ನಮಸ್ಕಾರ. ಇವತ್ತಿನಿಂದ 3 ದಿನಗಳ ಕಾಲ 3 ದತ್ತಿಗಳ ಆಶ್ರಯದಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೀಲಿಕ್ಕಿದೆ. ಪಂಡಿತರತ್ನಂ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ ದತ್ತಿ, ಶ್ರೀಮತಿ ರಾಜಲಕ್ಷ್ಮಿ ಆನಂದ್ ಮತ್ತು ಶ್ರೀ ಎಚ್ ಎನ್ ಆನಂದ್ ದತ್ತಿ ಹಾಗೂ ಶ್ರೀ ನಾಗರಾಜ್ ಅಕ್ಕಿ ಹೆಬ್ಬಾಳ್ ದತ್ತಿಯ ಆಶ್ರಯಗಳಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದ್ದು, ಭಾರತದ ಆಧಾರ ಸ್ತಂಭಗಳು ಎನ್ನುವ ವಿಷಯವಾಗಿ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ಮಾತನಾಡಲಿಕ್ಕಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ಎಲ್ಲ ದತ್ತಿಗಳ ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಎದುರುಗಡೆಗೆ ಇಟ್ಟಿರುವ ಫೋಟೋ ಪಂಡಿತರತ್ನಂ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳದು. ಶಿವಮೊಗ್ಗದಲ್ಲಿ ಜೀವಿಸಿದ್ದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವೈದಿಕರು, ಲೌಕಿಕರೂ ಆಗಿ ಸಾಹಿತ್ಯಕ ಚಟುವಟಿಕೆಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಇದ್ದವರು. ಕಾಳಿದಾಸನ ಕೃತಿಗಳನ್ನು ಕೂಡ ಅವರು ಅನುವಾದ ಮಾಡಿದ್ರು, ಕನ್ನಡಕ್ಕೆ ತಂದಿದ್ದರು. ಕನ್ನಡದ ಅನೇಕ ಸ್ವತಂತ್ರ ಕೃತಿಗಳನ್ನು ಕೂಡ ಅವರು ರಚಿಸಿದರು. ಸಂಸ್ಕೃತದಲ್ಲಿಯೂ ಕೂಡ ಅಷ್ಟೇ ವಿದ್ವತ್ತು, ಬರವಣಿಗೆ, ಭಾಷಣಗಳನ್ನು ಮಾಡಬಲ್ಲವರಾದಂಥವರು ಆಗಿದ್ದಂಥವರು ಪಂಡಿತರತ್ನಂ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಕುಕ್ಕೆ ಅವರ ಮೊಮ್ಮಕ್ಕಳು ಶ್ರೀ ಗೋಪಾಲ್ ಕುಕ್ಕೆಯವರು, ನಳಿನಿ ಕುಕ್ಕೆಯವರು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಪಂಡಿತರತ್ನಂ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಕುರಿತು ಅವರ ಕೆಲವು ಬರಹಗಳನ್ನು ಸೇರಿಸಿ ಕೆಲವು ವರ್ಷಗಳ ಹಿಂದೆ ಗೋಪಾಲ್ ಕುಕ್ಕೆಯವರು, ನಳಿನಿ ಕುಕ್ಕೆಯವರು, ಇಡೀ ಕುಟುಂಬದವರು ಸೇರಿ ಒಂದು ಪುಸ್ತಕವನ್ನು ಕೂಡ ಹೊರಗಡೆ ತಂದಿದ್ದರು. ಅದರಲ್ಲಿ ಅವರು ಮಲೆನಾಡಿನ ಮಳೆಯನ್ನು ವರ್ಣಿಸಿರುವ ರೀತಿಯನ್ನು ಓದಿದರೆ ನಾವಿವತ್ತು ಕಾಣೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಭಾಗ, ಆದರೆ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯವಿಲ್ಲದಂತಹ ಪ್ರಮಾಣದ ಮಳೆಯ ಚಿತ್ರಣ ನಮಗೆ ಅದರಲ್ಲಿ ದೊರೆಯುತ್ತೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಗ್ಗೆ ಮಾಸ್ತಿಯವರು ಬರೆದ ಒಂದು 4 ಮಾತುಗಳನ್ನು ಉಲ್ಲೇಖ ಮಾಡ್ತಾ ಅವರ ಸ್ಮರಣೆಗೆ ನಾನು ಮಂಗಳವನ್ನು ಹಾಡ್ತೇನೆ. ಕೇಳುವ ಮನಸ್ಸಿದ್ದು ಕುಳಿತ ಮಿತ್ರರಿಗೆ ಇವರು ಹೇಳುತ್ತಿದ್ದ ಮಾತು ಎನ್ನುವುದು ಸವಿನುಡಿಯ ಔತಣವಾಗಿತ್ತು. ಕನ್ನಡದ ಪದ್ಯ, ಸಂಸ್ಕೃತದ ಶ್ಲೋಕ, ಕಾವ್ಯಪ್ರಕಾಶದ ಸೂತ್ರ, ದರ್ಪಣದ ವೃತ್ತಿ ಎಲ್ಲ ಒಂದಾದ ಮೇಲೊಂದು ಮಧುರವಾಗಿ, ಮನೋಹರವಾಗಿ, ಸುಂದರವಾಗಿ ಸಾಲಿಟ್ಟು ಬರ್ತಾ ಇದ್ವು. ಶ್ಲೋಕ ಎಂದಿದ್ದರೂ ಅಂದವಿರಬಹುದು, ಅದು ಇವರ ಬಾಯಲ್ಲಿ ಮತ್ತಷ್ಟು ಅಂದ ತಳೆಯುತ್ತಿತ್ತು. ವೃತ್ತಿ ಅಂದವಾಗಿ ಕಾಣುವುದು ವಾಡಿಕೆಯಲ್ಲ, ಇವರ ವಿವರಣೆಯಲ್ಲಿ ಅದು ಕೂಡ ಅರಳಿ ಸೊಗಸ್ತಾ ಇತ್ತು. ಇವರ ವಯಸ್ಸು ಹೆಚ್ಚಿದಂತೆ ರಸಾನುಭವ ಶಕ್ತಿಯೂ ಹೆಚ್ಚಿದಂತೆ ಕಾಣ್ತಾ ಇತ್ತು. ಇವರನ್ನು ಕಂಡ ಜನಕ್ಕೆ ಕರ್ಮ, ಭಕ್ತಿ ಮುಂತಾದ ಯೋಗಗಳಿರುವಂತೆ ಕಾವ್ಯ ಯೋಗವೂ ಒಂದು ಇರಬೇಕು ಅನ್ನುವ ಅನುಭೂತಿ ಉಂಟಾಗ್ತಾ ಇತ್ತು. ಅದರಲ್ಲಿ ಇವರು ಸಿದ್ಧಿಯನ್ನು ಪಡೆದಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇದು ಮಾಸ್ತಿಯವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಜೊತೆಗೆ ಒಡನಾಟವನ್ನು ಹೊಂದಿದ್ದಂಥವರು ಅವರು ಬರೆದಿರುವ ಮಾತು. ಎಲ್ಲರೂ ಅವರ ನೆನಪನ್ನು ಬರೆದವರು, ಅವರನ್ನು ನೆನಪಿಸಿಕೊಂಡವರು ಎಲ್ಲರೂ ಉಲ್ಲೇಖ ಮಾಡ್ತಿದ್ದಿದ್ದು ಅವರ ಭಾಷಾ ಪ್ರಭುತ್ವ, ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಅವರಿಗಿದ್ದಂಥ ಪಾಂಡಿತ್ಯ ಮತ್ತು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಂತಹ ಅವರ ವಾಚೋವಿಲಾಸ. ಅದನ್ನು ಎಲ್ಲ ಹಿರಿಯರು ಕೂಡ ನೆನಪಿಸಿಕೊಂಡಿರ್ತಕ್ಕಂಥದ್ದು ನಮಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಒಂದು ವ್ಯಕ್ತಿತ್ವವನ್ನು ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಅವರ ಸ್ಮರಣೆಯಲ್ಲಿ ಗೋಪಾಲ್ ಕುಕ್ಕೆಯವರು, ನಳಿನಿ ಕುಕ್ಕೆಯವರು ಏರ್ಪಡಿಸಿರ್ತಕ್ಕಂತಹ ದತ್ತಿಯ ಆಶ್ರಯದಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಗೋಪಾಲ್ ಕುಕ್ಕೆಯವರು, ನಳಿನಿ ಕುಕ್ಕೆಯವರು ಇದ್ದಾರೆ ಸಭೆಯಲ್ಲಿ. ಅವರಿಗೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅನೇಕ ವರ್ಷಗಳಿಂದ ನಮ್ಮ ಸಂಸ್ಥೆಯ ಸಭಾಂಗಣದ ಖಾಯಂ ಉಪಸ್ಥಿತರಾಗಿದ್ದಂಥವರು ಆನಂದ್ ಅವರು, ರಾಜಲಕ್ಷ್ಮಿಯವರು, ಅವರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ಏರ್ಪಡಿಸಿದ್ದಂತಹ ದತ್ತಿಯಲ್ಲಿಯೂ ಒಂದು ದಿನದ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದೇ ರೀತಿಯಲ್ಲಿ ಸಂಸ್ಥೆಯ ಅಭಿಮಾನಿಗಳಾಗಿದ್ದ ನಾಗರಾಜ್ ಅಕ್ಕಿ ಹೆಬ್ಬಾಳವರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ಏರ್ಪಡಿಸಿರ್ತಕ್ಕಂಥ ದತ್ತಿ 3ನೇ ದಿನದ ಕಾರ್ಯಕ್ರಮ ನಡೀಲಿಕ್ಕಿದೆ. ದತ್ತಿಯ ಪ್ರಾಯೋಜಕರಿಗೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪ್ರಾರಂಭದಲ್ಲೇ ಹೇಳಿದ ಹಾಗೆ ಭಾರತದ ಆಧಾರ ಸ್ತಂಭಗಳು ಎನ್ನುವ ವಿಷಯವಾಗಿ 3 ದಿನಗಳ ಕಾಲ ಚಕ್ರವರ್ತಿ ಸೂಲಿಬೆಲೆಯವರು ಮಾತನಾಡಲಿಕ್ಕಿದ್ದಾರೆ. ಚಕ್ರವರ್ತಿಯವರನ್ನು ಪರಿಚಯ ಮಾಡಿಸ್ತಕ್ಕಂತಹ
ಅನಿವಾರ್ಯತೆ ಸಭೆಗಾಗಲಿ ನಮಗಾಗಲಿ ಇಲ್ಲ. ಆದರೆ ಔಪಚಾರಿಕವಾಗಿ ಕೆಲವು ಸಂಗತಿಗಳನ್ನು ಹೇಳಲೇಬೇಕು. ಓದಿದ್ದು ಇಂಜಿನಿಯರಿಂಗು, ತೊಡಗಿಕೊಂಡಿರೋದು ಸೋಷಿಯಲ್ ಇಂಜಿನಿಯರಿಂಗ್ನಲ್ಲಿ. ಇಂಜಿನಿಯರಿಂಗ್ ಪದವಿಯ ನಂತರ ವೃತ್ತಿಯ ಕಡೆಗೆ ಹೋಗದೆ ಪೂರ್ಣ ಪ್ರಮಾಣದಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿಯೇ ತೊಡಗಿಕೊಂಡವರು ಚಕ್ರವರ್ತಿಯವರು. ಅದರಲ್ಲೂ ವಿಶೇಷವಾಗಿ ಪ್ರಾಚೀನ ಭಾರತದ ಸಾಧನೆಗಳಿರಬಹುದು, ಇತಿಹಾಸದ ವಿಷಯಗಳಿರಬಹುದು, ದಿವ್ಯತ್ರಯರ ಸಂದೇಶಗಳಿರಬಹುದು, ಸ್ವಾತಂತ್ರ್ಯ ಹೋರಾಟದ ಕಥನಗಳಿರಬಹುದು. ಯಾವುದು ನಮಗೆ ನಮ್ಮ ಶಾಲಾ ಶಿಕ್ಷಣದಲ್ಲಿ, ಕಾಲೇಜು ಶಾಲೆಗಳ ಪಾಠ್ಯಪುಸ್ತಕಗಳಲ್ಲಿ ದೊರೆಯೋದಿಲ್ವೋ, ಆದರೆ ಯಾವುದು ನಿಜವಾದ ಇತಿಹಾಸ, ನಮ್ಮ ಪರಂಪರೆಯ ಸಂಗತಿಗಳೋ ಅವನ್ನು ಸಾಮಾನ್ಯ ಜನರಿಗೂ ಅತ್ಯಂತ ಅರ್ಥಪೂರ್ಣವಾಗಿ ಆಕರ್ಷಕವಾಗಿ ತಲುಪಿಸ್ತಕ್ಕಂತಹ ಸಮಾಜ ಜಾಗೃತಿಯ ಕಾರ್ಯದಲ್ಲಿ ಚಕ್ರವರ್ತಿಯವರು ತೊಡಗಿಕೊಂಡಿದ್ದಾರೆ. ಹಾಗಂತ ಕೇವಲ ಭಾಷಣ ಮಾಡ್ಕೊಂಡು ಓಡಾಡ್ತಾ ಇದ್ದಾರಾ ಅಂತ ನಾವೇನು ಕೇಳಬೇಕಾದ ಸಂದರ್ಭ ಇಲ್ಲ. ಕಳೆದ ವರ್ಷವಷ್ಟೇ 100 ಕೆರೆಗಳನ್ನು ಅವರು ಮತ್ತು ಅವರ ಸಂಗಡಿಗರು ಸೇರಿ ಪುನರುಜ್ಜೀವನಗೊಳಿಸಿದ್ದಾರೆ. ಆ ಎಲ್ಲ ಕೆರೆಗಳಲ್ಲಿ ಈ ಸಲ ನೀರು ತುಂಬಿಕೊಂಡು ಸುತ್ತಮುತ್ತಲಿನ ಹೊಲಗಳಿಗೆ ನೀರುಣಿಸ್ತಾ ಇವೆ. ಕಾವೇರಿಯೂ ಸೇರಿದಂತೆ, ನೇತ್ರಾವತಿಯೂ ಸೇರಿದಂತೆ ನದಿಗಳ ಶುದ್ಧೀಕರಣ, ಅಲ್ಲಿನ ಕಸ ತೆಗೆಯುವುದರಲ್ಲೂ ಕೂಡ ಚಕ್ರವರ್ತಿಯವರು ಮತ್ತು ಅವರ ತಂಡ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಹೀಗೆ ಬೌದ್ಧಿಕವಾಗಿ ಮತ್ತು ನೇರ ಕಾರ್ಯಕ್ಷೇತ್ರದಲ್ಲಿ ಎರಡೂ ವಿಧದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಸಮಾಜ ಜಾಗೃತಿಯ ಕಾರ್ಯದಲ್ಲಿ ತೊಡಗಿಕೊಂಡವರು ಚಕ್ರವರ್ತಿಯವರು. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಈ 3 ದಿನಗಳ ಉಪನ್ಯಾಸ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆ ಸಂಸ್ಥೆಯ ಎಲ್ಲ ಆದರಣೀಯ ಹಿರಿಯರಿಗೂ, ನೆಚ್ಚಿನ ಮಿತ್ರ ವಿಘ್ನೇಶ್ ಹಾಗೂ ಗೋಖಲೆ ಸಂಸ್ಥೆಯ ಸೌಂದರ್ಯವನ್ನು ಸದಾಕಾಲ ಹೆಚ್ಚಿಸುವ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ಬಹುಶಃ ಬೆಂಗಳೂರಿನಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಅನೇಕ ದಶಕಗಳಿಂದಲೂ ಕೂಡ ಯಾವುದಾದ್ರೂ ಒಂದು ಸಂಸ್ಥೆ ಈ ಥರದ ಗೌರವವನ್ನು ಉಳಿಸ್ಕೊಂಡು ಬಂದು ಒಂದು ಇಂಟಲೆಕ್ಚುಯಲ್ ಸಭೆಗಳನ್ನು ಪ್ರತಿನಿತ್ಯ ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ ಅಂತಂದರೆ ನಿಸ್ಸಂಶಯವಾಗಿ ಗೋಖಲೆ ಸಂಸ್ಥೆ, ಸಾರ್ವಜನಿಕ ಸಂಸ್ಥೆ ಅಗ್ರಣಿಯಾಗಿ ನಿಲ್ಲುತ್ತೆ ಅಂತ ಖಂಡಿತವಾಗಿ ಹೇಳ್ಬೋದು. ಮತ್ತು ಇದಕ್ಕೆ ಅವರೆಷ್ಟು ಕಾರಣರೋ ಅಷ್ಟೇ ನೀವು ಕಾರಣರು ಕೂಡ. ಅನೇಕ ಬಾರಿ ತುಂಬ ಇಂಟಲೆಕ್ಚುಯಲ್ ಸಭೆಗಳಿಗೆ ಅಯ್ಯೋ ಜನ ಎಲ್ಲಿ ಕೇಳ್ತಾರೆ ಸರ್ ಅಂತ ಹೇಳುವಾಗ ಒಮ್ಮೆ ನಿರ್ದಾಕ್ಷಿಣ್ಯವಾಗಿ ಗೋಖಲೆ ಇನ್ಸ್ಟಿಟ್ಯೂಟ್ ನೋಡ್ಕೊಂಡು ಬನ್ನಿ ಅಂತ ಹೇಳುವಷ್ಟರ ಮಟ್ಟಿಗೆ ಗೋಖಲೆ ತನ್ನ ಈ ಸೌಂದರ್ಯವನ್ನು ಉಳಿಸ್ಕೊಂಡಿದೆ. ನಾನು ಶತಶತ ನಮನಗಳನ್ನು ಸಮರ್ಪಿಸ್ತೀನಿ. ಯಾಕೆ ಅಂತಂದರೆ ಸಮಾಜದಲ್ಲಿ ಯಾವಾಗ ಆಲೋಚನಾ ಪ್ರವೃತ್ತಿ ಕಡಿಮೆಯಾಗುತ್ತೋ ಆಗ ಸಮಾಜದ ಪ್ರತಿಯೊಬ್ಬರು ನನ್ನ ಸಾಲ ಎಷ್ಟು ಮನ್ನಾ ಆಯಿತು ಅಂತ ಕೇಳೋರೇ ಆಗಿಬಿಡ್ತಾರೆ. ನನ್ನ ಸಾಲ ಮನ್ನಾ ಆಯಿತು ಅಂತ ಕೇಳುವ ಪ್ರಶ್ನೆ ಅದು ಯಾಕೆ ಬರುತ್ತೆ ಅಂತಂದರೆ ಅದು ರಾಷ್ಟ್ರೀಯತೆಯ ಭಾವನೆ ಅಥವಾ ಒಟ್ಟಾರೆ ಸಮಗ್ರವಾದ ಚಿಂತನೆ ಕಳೆದೋದಾಗ ನನಗೇನು ಲಾಭ ಆಯಿತು ಅಂತ ಕೇಳುವ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಅಂತ. ಆ ಪ್ರವೃತ್ತಿಯವರನ್ನು ಕಡಿಮೆ ಮಾಡಬೇಕು ಅಂತಂದರೆ ಬೌದ್ಧಿಕ ವೃತ್ತಿಯವರನ್ನು ಜಾಸ್ತಿ ಮಾಡಬೇಕು ಅಂತ ಈ ಪ್ರಯತ್ನ ಇದೇನು ಮಾಡ್ತಾ ಇದೆ, ಈ ಬೀಜವನ್ನೇನು ಬಿತ್ತುತ್ತಾ ಇದೆ, ಅದಕ್ಕೆ ಅದೆಷ್ಟು ಬಾರಿ ಧನ್ಯವಾದಗಳನ್ನು ಸಮರ್ಪಿಸಿದರೂ ಸಾಲಲ್ಲ. ತಾನೇ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಕುರಿತಂತೆ ಕೇಳಿ ನಾನು ರೋಮಾಂಚಿತನಾಗ್ತಿದ್ದೆ. ಅವ್ರ ಬಗ್ಗೆ ಹೇಳುವಂಥ ಒಂದೊಂದು ಪದಗಳು ಮಾಸ್ತಿಯವರು ಒಂದು ಇವರೇ ದೊಡ್ಡ ವ್ಯಕ್ತಿ, ಅವ್ರ ಬಗ್ಗೆ ಮತ್ತೊಬ್ಬ ದೊಡ್ಡ ವ್ಯಕ್ತಿ ಹೇಳೋದು ಏನು ಸೌಂದರ್ಯಪೂರ್ಣವಾಗಿದೆ. ಇದನ್ನು ಕೇಳುವಾಗ ನನಗೆ ಅನ್ನಿಸ್ತಾ ಇತ್ತು, ಭಾಳ ಜನ ಹೇಳ್ತಾರೆ ನೀವು ಶೇಕ್ಸ್ಪಿಯರ್ನ ಮನೆಗೆ ಹೋದರೆ ಶೇಕ್ಸ್ಪಿಯರ್ನ ಮನೆ ಹೇಗೆ ಇಟ್ಕೊಂಡಿದ್ದಾರೆ ಅಂತಂದರೆ ಆ ಶೇಕ್ಸ್ಪಿಯರ್ನ ಮನೆ ಒಳಗೆ ಕಾಲಿಟ್ಟವರಿಗೆ ಆನಂದ ಅನಿಸುತ್ತೆ. ನೀವು ಬಹುಶಃ 250-300 ವರ್ಷಗಳ ಹಿಂದಿನ ಆ ಲೋಕಕ್ಕೆ ಬಂದಂತ ಅನಿಸುತ್ತೆ, ಆವತ್ತಿನ ದಿನಗಳನ್ನು ನೋಡಿದಂತ ಅನಿಸುತ್ತೆ. ಅದೇ ಥರ ಅದನ್ನು ಮೈಂಟೈನ್ ಮಾಡಿದ್ದಾರೆ. ಒಂದು ಪುಟ್ಟ ಮನೆ, ಆ ಪುಟ್ಟ ಮನೆಗೆ ಜಗತ್ತಿನ ಜನ ಬಂದು ಹೋಗೋ ಥರ ಮಾಡೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಂಗೆ ತುಂಬ ಜನ ಹೇಳ್ತಾರೆ, ನೋಡಿ ಸರ್ ಈ ವಿದೇಶಕ್ಕೆಲ್ಲ ಹೋದವ್ರಿಗೆ ಹಂಗಿರುತ್ತೆ, ನೋಡಿ ಸರ್ ಹೆಂಗೆ ಇಟ್ಕೊಂಡಿದ್ದಾರೆ, ನಮ್ಮಲ್ಲಿ ಒಂಚೂರಾದರೂ ಯೋಚನೆ ಇದೆಯಾ, ಒಬ್ರದ್ದಾದರೂ ಹಂಗೆ ಇಟ್ಟಿದ್ದೀವ ಹೇಳ್ತೀವಿ. ನಾವು ಇಟ್ಟರೆ ಇಡೀ ಊರನ್ನೇ ಹಂಗೆ ಇಡಬೇಕಲ್ಲ.
ಇಡೀ ರಾಜ್ಯಗಳನ್ನೇ ಹಂಗಿಡಬೇಕಲ್ಲ. ಎಷ್ಟು ಜನ ನಮ್ಮ ಬಳಿ, ಏನು ಕೊರತೆ ಇದೆಯಾ? ಎಂಥ ಅದ್ಭುತವಾದ ಸಾಹಿತ್ಯವನ್ನು ಸೃಜಿಸಿದವರು, ಏನು ರಸಾಸ್ವಾದನೆ ಮಾಡಬಲ್ಲಂಥ ಸಾಮರ್ಥ್ಯ ಇದ್ದವರು ಎಷ್ಟು ಜನ. ಇಂಗ್ಲೆಂಡಿನ ಉದ್ದಕ್ಕೂ ಕೂಡ 100-150 ವರ್ಷಗಳ ಹಿಂದಿನ ಕಟ್ಟಡಗಳನ್ನು ಹೇಗಿಟ್ಟುಕೊಂಡಿರ್ತಾರೆ ಅಂತಂದರೆ, ಆ ಕಟ್ಟಡಗಳು ಅವರಿಗೊಂಥರ ಜೀವಂತ ನಿದರ್ಶನಗಳು. ಇಷ್ಟು ವರ್ಷಗಳಿಂದ ನಾವು ಇದ್ದೀವಿ ಅಂತ. ನಂಗೆ ಹೋದಾಗ ಭಾಳ ಜನ ಅಲ್ಲಿ ಇದ್ದವರೆಲ್ಲ ಹೇಳ್ತಾರೆ, ನೋಡಿ ಸರ್ ಹೇಗಿಟ್ಕೊಂಡಿದ್ದಾರೆ, 150 ವರ್ಷದ ಹಿಂದಿನ ಕಟ್ಟಡ ಹೆಂಗೆ ನೋಡ್ತಾರೆ. ನಾನು ಹೇಳಿದ್ರೆ 500 ವರ್ಷದ ಹಿಂದಿನ ಹಂಪಿನೇ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ ನಮಗೆ. 500 ವರ್ಷಗಳ ಹಿಂದಿಂದದು. ನಾವಿನ್ನೂ 1000 ವರ್ಷಗಳ ಹಿಂದಿನದು ಬೇಕು ಅಂದರೆ ಎಷ್ಟಿದೆ ನಮ್ಮ ಹತ್ರ. ಬೆಂಗಳೂರಿನ ಕಥನವನ್ನೇ ಕೇಳಿದರೆ ಎಷ್ಟು ಶತಕಗಳ ಹಿಂದಿನ ಕಥನಗಳು ಬೆಂಗಳೂರಿನಲ್ಲೇ ಇವೆ ಅಂತಂದರೆ, ನೀವು ಯಾವುದೇ ರೋಡನ್ನು ಅಗಲ ಮಾಡದೆ, ಯಾವುದೇ ರೋಡನ್ನು ಬಳಸದೇ ಇರಬೇಕಾದಂಥ ಸ್ಥಿತಿ ಈ ರಾಷ್ಟ್ರದೊಳಗಿದೆ. ಈ ರಾಷ್ಟ್ರದ ಸಾಮರ್ಥ್ಯ ಅಷ್ಟು ಆಳಕ್ಕಿರುವಂಥದ್ದು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಕೂತ್ಕೊಳ್ಳುವಾಗ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಗ್ಗೆ ಕೇಳಿ ನಂಗೆ ಹಾಗೆ ಅನ್ನಿಸ್ತಿತ್ತು. ಎಷ್ಟೋ ಜನ ನಾವುಗಳ ಹೆಸರನ್ನೇ ಕೇಳಲಿಲ್ಲ ಅವರದ್ದು. ಈ ಥರದ ಎಲೆಮರೆ ಕಾಯಿಗಳಾಗಿ ಕಣ್ಣಿಗೆ ಕಾಣದಂತೆ ಎಷ್ಟು ಜನ ಮಹಾಪುರುಷರು ಈ ನಾಡನ್ನು ಕಟ್ಟಿದ್ರು ಅಂತ. ಬಹುಶಃ ಭಾರತದ ಆಧಾರ ಸ್ತಂಭಗಳು ಅನ್ನೋದಕ್ಕೆ ಬಹುಶಃ ಸೂಕ್ತವಾದ ವಾತಾವರಣದಲ್ಲೇ ಇವತ್ತು ಮಾತನಾಡಲಿಕ್ಕೆ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಮಿತ್ರರೇ, ಆಧಾರ ಸ್ತಂಭಗಳು ಅಂತ ಮಾತನಾಡೋ ಹೊತ್ತಿನಲ್ಲಿ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ಏನು ಮಾತನಾಡಬೇಕು, ಯಾರ ಬಗ್ಗೆ ಮಾತನಾಡಬೇಕು ಇಷ್ಟೊಂದು ಸಂಖ್ಯೆಯೊಳಗೆ. ಹೀಗಾಗಿ ನಾನು 3 ಕಾಲಘಟ್ಟಗಳ 3 ವ್ಯಕ್ತಿಗಳನ್ನು ಆರಿಸಿಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ. ಇವತ್ತು ಒಬ್ಬ ವ್ಯಕ್ತಿಯನ್ನು ನಾನು ಆರಿಸಿಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಈ ವ್ಯಕ್ತಿ ಬಹುಶಃ ಇಲ್ಲದೆ ಹೋಗಿದ್ದಿದ್ರೆ ಒಂದು ಇಂಟಲೆಕ್ಚುಯಲ್ ನ್ಯಾಷನಲಿಸಮ್ನ ಕಲ್ಪನೆಯೇ ನಮ್ಗೆ ಇರ್ತಿರಲಿಲ್ಲ ಅಂತ ಅನೇಕ ಬಾರಿ ಅನಿಸುತ್ತೆ. ಈ ದೇಶದ ಮೇಲೆ ಅನೇಕ ಆಕ್ರಮಣಗಳಾದವು. ಪ್ರತಿ ಬಾರಿ ಆಕ್ರಮಣಗಳಾದಾಗಲೂ ಕೂಡ ಹೇಗಾಗತ್ತೆ ಅಂತಂದರೆ, ಆಕ್ರಮಣ ಆದಾಗ ಹೋರಾಟ ಮಾಡಿ ಎದುರಿಸಬೇಕು ಅಂತ ಮುಂದಕ್ಕೆ ಹೋಗಿ ನಿಂತ್ಕೊಳ್ಳೋದೊಂದು ವರ್ಗ ಆದರೆ, ಇನ್ನು ಹೋರಾಟ ಮಾಡಿ ಎದುರಿಸಲಿಕ್ಕೆ ಸಾಧ್ಯವಾಗದೆ ಹೋದಾಗ ನಮ್ದು ಇರೋದನ್ನು ಗಟ್ಟಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಡುತ್ತೆ. ಇದು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಈ ದೇಶದ ಮೇಲೆ ನಿರಂತರ ಆಕ್ರಮಣ ಆಯ್ತಲ್ಲ, ನಾವು ತುಂಬ ಫೈಟ್ ಮಾಡಿದ್ದೀವಿ. ಇಸ್ಲಾಂನ ಆಕ್ರಮಣದ ವಿರುದ್ಧ ನಮ್ಮ ಫೈಟ್ ಹೇಗಿತ್ತು ಅಂತಂದರೆ, ಸಾರೇ ಜಹಾಂ ಸೆ ಅಚ್ಛಾದಲ್ಲಿ ಅವರು ಕವಿ ಏನು ಹೇಳ್ತಾನೆ, ಪೂರ್ತಿ ಹಾಡು ಕೇಳಲಿಲ್ಲ ನಾವು. ಪೂರ್ತಿ ಹಾಡು ಕೇಳಿದರೆ ಅದು ಭಯಂಕರ ವಿರೋಧಿ ಹಾಡೇ ಅದು. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪೂರ್ತಿ ಹಾಡಿನಲ್ಲಿ ಇಸ್ಲಾಂನ ಕಾರವಾ, ಇಸ್ಲಾಂನ ಹಡಗು, ಇಸ್ಲಾಂನ ಈ ದೊಡ್ಡ ಹಡಗು ಜಗತ್ತನ್ನೆಲ್ಲ ಗೆದ್ಕೊಂಡು ಬಂದು ನಿಂತ್ಕೊಂಡು ಬಿಡ್ತು, ಭಾರತದ ಗಡಿಗೆ ಬಂದು ತೆಪ್ಪಗಾಗೋಯ್ತು. ಅದು ಹೇಳುತ್ತೆ ಅದರಲ್ಲಿ. ಯಾಕೆ ತೆಪ್ಪಗಾಯಿತು ಅಂತಂದರೆ, ಈ ದೇಶದಲ್ಲಿ ಸರೆಂಡರ್ ಆಗುವಂಥ ಜನ ಇರಲಿಲ್ಲ. ಈ ದೇಶದಲ್ಲಿ ಎದುರಿಸಬಲ್ಲಂಥ ಸಾಮರ್ಥ್ಯ ಇದ್ದವರಿದ್ರು ಒಂದು ಕಡೆ. ಆದರೆ ಎರಡನೇ ಕಡೆ ಎದುರಿಸುವವರ ಜೊತೆಗೆ ತಮ್ಮ ಪರಂಪರೆಯನ್ನು, ಸತ್ವವನ್ನು ಉಳಿಸ್ಲಿಕ್ಕೆ ಅಂತ ಶೆಲ್ಲೊಳಗೆ ಸೇರ್ಕೊಂಡ್ಬಿಡೋ ಜನರೂ ಇದ್ರು ಅಂತ. ಭಾಳ ವಿಶೇಷ. ನನಗೆ ಇದು ಯಾವಾಗ ಅರ್ಥ ಆಯಿತು ಅಂತಂದರೆ, ನೀವು ಅಂಬೇಡ್ಕರ್ರ ಸಮಗ್ರ ಸಾಹಿತ್ಯವನ್ನು ಓದಿದರೆ ಅಂಬೇಡ್ಕರ್ ಹೇಳ್ತಾರೆ, ಬುದ್ಧಿಸಂ ನಾಶವಾಗೋದಕ್ಕೂ ಅಥವಾ ಹಿಂದೂಯಿಸಂ, ಅಥವಾ ಇನ್ನೂ ಸ್ಪಷ್ಟವಾಗಿ ಅವರು ಬಳಸೋ ಪದಗಳನ್ನು ಹೇಳಬೇಕಾದ್ರೆ ಬ್ರಾಹ್ಮಿನಿಸಂ ಉಳಿಯೋದಕ್ಕೂ ಯಾಕೆ ಕಾರಣ ಇದೆ ಅಂತ. ಬುದ್ಧಿಸಂ ಆನಂತರ ಬಂದಿದ್ದು, ಬ್ರಾಹ್ಮಿನಿಸಂ ಅದಕ್ಕಿಂತ ಹಿಂದಿನದ್ದು. ಆದರೆ ಇವತ್ತಿಗೂ ಬ್ರಾಹ್ಮಿನಿಸಂ ಅಥವಾ ಹಿಂದುತ್ವ ಅಂತ ನಾನು ಭಾವಿಸೋದಾದರೆ ಅದು ಇನ್ನೂ ಬಲವಾಗಿದೆ. ಬುದ್ಧಿಸಂ ಈ ದೇಶದಿಂದ ಕಾಣೆಯಾಗಿದೆ. ಕಾರಣ ಏನು ಅಂತ ಅಂಬೇಡ್ಕರ್ ವಿಶ್ಲೇಷಣೆ ಮಾಡಿ ಹೇಳ್ತಾರೆ, ಯಾವಾಗ ತಮ್ಮ ಮೇಲೆ ಆಕ್ರಮಣ ಆಗುತ್ತೆ ಅಂತ ಗೊತ್ತಾಯ್ತೋ, ಈ ಬ್ರಾಹ್ಮಣರಲ್ಲಿ ಅವರೇ ಬಳಸೋ ಪದ, ಆದರೆ ಹಿಂದುತ್ವ ಅಂತ ನಾವು ಭಾವಿಸ್ಕೊಳ್ಳೋದಾದ್ರೆ ಹಿಂದೂಗಳಲ್ಲಿ ಕೆಲವರು ಏನು ಮಾಡಿದ್ರಂತೆ, ತಮ್ಮನ್ನ ತಾವು ಈ ದೇಶದ ಪರಂಪರೆಯನ್ನ ಅಥವಾ ಯಾವ ಮೂಲ ಸತ್ವ ಇದೆಯೋ ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಪೂರ್ಣ ತ್ಯಾಗ ಮಾಡಿಕೊಂಡು ಅದಕ್ಕೋಸ್ಕರ ಜೀವನ ಕೊಟ್ಬಿಟ್ರಂತೆ. ಅವರು ಹೋರಾಟಕ್ಕೆ ಬರ್ತಿರ್ಲಿಲ್ಲ, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ, ತಮ್ಮದೇ ಒಂದು ಸರ್ಕಲ್ ಹಾಕ್ಕೊಂಡು ಯಾವುದನ್ನು ತಮ್ಮ ಹಿರಿಯರು ಕೊಟ್ಟರೋ ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸೋದಷ್ಟೇ ಕೆಲಸ ಅಂತ. ಹೀಗೆ ಶತಶತಮಾನಗಳಿಂದ ವರ್ಗಾಯಿಸುವ ಕೆಲಸದಲ್ಲೇ ನಿರತವಾಗಿದ್ದರಿಂದ ಯಾವಾಗ ಸರಿಯಾದ ಅವಕಾಶ ಸಿಕ್ತೋ ಅವರೆಲ್ಲ ಆಚೆಗೆ ಬಂದರು, ಮತ್ತೆ ಅದು ಮೊಳಕೆ ಒಡೆದು ಹೆಮ್ಮರವಾಗಿ ನಿಂತ್ಕೊಳ್ತು ಅಂತ ಅಂಬೇಡ್ಕರ್ ಹೇಳ್ತಾರೆ. ಆದರೆ ಬುದ್ಧಿಸಂನಲ್ಲಿ ಹಿಂಗೆ ಆಗಲಿಲ್ಲ. ಯಾವಾಗ ಆಕ್ರಮಣ ಆಯಿತೋ ಅವರೆಲ್ಲ ಪಲಾಯನ ಮಾಡಿದ್ರು. ಇದನ್ನು ಉಳಿಸ್ಲಿಕ್ಕೋಸ್ಕರ ಜೀವನವನ್ನೇ ತ್ಯಾಗ ಮಾಡಿ ಈ ಕೆಲಸ ಮಾಡಬೇಕು ಅಂತ ಹೇಳುವಂಥ ಜನ ಸಿಗಲಿಲ್ಲ. ಹೀಗಾಗಿ ಸಮಸ್ಯೆ ಆಯಿತು ಅಂತ ಅಂಬೇಡ್ಕರ್ ವಿಶ್ಲೇಷಿಸ್ತಾರೆ. ನೀವು ಈ ವಿಶ್ಲೇಷಣೆಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಭಾರತವೂ ಕೂಡ ಹಾಗೆ. ಯಾವತ್ತು ಆಕ್ರಮಣ ಆಗಿದೆಯೋ, ಆಕ್ರಮಣ ಆದಾಗ ವಿರೋಧ ಮಾಡೋ ಪ್ರಯತ್ನ ಮಾಡಿದೆ. ಇಲ್ಲ ಅಂತಂದರೆ ತನ್ನೊಳಗೆ ತಾನು ಸೇರಿಕೊಂಡು ಈ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ ಪೂರ್ಣವನ್ನು ತ್ಯಾಗ ಮಾಡಿದೆ. ಈ ತ್ಯಾಗದ ಜೀವನ ಭಾರತಕ್ಕೆ ಬಹಳ ಹೊಸತಲ್ಲ. ಋಷಿಮುನಿಗಳ ಕಾಲದಿಂದಲೂ ಇತ್ತೀಚಿನ ದಿನಗಳವರೆಗೂ ಇದನ್ನು ನಾವು ನೋಡಿಕೊಂಡೇ ಬಂದಿದ್ದೀವಿ. ಹೀಗಾಗಿ ಪ್ರತಿ ಬಾರಿ ಈ ಆಕ್ರಮಣಗಳಾದಾಗಲೂ ಕೂಡ ನಾವು ಈ 2 ಥರದ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಆದರೆ ನಂಗೆ ಬಹಳ ವಿಶೇಷ ಅನಿಸೋದೇನು ಅಂತಂದರೆ, ಯಾರ್ಯಾರು ಈ ದೇಶದ ಮೇಲೆ ಆಕ್ರಮಣ ಮಾಡಿ ದೀರ್ಘಕಾಲದ ಪ್ರಭುತ್ವವನ್ನು ಸ್ಥಾಪಿಸಿದ್ರೋ ಅವರೆಲ್ಲರೂ ಆಯ್ಕೆ ಮಾಡ್ಕೊಂಡಿದ್ದು ಬಂಗಾಳವನ್ನೇ ಅಂತ. ಇಸ್ಲಾಂ ನೋಡಿ ಬಂಗಾಳದಲ್ಲಿ ಬಲವಾಗಿ ಬೇರೂರಿತು. ಎಷ್ಟು ಬಲವಾಗಿ ಬೇರೂರಿತು ಅಂತಂದರೆ, ಆನಂತರದ ದಿನದಲ್ಲಿ ನಾವು ಪೂರ್ವದಲ್ಲೊಂದು ಪಾಕಿಸ್ತಾನವನ್ನೇ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣಗೊಳ್ತು. ಅಷ್ಟು ಬಲವಾಗಿ ಇಸ್ಲಾಂ ಬೇರೂರಿಕೊಳ್ತು.
ಅದೇ ಕ್ರಿಶ್ಚಿಯಾನಿಟಿ ಬಂತು ಅಥವಾ ಬ್ರಿಟಿಷರು ಬಂದರು, ಆ ಬ್ರಿಟಿಷರು ತಮ್ಮ ಕ್ರಿಶ್ಚಿಯಾನಿಟಿನ ತಂದು ಇಡೀ ಸಾಮ್ರಾಜ್ಯ ಪ್ರಭುತ್ವಕ್ಕೆ ಯಾವುದು ಮೂಲ ಅಂತ ತಿಳ್ಕೊಂಡ್ರು ಅಂದರೆ ಮತ್ತೆ ಬಂಗಾಳಕ್ಕೆ ಹೋಗಿ ನಿಂತರು. ಬಹಳ ವಿಚಿತ್ರವಾಗಿದೆ. ಬಂಗಾಳದಲ್ಲಿ ಏನೋ ವಿಶೇಷ ಇದೆ ಅಂತ ನನಗೆ ಯಾವಾಗಲೂ ಅನ್ಸೋದು. ಆದರೆ ಆಶ್ಚರ್ಯ ಅಂತಂದರೆ ಇವರೆಲ್ಲರ ವಿರೋಧಕ್ಕೆ ಮತ್ತೊಮ್ಮೆ ಹಿಂದುತ್ವ ಪ್ರಖರವಾಗಿ ಬೆಳಗಬೇಕು ಅಂತ ಯಾವುದಾದ್ರೂ ಜಾಗ ಆರಿಸಿಕೊಂಡ್ರೆ ಅದು ಬಂಗಾಳವನ್ನೇ ಆರಿಸಿಕೊಳ್ಳಿ. ಬಹಳ ವಿಚಿತ್ರವಾಗಿದೆ. ರಾಮಕೃಷ್ಣ ಪರಮಹಂಸರು ಬಹುಶಃ ಆ ಕಾಲಘಟ್ಟದಲ್ಲಿ ಹೇಗೆ ಅಂತಂದರೆ ಎಲ್ಲವನ್ನೂ ಕಳ್ಕೊಂಡಿದ್ದಂಥ ಕಾಲಘಟ್ಟ ಅದು. ಆ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಹಿಂದೂ ಧರ್ಮವನ್ನು ರಿವೈವ್ ಮಾಡುವಂಥ ಪ್ರಯತ್ನ ಮಾಡಿದ್ರಲ್ಲ. ರಾಮಕೃಷ್ಣರು ಏನು ಮಾಡಿದ್ರು ಅಂತ ಕೇಳಿದರೆ 50 ವರ್ಷಗಳಲ್ಲಿ ಈ ಪರಂಪರೆ ಅಥವಾ ಈ ದೇಶ ಹೇಳಿದಂಥ ಎಲ್ಲ ಬಗೆಯ ಸಾಧನಗಳನ್ನು, ಎಲ್ಲ ಬಗೆಯ ಮಾರ್ಗಗಳನ್ನು ಇದು ಸತ್ಯ ಅಂತ ತಮ್ಮ ಜೀವಿತಾವಧಿಯಲ್ಲಿ ಬದುಕಿ ತೋರಿಸಿದ್ರು ಅಂತ ನಾನು ಬಹಳ ವಿಶೇಷವಾಗಿ ಗಮನಿಸ್ತೀನಿ. 50 ವರ್ಷ ಬದುಕಿದ್ದ ಜೀವನದಲ್ಲಿ ಎಲ್ಲ ಮಾರ್ಗಗಳು ಸತ್ಯ ಅಂತ ಹೇಳಿ, ಜೊತೋಮೋತ್ ತಥೋಪಥ್ ಅಂತ ಅವರು ಹೇಳಿ ಎಲ್ಲ ಮಾರ್ಗಗಳು ಸತ್ಯ ಅಂತ ಸಾಕ್ಷಾತ್ಕರಿಸಿಕೊಂಡು ತೋರಿಸಿದ್ರು. ಅಕಸ್ಮಾತ್ ಅವರ ಸಾಕ್ಷಾತ್ಕಾರ ಇಲ್ಲದೆ ಹೋಗಿದ್ದಿದ್ರೆ, ಅವ್ರ ಮೇಲೆ ಆ ವಿಶ್ವಾಸ, ದೃಢವಾದ ನಂಬಿಕೆ ಇಲ್ಲದೆ ಕಳ್ಕೊಂಡಿದ್ದಿದ್ರೆ ನಮಗೆ ಈ ಎಲ್ಲವೂ ಸತ್ಯ ಹೌದೋ ಅಲ್ವೋ ಅನ್ನೋ ಗೊಂದಲಗಳು ಈಗಲೂ ಇರ್ತಿತ್ತು. ಆದರೆ ಕಾಲಕ್ಕೆ ಸರಿಯಾಗಿ ಬಂಗಾಳದ ಒಬ್ಬ ಮಹಾಪುರುಷ ಆ ಕೆಲಸ ಮಾಡಿಕೊಟ್ಟ. ಇದೇ ಬಂಗಾಳದಿಂದ ನಾವು ನಮ್ಮ ಇಡೀ ಕಿತ್ತಾಟಗಳನ್ನು, ನಮ್ಮ ಇಡೀ ಆ ಬದುಕನ್ನು ನೀವು ಗಮನಿಸಿಕೊಂಡು ಬಂದರೆ, ಈ ಬಂಗಾಳ ಯಾವ ಥರ ಮಹಾಪುರುಷರಿಗೆ ಜನ್ಮವನ್ನು ಕೊಡ್ತಾ ಹೋಯಿತು ಅಂತಂದರೆ, ಅದೇ ಬಂಗಾಳ ಒಂದು ಅದ್ಭುತವಾದ ಕ್ರಾಂತಿಕಾರ್ಯಕ್ಕೂ ಬೇಸ್ ನಿರ್ಮಾಣ ಮಾಡಿಕೊಡ್ತು. ನಾನಿವತ್ತು ಅದೇ ಬಂಗಾಳದಲ್ಲಿ ನಡೆದಂಥ ಮತ್ತೊಂದು ಆ ವೈಭವದ ಹೋರಾಟವನ್ನು ನಿಮ್ಮ ಎದುರಿಗೆ ಪರಿಚಯಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಹೇಗೆ ಆ ಬಂಗಾಳದಲ್ಲಿದ್ದಂಥ, ಆ ಬಂಗಾಳಕ್ಕೆ ಬಂದು ತಮ್ಮ ಇಡೀ ಕ್ರಾಂತಿ ಕ್ಷೇತ್ರವನ್ನು ಮತ್ತೆ ನಿರ್ಮಾಣ ಮಾಡಿಕೊಂಡಂಥ ಒಬ್ಬ ವ್ಯಕ್ತಿ ಇಡೀ ದೇಶಕ್ಕೆ ಆಧಾರ ಸ್ತಂಭವಾಗಿ ಇವತ್ತು ನಿಲ್ತಾರೆ ಅಂತ ನಿಮ್ಮ ಎದುರಿಗೆ ಹೇಳುವಂಥ ಪ್ರಯತ್ನ ಅಷ್ಟೇ ನಂದು. ನಾನು ಇತ್ತೀಚೆಗೆ ವಿದೇಶದ ಒಂದು ನೆಲಕ್ಕೆ ಹೋಗಿದ್ದಾಗ ಅಲ್ಲೊಬ್ಬರು ನಂಗೆ ಚೆನ್ನಾಗಿ ಹೇಳಿದರು, ನಾವು ಭಾರತದಿಂದ ವಿದೇಶಕ್ಕೆ ಬಂದವರು ಈ ದೇಶದಲ್ಲಿ ಸೆಟ್ ಆಗಲಿಕ್ಕೆ ಭಾಳ ಟೈಮ್ ತಗೊಳ್ಳಲ್ಲ ಸರ್, ಯಾಕೆ ಅಂತ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಅಂತ. ಹಂಗೆಲ್ಲ ಭಾಳ ಒಂದು ಅಪರೂಪದ ವಿಚಾರ ಅಲ್ಲ, ಏನು ಅಂತ ಕೇಳಿದೆ ನಾನು. ಅವ್ರು ಹೇಳಿದರು, ಈ ದೇಶದ ಜನ ಎಲ್ಲ, ನೀವು ಅದು ಇಂಗ್ಲೆಂಡ್ ಆಗಿರ್ಬೋದು, ಅದು ವೆಸ್ಟರ್ನ್ ಯಾವುದೇ ಕಂಟ್ರೀಸ್ ಆಗಿರ್ಬೋದು, ಯುರೋಪ್ನ ಅಷ್ಟು ಪುಟ್ಟ ಪುಟ್ಟ ರಾಷ್ಟ್ರಗಳಿಗೆ ನ್ಯಾಷನಲಿಸಮ್ ಅನ್ನೋ ಕಲ್ಪನೆ ಏನು ಅಂತಂದರೆ ಒಂದೇ ಥರ ಎಲ್ಲ ಬದುಕೋದು ನ್ಯಾಷನಾಲಿಟಿ ಅಂತ. ಅದು ಶುರುವಾಗಿದ್ದು ಈ ರೋಮನ್ ಚರ್ಚಿನ ವಿರುದ್ಧಕ್ಕೆ ಒಂದು ಹೋರಾಟ ಶುರುವಾದಾಗ ಅವರೆಲ್ಲರೂ ಒಟ್ಟಿಗೆ ನಿಂತ್ಕೊಂಡ್ರು. ತಮ್ಮದೇ ನ್ಯಾಷನಾಲಿಟಿನ ಹೇಗೆ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋ ಕಲ್ಪನೆಯಲ್ಲಿ ತಮ್ಮದೇ ಒಂದು ಚಿಕ್ಕ ಪ್ರಾಂತಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಅದನ್ನೊಂದು ಗಟ್ಟಿ ಮಾಡಿಕೊಂಡು ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ವಾತಾವರಣವನ್ನು ರೂಪಿಸಿಕೊಂಡ್ರು. ಒಂದೇ ಥರ ಯಾರು ಕಾಣ್ತಾರೋ ಅವರೆಲ್ಲರೂ ಒಂದು ನ್ಯಾಷನಾಲಿಟಿಗೆ ಸೇರಿದವರು ಅನ್ನೋಂಥ ಕಲ್ಪನೆಯಿಂದ ಬೆಳ್ಕೊಂಡು ಬಂತು. ಹೀಗಾಗಿ ನೀವು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಹೋದರೆ ಅವರೆಲ್ಲರೂ ಒಂದೇ ಥರ ಇರ್ತಾರೆ ಅಥವಾ ಇರಿಸುವ ಪ್ರಯತ್ನ ಮಾಡಲಾಗತ್ತೆ. ಆದರೆ ನನ್ನ ದೇಶದಲ್ಲಿ ನೋಡಿ, ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು ರೌಂಡ್ ಹೊಡ್ಕೊಂಡು ಬಂದರೆ ಪ್ರತಿ ಊರು ಬದಲಾವಣೆಯನ್ನು ತೋರಿಸುತ್ತೆ. ಕರ್ನಾಟಕದಲ್ಲೇ ಬದಲಾವಣೆಗಳು ಎಷ್ಟಿವೆ ಅಂತಂದರೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಅಗಾಧವಾದ ಭಾಷೆ ಬಿಡಿ, ಹಾಕುವ ಬಟ್ಟೆ ಕೂಡ ಭಿನ್ನವಾಗಿದೆ, ಮಾಡುವ ಊಟ ಭಿನ್ನವಾಗಿದೆ. ಎಷ್ಟು ಭಿನ್ನತೆ ಇದೆ ಅಂತಂದರೆ, ಆ ತಾಯಿ ನನಗೆ ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ ಡಿಸ್ಕಷನ್ ಮಾಡ್ತಿರ್ಬೇಕಾದಾಗ, ಸರ್ ನಾನು ಮಹಾರಾಷ್ಟ್ರಕ್ಕೆ, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿನ ಬಟ್ಟೆಯೇ ಚೇಂಜು, ಅಲ್ಲಿನ ಮಾತು ಚೇಂಜು, ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಬಹುದಾಗಿರುವ ನಮಗೆ ಜಗತ್ತಿನ ಯಾವ ರಾಷ್ಟ್ರಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೂ ಕಷ್ಟ ಆಗಲ್ಲ. ಹೀಗಾಗಿ ವಸುದೈವ ಕುಟುಂಬಕಂ ಅಂತ ಹೇಳಬಲ್ಲ ತಾಕತ್ತಿರೋದು ನಮಗೆ ಮಾತ್ರ ಅಂತ ಯಾವುದೋ ನೆಲದ ಒಂದು ಹೆಣ್ಣು ಮಗಳು ಅನುಭವಿಸಿಕೊಂಡು ಹೇಳ್ತಾರಲ್ಲ, ಇದು ಬಹಳ ವಿಶೇಷ ಅಂತ. ಬಹುಶಃ ಇದನ್ನು ಕೆಲವರು ನೆಗೆಟಿವ್ ತೆಗೆದುಕೋಬಹುದು, ಇದು ಇದರಿಂದಾಗೆ ಕೆಟ್ಟ ಹೋಗಿರೋದು ಅಂತ. ಆಶ್ಚರ್ಯ ಏನು ಅಂತಂದ್ರೆ, ಈ ಹೊಸ ನ್ಯಾಷನಲಿಸಮ್ ಏನು ರಿವೈವಲ್ ಆಯಿತು ಯುರೋಪ್ನಲ್ಲಿ ಅಥವಾ ಇಂಗ್ಲೆಂಡಲ್ಲಿ, ಬಹುಶಃ 18th ಸೆಂಚುರಿಯ ಬಹುಶಃ ನೆಪೋಲಿಯನ್ ತೀರ್ಕೊಂಡ ನಂತರ ಹೊಸದಾಗಿ ಶುರುವಾದಂಥ ಈ ಆಂದೋಲನ, ನ್ಯಾಷನಲಿಸಮ್ನ ಆಂದೋಲನ, ಈ ಆಂದೋಲನದಲ್ಲಿ ಬೆಳಕೊಂಡು ಬಂದಂಥ ಇಂಗ್ಲಿಷರು ಭಾರತಕ್ಕೆ ಬಂದಾಗ ಅವ್ರಿಗೆ ತಲೆ ಕೆಟ್ಟೋಯ್ತು. ಯಾವ ಥರ ತಲೆ ಕೆಟ್ಟೋಯ್ತು ಅಂತಂದರೆ, ಇದೊಂದು ದೇಶವೇ ಅಲ್ಲ ಅಂತಂದ್ರು ಅವ್ರು ನಮಗೆ. ಯಾಕೆ ದೇಶ ಅಲ್ಲ ಅಂತಂದರೆ, ನ್ಯಾಷನಲಿಟಿ ಅಂತ ಕರಿಬೋದಾಗಿರೋದು ಏನಿದೆ ಇಲ್ಲಿ? ಒಂದೇ ಥರ ಜನ ಇಲ್ಲ, ಒಂದೇ ಥರ ಬಟ್ಟೆ ಇಲ್ಲ, ಕಲರ್ ಒಂದೇ ಥರ ಇಲ್ಲ, ಒಂದೇ ಥರ ಊಟ ಮಾಡಲ್ಲ, ಒಂದು ಭಾಷೆ ಇಡೀ ದೇಶಕ್ಕಿಲ್ಲ. ಅವರಿಗೆ ಆಶ್ಚರ್ಯ, ಈ ದೇಶ ಇಷ್ಟು ವರ್ಷಗಳಿಂದ ಹೆಂಗೆ ಉಳ್ಕೊಂಡು ಬಂದಿದೆ ಅನ್ನೋದಕ್ಕೆ ಆನ್ಸರ್ ಇಲ್ಲ ಅವರಿಗೆ. ಯಾಕೆಂದರೆ ಕರ್ನಾಟಕ ಬೇರೆ, ಆಂಧ್ರ ಬೇರೆ. ಆಶ್ಚರ್ಯ ಏನು ಗೊತ್ತೇನು ಮಿತ್ರರೆ, ಕರ್ನಾಟಕ ಮತ್ತು ಆಂಧ್ರ ಬೇರೆ ಬೇರೆ ಆಗಿದ್ದಾಗಲೂ ಎರಡೂ ರಾಜ್ಯಗಳು ಒಬ್ಬನೇ ರಾಜನನ್ನ ತಮ್ಮ ರಾಜ ಅಂತ ಗೌರವಿಸಿದ್ರು, ಕೃಷ್ಣದೇವರಾಯನನ್ನ. ತೆಲುಗು ತೇಟ, ಕನ್ನಡ ಕಸ್ತೂರಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಂದಿತ್ತು. ಕನ್ನಡ ರಮಾರಮಣ ಅಂತ ಕರೆದಂತೆ ತೆಲುಗುಗರು ಅವನನ್ನು ಅತ್ಯಂತ ಹೆಮ್ಮೆಯಿಂದ ಗೌರವಿಸ್ತಾರೆ. ಯಾವತ್ತೂ ಕಾನ್ಫ್ಲಿಕ್ಟ್ ಬರಲಿಲ್ಲ.
ನಾವು ಉತ್ತರದವರೊಂದಿಗೆ ಕಿತ್ತಾಡಿರಬಹುದು, ಆದರೆ ಜಗಳ ಮಾಡ್ಕೊಂಡಿದ್ರು ಕೂಡ ನಮ್ಮ ಪರಂಪರೆ, ನಮ್ಮ ಕಲ್ಚರ್ಗಳಲ್ಲಿ ಭಿನ್ನ ಆಗಬೇಕು ಅಂತ ಅನ್ನಿಸ್ಲಿಲ್ಲ. ಮರಾಠರನ್ನ ಯಾರು ಗೆದ್ದಾಗ್ಲೂ ಕೂಡ ಅಲ್ಲಿನ ಜನಜೀವನದ ಆಚರಣೆಗಳು ಬದಲಾಗಲಿಲ್ಲ, ಹಾಗೆ ಉಳ್ಕೊಳ್ತು. ಗೆದ್ದವ್ರು ಯಾರೋ? ಧರ್ಮಪಾಲ್ಜಿ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಈ ದೇಶದ ರಾಜರುಗಳು ಕಿತ್ತಾಡ್ತಿದ್ರಂತೆ. 2 ರಾಜರುಗಳು ಕಿತ್ತಾಡುವಾಗ ರಾಜರುಗಳು ಅವರ ಸೈನಿಕರು ಕಿತ್ತಾಡ್ತಿದ್ರೆ ಹೊರತು ಊರಿನ ಜನಕ್ಕೆ ನಮ್ಮ ರಾಜ ಕಿತ್ತಾಡದ ಅಂತನೂ ಗೊತ್ತಾಗ್ತಿರ್ಲಿಲ್ವಂತೆ. ಸ್ವಾಮಿ ವಿವೇಕಾನಂದರು ಹೇಳುವಾಗ ನನಗೆ ಅನೇಕ ಬಾರಿ ನಂಬಲಿಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ಬೆಳ್ಕೊಂಡು ಬಂದಿದ್ದು ಈ 1970s ನಂತರ, ಅಂದರೆ ಒಂದು ಎಮರ್ಜೆನ್ಸಿಯ ನಂತರ ಹುಟ್ಟಿದ ಅನೇಕ ನಮ್ಮ ಪೀಳಿಗೆಯವರಿಗೆ ಅನೇಕ ಮಾತುಗಳನ್ನು ಜೀರ್ಣಿಸಿಕೊಳ್ಳೋದು ಬಹಳ ಕಷ್ಟ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯುರೋಪಿಗೆ ಹೋದರೆ ಅಲ್ಲಿನ ಒಬ್ಬ ಸಾಮಾನ್ಯ ರೈತನನ್ನು ಕರೆದು ಲೇಬರ್ ಪಾರ್ಟಿ ಯಾವುದು, ನಿಮ್ಮ ಪಾರ್ಟಿ ಯಾವುದು, ಆ ಪಾರ್ಟಿ ಯಾವುದು, ಈಗಿನ ಪ್ರಧಾನಮಂತ್ರಿ ಯಾರು, ಅವ್ರು ಯಾರು ಅಂತ ಕೇಳಿದರೆ ಅವನು ಪೂರ್ತಿ ಹಿಸ್ಟ್ರಿ ಹೇಳ್ತಾನಂತೆ. ಈ ಪಾರ್ಟಿದೇನು, ಆ ಪಾರ್ಟಿದೇನು, ಎಲ್ಲವನ್ನೂ ಹೇಳ್ತಾನಂತ. ಭಾರತಕ್ಕೆ ಬಂದು ಇತ್ತೀಚೆಗೆ ನಿಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ಬೋದೇನೋ, ಆದರೆ ನೀವು ಈಗಲೂ ಕೂಡ ಈ ದೇಶದ HRD ಮಿನಿಸ್ಟರ್ ಯಾರು ಅಂತ ಕೇಳಿದರೆ ನಾನು ಚಾಲೆಂಜ್ ಮಾಡ್ತೀನಿ, ಬೆಂಗಳೂರಲ್ಲಿರೋ 80% ಜನಕ್ಕೆ ಗೊತ್ತಿರೋದು ಡೌಟ್ ಇದೆ ಅಂತ. ಬಹಳ ವಿಚಿತ್ರವಾಗಿದೆ. ಹಾಗಂದು ವಿವೇಕಾನಂದರು ಹೇಳ್ತಾರೆ, ಈ ದೇಶದ ಹಳ್ಳಿಯ ರೈತನಿಗೆ ಹೋಗಿ ರಾಮ ಯಾರು, ಕೃಷ್ಣ ಯಾರು ಅಂತ ಕೇಳಿ ಅವನು ನಿಮ್ಮನ್ನು ಕೂರಿಸ್ಕೊಂಡು ಗಂಟೆಗಟ್ಟಲೆ ಪಾಠ ಮಾಡಬಲ್ಲ ಅಂತ, ಅಷ್ಟು ವಿಚಾರ ಅವನಿಗೆ ಗೊತ್ತಿದೆ ಅಂತ. ಅಂದರೆ ಪ್ರಯಾರಿಟಿ ಭಾರತದಿತ್ತಲ್ಲ, ಇಡೀ ದೇಶವನ್ನು ಬೆಸೆಯುವಂಥದ್ದು ಇದು ರಾಜರ ಕಿತ್ತಾಟಗಳಲ್ಲ, ಆದರೆ ಈ ದೇಶದ ಪರಂಪರೆಯ ವಸ್ತುಗಳು ಅಂತ. ಇದು ಬ್ರಿಟಿಷರಿಗೆ ಅರ್ಥ ಆಗಲಿಲ್ಲ. ಹೀಗಾಗಿ ಅನೇಕ ಬಾರಿ ವಿದೇಶಗಳಿಂದ ಭಾರತಕ್ಕೆ ಬರೋ ಜನ ಈ ದೇಶದ ರಸ್ತೆ ಸರಿ ಇಲ್ಲ, ಈ ದೇಶದ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಬೈತಿರ್ತಾರೆ. ನಾನು ಅದಕ್ಕೆ ಹೇಳೋದು, ನೀವು ನಿಮ್ಮ ದೇಶದ ಕನ್ನಡಕ ತೆಗೆದು ಭಾರತವನ್ನು ಭಾರತದ ಮೂಲಕ ನೋಡಿದರೆ ನಿಮ್ಗೆ ಸರಿಯಾಗಿ ಕಾಣುತ್ತೆ. ಆ ಕನ್ನಡಕ ತೆಗೀರಿ ಮೊದಲು. ಭಾರತವನ್ನು ಅರ್ಥೈಸಿಕೊಳ್ಳುವ ರೀತಿಯೇ ಬೇರೆ ಇದೆ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಅಂತ. ಭಾರತ ಈ ಪರಿಯ ನ್ಯಾಷನಲಿಸಮ್ನ ಈ ಪ್ರಭಾವಕ್ಕೆ ಒಳಗಾಗಲೇ ಇಲ್ಲ. ಭಾರತದ ಕಲ್ಪನೆ ಬೇರೆಯೇ ಇತ್ತು. ಆದರೆ 1885ರಲ್ಲಿ ಈ ದೇಶದಲ್ಲಿ ಈ ನ್ಯಾಷನಲಿಸಮ್ನ ಕಲ್ಪನೆಯೂ ಇಲ್ಲದೆ ಹೋದಾಗ, ಈ ಥರದ ನ್ಯಾಷನಲಿಸಮ್ನ ಕಲ್ಪನೆಯೂ ಇಲ್ಲದೆ ಹೋದಾಗ 1857ರಲ್ಲಿ ಬ್ರಿಟಿಷರ ವಿರುದ್ಧ ಇಡೀ ದೇಶ ಒಂದಾಗಿ ಹೋರಾಟ ಮಾಡಿತ್ತು. ಬಹಳ ಚೆನ್ನಾಗಿದೆ. ನನಗೆ ಈ ಐತಿಹಾಸಿಕ ಈ ಘಟನೆಯನ್ನು ಹೇಗೆ ವರ್ಣಿಸಬೇಕು ಅನ್ನೋದೇ ಕಷ್ಟ. ಯಾವಾಗ ಇಡೀ ದೇಶ ಕನ್ನಡ, ತಮಿಳು, ತೆಲುಗು, ಹಿಂದಿ ಹೀಗೆಲ್ಲ ಕಿತ್ತಾಡಬಹುದು ಅಂತ ನಾವು ಅನ್ಕೊಳ್ತೀವೋ, ಆ ಕಾಲಘಟ್ಟದಲ್ಲೇ ಇಡೀ ದೇಶ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತ ನಿಂತಿತ್ತು. ನಾವೆಲ್ಲರೂ ಒಂದು ಎನ್ನುವ ಭಾವನೆಯಿಂದ ಇತ್ತಲ್ಲ, ಯಾವ ಸೂತ್ರ ಬಂಧಿಸಿತ್ತು ಅವರನ್ನ? ಭಾರತೀಯರು ಯಾವಾಗಲೂ ಕಿತ್ತಾಡಲಿಕ್ಕೆ ಲಾಯಕು, ಯಾವಾಗಲೂ ಕಿತ್ತಾಡ್ತಿರ್ತಾರೆ ಅಂತ ನಮ್ಮನ್ನು ಪದೇ ಪದೇ ದೂಷಿಸ್ತಾರಲ್ಲ. 1857ರಲ್ಲಿ ಒಟ್ಟಾಗಿ ನಿಂತಿದ್ವಲ್ಲ, ಒಟ್ಟಾಗೋದಕ್ಕೆ ಬಂಧಿಸಿದಂಥ ಸೂತ್ರ ಯಾವುದು? ಇದೇ ಅಚ್ಚರಿಯ ಸಂಗತಿ. ಎಷ್ಟು ಸುಂದರವಾಗಿತ್ತು ಆ ಹೋರಾಟ ಅಂದರೆ ಬ್ರಿಟಿಷರಿಗೆ ಆಗ ಗೊತ್ತಾಯಿತು, ನಾವಿದೊಂದು ರಾಷ್ಟ್ರ ಅಲ್ಲ ಅಂತ ಭಾವಿಸ್ಕೊಂಡು ತಿರುಗಾಡ್ತಿದ್ದೀವಿ ಅಷ್ಟೇ. ಈ ರಾಷ್ಟ್ರವನ್ನು ಬಂಧಿಸುವ ಅಖಂಡವಾದ ಸೂತ್ರಗಳು ಅನೇಕ ಇವೆ, ಎಚ್ಚರಿಕೆ ಇಟ್ಕೋಬೇಕು. ಮತ್ತೆ ಹೀಗೆ ಈ ರಾಷ್ಟ್ರ ಪ್ರತಿಭಟನೆಗೆ ನಿಂತಾಗ ಇವರನ್ನು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಲಿಕ್ಕೆ ನಾವೇ ಇವ್ರಿಗೊಂದು ವೇದಿಕೆ ರೂಪಿಸಿಕೊಡ್ಬೇಕು ಅಂತ 1885ರಲ್ಲಿ ಕಾಂಗ್ರೆಸ್ ಸ್ಥಾಪಿಸಿಕೊಟ್ಟರು. ಅವರೇ ಸ್ಥಾಪಿಸಿಕೊಟ್ಟಿದ್ದು. ಇದು ನಾವೇ ಮಾಡ್ಕೊಡ್ತೀವಿ ಪ್ಲಾಟ್ಫಾರ್ಮು, ಈ ಪ್ಲಾಟ್ಫಾರ್ಮ್ ಮೂಲಕವೇ ನಮ್ಮ ಮುಂದೆ ಕಿತ್ತಾಡಿ ನೀವು ಅಂತ. ಹಂಗೆ ಅನ್ಕೊಂಡು ಅದನ್ನು ಕಿತ್ತಾಟ ಮಾಡಿದಾಗ, ಅದು ವ್ಯವಸ್ಥೆ ಮಾಡಿಕೊಟ್ಟಾಗ 1885ರಿಂದ 1905ರವರೆಗಿನ ಒಂದು 20 ವರ್ಷಗಳ ಕಾಲ ಈ ಹೋರಾಟ ಹೇಗೆ ನಡೆದಿತ್ತು ಕಾಂಗ್ರೆಸ್ಸಿಗೆ ಅಂತಂದರೆ, ಒಂದು ಎಲೈಟಿಸ್ಟ್ ಗ್ರೂಪ್ ಅವ್ರು ಬರ್ತಿದ್ರು. ಅವರೆಲ್ಲ ತುಂಬ ನಾಲೆಜ್ ಇದ್ದಂಥವರು. ಸುರೇಂದ್ರನಾಥ್ ಬ್ಯಾನರ್ಜಿ ಇರ್ಬೋದು, ಇನ್ಫ್ಯಾಕ್ಟ್ ಗೋಖಲೆ ಅವರು ಆ ಟೀಮಿನ ಒಂದು ಮಹತ್ವದ ಆಧಾರ ಸ್ತಂಭವೇ ಸರಿ. ಇನ್ನು ಅದ್ರ ಜೊತೆಗೆ ದಾದಾಭಾಯಿ ನವರೋಜಿ ಥರದವರು ಇದ್ದರು. ಇವರೆಲ್ಲರೂ ಬಂದು ಕೂತ್ಕೊಂಡು ಹೇಗೆ ಎಲೈಟಿಸ್ಟ್ ಗ್ರೂಪ್ ಅಂತಂದರೆ ಅವರೆಲ್ಲರೂ ಭಾರತಕ್ಕಾಗಬೇಕಾದ ಒಳಿತನ್ನು ಡಿಸ್ಕಸ್ ಮಾಡ್ತಿದ್ರು. ಆದರೆ ಯಾವತ್ತಿಗೂ ಬ್ರಿಟಿಷ್ ಸರ್ಕಾರಕ್ಕೆ ತೊಂದರೆ ಆಗುವಂತೆ ಮಾತಾಡ್ತಿರಲಿಲ್ಲ. ಇಟ್ ವಾಸ್ ರಿಕ್ವೈರ್ಡ್. ಅವತ್ತಿನ ದಿನಗಳಲ್ಲಿ ಹಾಗೆ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 1857ರ ಯಾವ ಹೀನಾಯ ಸೋಲು ಅಂತ ನಾವು ಕರಿಬೋದೋ ಭಾರತಕ್ಕೆ, ಇನ್ಫ್ಯಾಕ್ಟ್ ಅದು ಆ ಥರ ಆಗೋಗಿತ್ತು. ಅದನ್ನು ನೋಡಿದ ನಂತರ ಭಾರತ ಹೀಗೆ ಪ್ರತಿಕ್ರಿಯಿಸಬೇಕಾಗಿದ್ದರಿಂದ ನಿಧಾನವಾಗಿ ಒಂದು ಇಂಟೆಲೆಕ್ಚುಯಲ್ ಟೀಮ್ನಲ್ಲಿ ಈ ಥರದ ಚರ್ಚೆ ನಡೀತಿತ್ತು. ಮತ್ತೇನು ಅಂತಂದರೆ, ನಮಗೇನಾದರೂ ಬೇಕು ಅಂತಂದಾಗ ಬ್ರಿಟಿಷರ ಮುಂದೆ ಒಂದು ಲೆಟರ್ ಇಡೋಣ, ಅವರು ಒಪ್ಪಿಕೊಂಡು ಕೊಡ್ತಾರೆ ಎನ್ನುವಂಥ ಅತ್ಯಂತ ಪ್ರೇಮಪೂರ್ಣ ಭಾವನೆಯಿಂದ ಬ್ರಿಟಿಷರ ವಿರುದ್ಧ ವ್ಯವಹರಿಸ್ತಾ ಇದ್ರು, ಬ್ರಿಟಿಷರ ವಿರುದ್ಧ ವ್ಯವಹರಿಸ್ತಾ ಇದ್ರು ಅಂತ. ಅದರಲ್ಲೊಂದು ಪ್ರೇಮಪೂರ್ಣ ಭಾವನೆ ಇತ್ತು. ಹೇಗಿತ್ತು ಅಂತಂದರೆ, ದ ಹ್ಯಾಡ್ ಅನ್ ಇಮ್ಮೆನ್ಸ್ ಫೇತ್. ಆ ವಿಶ್ವಾಸ ಹೇಗಿತ್ತು ಅಂತ ಬ್ರಿಟಿಷರ ಮೇಲೆ ಅಂತಂದರೆ, ಅವರು ಡೈರೆಕ್ಟಾಗಿ ಸ್ವರಾಜ್ಯ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಬದಲಿಗೆ ಅವ್ರು ಏನು ಕೇಳ್ಕೊಳ್ತಾ ಇದ್ರು ಅಂತಂದರೆ, ನಮಗೊಂದು ಆಟೋನಮಿ ಕೊಟ್ಬಿಡಿ ಸಾಕು, ನೀವೇ ಇರಿ, ನಾವಿಲ್ಲಿ ನಮ್ಮನ್ನು ರೂಲ್ ಮಾಡ್ಕೊಳ್ಳೋಕೆ ಬಿಟ್ಬಿಟ್ರೆ ಸಾಕು ಎನ್ನುವ ಮಟ್ಟಿಗೆ ನಾವು ಕೇಳ್ಕೊಳ್ಳೋ ಸ್ಥಿತಿಯಲ್ಲಿ ಆವತ್ತಿನ ಸ್ಥಿತಿಗತಿಯಲ್ಲಿದ್ವಿ. ನಮಗೆ ಅತ್ಯಂತ ಸ್ಟ್ರಾಂಗ್ ಆಗಿ ಬ್ರಿಟಿಷರನ್ನು ವಿರೋಧಿಸಬಲ್ಲ ಯಾವ ನರೇಟಿವ್ಗಳು ನಮ್ಮ ಹತ್ರ ಇರಲಿಲ್ಲ.
ನಾವು ಅದಕ್ಕೆ ಬೇಕಾಗಿರುವಂಥ ಭೂಮಿಕೆಯನ್ನೂ ಸಿದ್ಧಪಡಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈ ಥರದ ಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ತಿಲಕರು ಎದ್ದು ನಿಂತುಕೊಂಡು ಪೂರ್ಣ ಸ್ವರಾಜ್ ಹಾ ಮಾಜಾ ಜನ್ಮ ಸಿದ್ಧ ಅಧಿಕಾರ ಹೇ ಅಂತ ಮರಾಠಿಯಲ್ಲಿ ಘೋಷಣೆ ಮಾಡಬೇಕಾದಾಗ ಮೊದಲನೇ ಬಾರಿಗೆ ಪೂರ್ಣ ಸ್ವರಾಜ್ಯದ ಕಲ್ಪನೆ ಬಂದಿತ್ತು. ಆದರೆ ತಿಲಕರು ಕೂಡ ಸ್ಪಷ್ಟವಾದ ಒಂದು ಭೂಮಿಕೆಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆಗ ಈ ದೇಶಕ್ಕೆ ಒಂದು ಇಂಟಲೆಕ್ಚುಯಲ್ ನ್ಯಾಷನಲಿಸಮ್ ಅನ್ನು ಕೊಟ್ಟಿದ್ದಷ್ಟೇ ಅಲ್ಲದೆ, ಈ ಇಂಟಲೆಕ್ಚುಯಲ್ ನ್ಯಾಷನಲಿಸಮ್ನ ಕಾಮನ್ ಮ್ಯಾನ್ ವರೆಗೂ ತಲುಪಿಸಿ ಸಾಮಾನ್ಯ ಜನರಿಗೂ ಇದು ಅರ್ಥವಾಗುವಂತೆ ಮಾಡಿ ಅವನನ್ನು ದೊಡ್ಡ ತ್ಯಾಗಕ್ಕೆ ಎಚ್ಚರಿಸುವಂಥ ಸಾಮರ್ಥ್ಯಕ್ಕೆ ಅಣಿಯಾಗಿದ್ದು ಯೋಗಿ ಅರವಿಂದರು ಅಂತ. ನಾನಿವತ್ತು ಯೋಗಿ ಅರವಿಂದರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿರೋದು. ಯೋಗಿ ಅರವಿಂದರು ನನಗೆ ಬಹಳ ವಿಶೇಷ. ಅರವಿಂದರು ಮತ್ತು ವಿವೇಕಾನಂದರಲ್ಲಿ ಒಂದು ಸಾಮ್ಯತೆ ನಾನು ಕಾಣ್ತೀನಿ, ಅಥವಾ ವೈರುಧ್ಯ ಅಂತ ಆದರೂ ಕರಿಬಹುದು ನೀವು. ವಿವೇಕಾನಂದರು 1893ರಲ್ಲಿ ಇಲ್ಲಿಂದ ಅಮೆರಿಕಕ್ಕೆ ಹೋದರು. ಅಮೆರಿಕಾದ ಜನಕ್ಕೆ ಭಾರತೀಯ ವಿಜ್ಞಾನ ಅಥವಾ ಭಾರತೀಯ ಸ್ಪಿರಿಚುಯಾಲಿಟಿನ, ಭಾರತೀಯ ಅಧ್ಯಾತ್ಮವನ್ನು ಕೊಟ್ಟು ಅವರ ಬಳಿ ಇರುವಂಥ ಕರ್ತೃತ್ವ ಶಕ್ತಿಯನ್ನು ಭಾರತಕ್ಕೆ ತೆಗೆದುಕೊಂಡು ಬರ್ತೀನಿ, ಸಂಪತ್ತನ್ನು ಭಾರತಕ್ಕೆ ತೆಗೆದುಕೊಂಡು ಬರ್ತೀನಿ ಅನ್ನೋ ದೂರದೃಷ್ಟಿಯಿಂದ ವಿವೇಕಾನಂದರು 1893ರಲ್ಲಿ ಇಲ್ಲಿಂದ ಅಲ್ಗೋದ್ರು. 125 ವರ್ಷ ಅದಕ್ಕೆ. ಅದೇ 1893ರಲ್ಲಿ ಬಹುಶಃ ವಿವೇಕಾನಂದರು ಹೋಗೋಕ್ಕಿಂತ 3-4 ತಿಂಗಳ ಮುಂಚೆ ಲಂಡನ್ನಲ್ಲಿ, ಕೇಂಬ್ರಿಡ್ಜ್ನಲ್ಲಿ ಓದ್ತಾ ಇದ್ದಂಥ ಅರವಿಂದರು ಲಂಡನ್ನನ್ನು ಬಿಟ್ಟು ನಾನು ಭಾರತಕ್ಕೋಸ್ಕರ ದುಡಿತೀನಿ ಅಂತ ಭಾರತಕ್ಕೆ ಬಂದಿದ್ರು. ಅದಕ್ಕೂ 125 ವರ್ಷ. ಈ ವರ್ಷ ಕೋಇನ್ಸಿಡೆನ್ಸ್. ವಿಚಿತ್ರ ಏನು ಗೊತ್ತೇನು, ಸ್ವಾಮಿ ವಿವೇಕಾನಂದರು ಸಮಾಜದ ಕೆಲಸ ಮಾಡೋಕ್ಕಿಂತ ಮುಂಚೆ, ಇದು ಬಹಳ ವಿಶೇಷವಾಗಿದೆ, ನಾನು ತುಂಬ ಆಶ್ಚರ್ಯಚಕಿತನಾಗಿ ಗಮನಿಸ್ತಿರ್ತೀನಿ ಇದನ್ನು, ಸಮಾಜ ಕೆಲಸ ಮಾಡುವಕ್ಕಿಂತ ಮುಂಚೆ ಭಗವಂತನ ಆಜ್ಞೆಯನ್ನು ಪಡ್ಕೊಂಡ್ರು. ರಾಮಕೃಷ್ಣರ ಬಳಿ ಸಾಕ್ಷಾತ್ ಕಾಳಿಯ ದರ್ಶನವಾದ ನಂತರ ಸಮಾಧಿಯ ಸ್ಥಿತಿಯನ್ನು ಅನುಭವಿಸಿ ರಾಮಕೃಷ್ಣರು ಇನ್ನು ಮುಂದೆ ಇದಕ್ಕೆ ಕೀಲಿ ಕೈ ಹಾಕ್ತೀನಿ, ಇನ್ನು ಮುಂದೆ ನಿಂಗೆ ಇದು ಸಿಗಲ್ಲ, ಇನ್ನು ಮುಂದೆ ನೀನು ಸಮಾಜದ ಕೆಲಸ ಮಾಡಬೇಕು ಅಂತ ರಾಮಕೃಷ್ಣರು ಸಮಾಧಿಯ ಸ್ಥಿತಿಗೆ ಕೀಲಿ ಹಾಕಿದ ನಂತರ ಅದೇ ರಾಮಕೃಷ್ಣರು ನರೇಂದ್ರನಿಗೆ ಹೇಳಿದ್ರು, ಜಗತ್ತಿಗೆ ಶಿಕ್ಷಣ ಕೊಡೋದು ನಿನ್ನ ಕೆಲಸ, ಹೋಗು ಮೊದಲು ಜಗತ್ತಿಗೆ ಅಂತ. ಯಾವತ್ತು ಇನ್ನಾಗಲ್ಲ ಅಂತ ನಿನಗನ್ಸುತ್ತೋ ಅವತ್ತು ನಿನ್ನ ನಾನೇ ಕರೆಸ್ಕೊಳ್ತೀನಿ, ಅಲ್ಲಿವರೆಗೂ ನೀನು ಮಾಡು ಈ ಕೆಲಸನ ಅಂತ ಎಲ್ಲವನ್ನೂ ಮುಗಿಸಿದ ನಂತರ ಆದೇಶ ಕೊಟ್ಟು ಕಳಿಸಿದ್ರು. ಅರವಿಂದರದು ಉಲ್ಟಾ. ಅರವಿಂದರು ಎಲ್ಲ ಕೆಲಸವನ್ನು ಮುಗಿಸಿ ಆದೇಶ ಪಡ್ಕೊಂಡು ಪಾಂಡಿಚೇರಿಗೆ ನಿವೃತ್ತಿಯಾದರು. ಎರಡಕ್ಕೂ ಎಷ್ಟು ಭಿನ್ನ ಮಾನಸಿಕತೆ ಅಡಗಿದೆ ಅಂತ ನಾನು ಅಂದ್ಕೊಳ್ಳೋದು ಯಾವಾಗಲೂ. ಅರವಿಂದರ ಜೀವನ ಬಹಳ ವಿಚಿತ್ರವಾದ ಹೊಯ್ದಾಟಗಳದ್ದು. ಅರವಿಂದರ ತಾತ ರಾಜನಾರಾಯಣ್ ಘೋಷ್ ಅಂತ. ಅವತ್ತಿನ ದಿನಗಳಲ್ಲಿ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಬಹುಶಃ ಇವತ್ತಿನಗಿಂತ ಬಹಳ ಭಿನ್ನವಾದ ಪರಿಸ್ಥಿತಿ ಏನೂ ಅಲ್ಲ, ಹಾಗೆ ಇತ್ತು. ಬಹುಶಃ ಈ ಪರಿಸ್ಥಿತಿ ನಮಗೆ ಇವತ್ತು ಕೆಟ್ಟದ್ದು ಅನ್ಸುತ್ತಲ್ಲ, ಇದಕ್ಕಿಂತಲೂ ಕೆಟ್ಟದ ಕಾಲಘಟ್ಟ ಒಂದಿರುತ್ತೆ ಅಂತ ಯಾವಾಗಲೂ ಅನ್ಸುತ್ತೆ. ಬಹುಶಃ ಇನ್ನು 50 ವರ್ಷ ಕಳೆದ ನಂತರ ಅವತ್ತೇನು ಕೆಟ್ಟಿರುತ್ತೋ ಅದಕ್ಕಿಂತಲೂ ನಾವು ಇವತ್ತು ಕೆಟ್ಟಿರ್ತೀವಿ. ಸೊ ನಮ್ಗೆ ಗೊತ್ತಿಲ್ಲ, ಇದು ಹಿಂಗೆ ನಡ್ಕೊಂಡು ಬರ್ತಾನೆ ಇರುತ್ತೆ. ನನಗೊಬ್ಬ ಸಿನಿಮಾ ಸಾಹಿತಿ ಹೇಳಿದರು, ಸರ್ ನಾವು ಬರೆದಿದ್ದ ಹಾಡು ಕೆಟ್ಟದ್ದು ಅಂತ ಹೇಳ್ತೀರಾ ಅಂತ ಒಂದು 2 ಹಳೆ ಕೆಟ್ಟ ಹಾಡು ಹೇಳಿದ್ರು. ನಮಗಿಂತ ಎಷ್ಟು ಕೆಟ್ಟದಾಗಿದೆ ನೋಡಿ ಅಂತ. ನಾನದು ಇದು ನಿಜವಾಗ್ಲೂ ಇದೆಯಾ ಅಂತ. ಇದೆ ಸರ್, ಅವರೇ ಬರೆದಿರೋದು ಇದು. ನೀವು ಒಳ್ಳೊಳ್ಳೆ ಹಾಡುಗಳನ್ನು 100 ವರ್ಷಗಳ ನಂತರ ಮೆಲುಕು ಹಾಕೋದು ರೂಢಿ ಮಾಡ್ಕೊಂಡು ಹಳೆ ಚೆನ್ನಾಗಿತ್ತು ಅಂತೀರಾ, ನಾವು ಬರೆದಿದ್ದು ಕೆಟ್ಟದಾಗಿರುತ್ತೆ ಅಂತ ಹೇಳ್ತೀರಾ ಅಂತ. ನಾವೇನು ಕೆಟ್ಟದಾಗಿದ್ದೀವಲ್ಲ ಅವತ್ತು ಅದಕ್ಕಿಂತಲೂ ವಿಚಿತ್ರವಾಗಿತ್ತು. ಬ್ರಹ್ಮ ಸಮಾಜದ ಉಚ್ಛ್ರಾಯ ಸ್ಥಿತಿಯ ಕಾಲಕ್ಕೆ ದೇಶ ಹೇಗಿತ್ತು ಅಂತಂದರೆ, ಈ ಲಿಬರಲಿಸಮ್ ಅಂತ ನಾವೇನು ಕರಿತೀವಲ್ಲ ಅದೇ ಥರದ ಪರಿಸ್ಥಿತಿ ಈ ದೇಶದಲ್ಲೂ ಇತ್ತು. ಬಂಗಾಳದಲ್ಲಿ ಹೇಗಿದ್ರು ಅಂತಂದರೆ, ಬ್ರಿಟಿಷರ ಬಟ್ಟೆ ಹಾಕೋದು, ಹೆಂಡ ಕುಡಿಯೋದು, ಮಾಂಸ ತಿನ್ನೋದು, ಇವೆಲ್ಲವೂ ಇಂಟಲೆಕ್ಚುಯಲ್ನ ಸಂಕೇತ ಆಗಿತ್ತು. ಯಾರಾದರೂ ನೀನು ಇಂಟಲೆಕ್ಚುಯಲ್ ಅಂದರೆ ಏನು ಮಾಡ್ತೀಯ ಅಂತಂದರೆ, ಬ್ರಿಟಿಷರ ಥರ ಇರ್ತೀನಿ, ನಾನು ಹೆಂಡ ಕುಡ್ಲಿಕ್ಕೆ ಪಾರ್ಟಿ ಎಲ್ಲ ಮಾಡ್ತೀನಪ್ಪ, ನಂಗೆ ಅವೆಲ್ಲ ಇಲ್ಲ, ನಾನು ತುಂಬ ಆರಾಮಾಗಿರ್ತೀನಿ ಅಂತ ಹೇಳೋದು. ಆನಂತರ ನಾನು ಮಾಂಸ ತಿಂತೀನಿ ಅಂತ. ರಾಜನಾರಾಯಣ್ ಘೋಷ್ ತಮ್ಮ ಒಂದು ಜೀವನ ಚರಿತ್ರೆಯಲ್ಲಿ ಬರ್ಕೊಳ್ತಾರೆ, ಎಲ್ಲಿವರೆಗೂ ಅಂತಂದರೆ ಮುಸಲ್ಮಾನರನ್ನ ಕರೆಸಿ ಅವರ ಹತ್ರ ಮಾಂಸದ ಅಡುಗೆ ಮಾಡಿಸಿಕೊಂಡು ಊಟ ಮಾಡೋದು ಹೈಯೆಸ್ಟ್ ಲಿಬರಲಿಸಮ್ನ ಸಂಕೇತ ಅಂತ. ಅಂದರೆ ಇವರಷ್ಟು ಲಿಬರಲ್ ಮತ್ತೆ ಯಾರೂ ಇಲ್ಲ, ಇವರೆಲ್ಲರನ್ನೂ ಒಳಗೊಳ್ತಾರೆ ಎನ್ನುವಂಥ ಕಲ್ಪನೆ ಅಂತ ಹಾಗೇ ಇದ್ದವರವರು. ಆನಂತರ ಒಂದು ಕಾಲಘಟ್ಟದಲ್ಲಿ ಅವ್ರಿಗೆ ಅರಿವಾಯಿತು, ಎಂಥ ತಪ್ಪು ಮಾಡ್ತಿದ್ದೀನಲ್ಲ ನಾನು ಎಂಥ ದಾರಿಯಲ್ಲಿ ಹಿಡ್ಕೊಂಡಿದ್ದೀನಿ, ನನ್ನ ದೇಶದ ನನ್ನ ಪರಂಪರೆನೆಲ್ಲ ಬಿಟ್ಟು ಈ ದಾರಿಯಲ್ಲಿ ಹೋಗ್ತಿದ್ದೀನಲ್ಲ ಅಂತ ರಾಜನಾರಾಯಣ್ ಘೋಷರಿಗೆ ಅನ್ನಿಸೋ ಕಾಲಕ್ಕೆ ಬಹಳ ತಡ ಆಗೋಗಿತ್ತು. ಅಷ್ಟೊತ್ತಿಗೆ ಅವ್ರು ಏನು ಮಾಡಿದರು, ತಮ್ಮ ಮಗಳಾಗಿದ್ದಂಥ ಸ್ವರ್ಣಲತಾ ದೇವಿಯನ್ನು ಕೃಷ್ಣಧನ ಘೋಷರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಈ ಕೃಷ್ಣಧನ ಘೋಷರಿಗೆ ಭಾಳ ವಿಚಿತ್ರವಾಗಿರುತ್ತೆ. ಅವರಿಗೆ ಮೊದಲಿಂದಲೂ ಕೂಡ ಈ ಬ್ರಿಟಿಷ್ ಖಯಾಲಿ ಜಾಸ್ತಿ. ಡಾಕ್ಟರ್ ಆಗಿದ್ದರು, MD ಓದಬೇಕು ಅಂತ ಅವ್ರು ವಿದೇಶಕ್ಕೆ ಹೋಗಬೇಕಾದಾಗ ರಾಜನಾರಾಯಣ್ ಘೋಷ್ ಕರೆದು ಹೇಳಿದರು, ವಿದೇಶಕ್ಕೆ ಹೋಗ್ತಾ ಇದೆಯಾ? ಇವರು ಏಟು ತಿಂದವರಲ್ಲ, ಚೆನ್ನಾಗಿ ಏಟು ತಿಂದ ಮನುಷ್ಯ ಕರೆದು ಹೇಳಿದರು, ವಿದೇಶಕ್ಕೆ ಹೋಗ್ತಾ ಇದೆಯಾ, ಅಲ್ಲಿನ ಸಂಸ್ಕೃತಿ ಬಹಳ ಬೇಗ ಆವರಿಸಿಕೊಳ್ಳುತ್ತೆ, ಯಾವ ಕಾರಣಕ್ಕೂ ಭಾರತೀಯ ಸಂಸ್ಕೃತಿಯನ್ನು ಬಿಡಬೇಡ ಅಂತ ಎಚ್ಚರಿಕೆ ಕೊಟ್ಟು ಕಳಿಸಿದರು.
ಆದರೆ ಈ ಕೃಷ್ಣಧನ ಘೋಷರಿಗೆ, ಡಾಕ್ಟರ್ಗೆ ಎಷ್ಟರ ಮಟ್ಟಿಗೆ ವಿದೇಶಿ ಸಂಸ್ಕೃತಿಯ ಮೇಲೆ ಮೋಹ ಇತ್ತು ಅಂತಂದರೆ, ಕೃಷ್ಣಧನ ಘೋಷರು ಬರಬೇಕಾದ್ರೆ ಪೂರ್ಣ ವಿಲಾಯ್ತಿ ಬಾಬು ಆಗಿ ಬಂದ್ಬಿಟ್ರು. ವಿಲಾಯ್ತಿ ಬಾಬು ಅಂದರೆ ಹೇಗೆ ಅಂತಂದರೆ, ಅವರು ಮಾತು ಅವರ ಕೆಲಸಗಳು, ಅವರ ಸ್ಟೈಲು, ಅವ್ರ ಬಿಹೇವಿಯರು ಎಲ್ಲವೂ ಬ್ರಿಟಿಷರ ಥರ ಇರಬೇಕು ಅಂತ, ಅದೇ ಅತ್ಯಂತ ಗೌರವದ ಸಂಕೇತ ಅಂತ ಭಾವಿಸಿಕೊಂಡು ಬಿಟ್ಟಿದ್ರು ಅಂತ. ಹಾಗೆ ಬದುಕೋದೇ ಶ್ರೇಷ್ಠ ಅಂತ. ಆದರೆ ಅಪ್ಪ ಅಮ್ಮ ಮಾಡುವಂಥ ಒಳ್ಳೆ ಕೆಲಸಗಳು ಎಷ್ಟು ಕೆಲಸ ಮಾಡುತ್ತೆ ಅಂತಂದರೆ ಅರವಿಂದರ ಮೂಲಕ್ಕೆ ಅದು ಕಾರಣ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಆದರೆ ಡಾಕ್ಟರ್ ಆಗಿದ್ದಂಥ ಆ ಪುಣ್ಯಾತ್ಮ ಯಾರಾದರೂ ಪೇಷಂಟ್ಸು ತಾನು ಊಟ ಮಾಡ್ತಾ ಇರುವಾಗ ಅಲ್ಲಿ ನಿಂತ್ಕೊಂಡು ಕರೆದ್ರೂ ಕೂಡ ಊಟವನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ರಂತೆ. ತಾವು ಎಷ್ಟು ದುಡಿತಾ ಇದ್ರೋ ಅದರಲ್ಲಿ ಬಹುಪಾಲನ್ನು ಸಮಾಜದ ಒಳಿತಿಗೋಸ್ಕರ ಖರ್ಚು ಮಾಡಿಬಿಡ್ತಿದ್ರಂತೆ. ಈ ಒಳ್ಳೆಯತನ ಇತ್ತಲ್ಲ, ಈ ಒಳ್ಳೆಯತನವೇ ಅವರನ್ನು ದೂರದವರೆಗೂ ಕಾಪಾಡಿತು. ಅವರಿಗೆ ಮದುವೆ ಆಗಿದ್ದು ಸ್ವರ್ಣಲತಾ ದೇವಿಯೊಂದಿಗೆ. ಮದುವೆಯಾಗಿ ಮಗು ಆಗ್ತಿದ್ದಂತೆ ಆಕೆಗೆ ಹುಚ್ಚಿಡಿತು. ಹುಚ್ಚು ಅಂತಂದರೆ ಅದೊಂದು ಆಗಾಗ ಹುಚ್ಚು ಏರೋದು, ಬಹುಶಃ ಸನ್ನಿ ಆಗಿದ್ದಿರ್ಬೋದು ಅಂತ ಅನಿಸುತ್ತೆ. ಹುಚ್ಚು ಏರೋದು, ಹೇಗೆಗೋ ಬಿಹೇವ್ ಮಾಡೋದು, ಗಂಡನ ಜೊತೆ ಭಾಳ ಕಷ್ಟ. ಆದರೆ ಆತ ಎಷ್ಟು ಲಾಯಲ್ ಹಸ್ಬೆಂಡ್ ಅಂತಂದರೆ ಒಂದು ದಿನವೂ ಆಕೆಗೆ ಬೈತಿರಲಿಲ್ವಂತೆ. ಆಕೆನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆಕೆಗೆ ಹುಟ್ಟಿದ 3ನೇ ಪುತ್ರನೇ ಅರವಿಂದ ಹುಟ್ಟೋ ವೇಳೆಗೆ ಇವರಿಗೆ ಬ್ರಿಟಿಷ್ ಭೂತ ತಲೆ ಮೇಲೆ ಚೆನ್ನಾಗಿದೆ. ಅವ್ರು ಅಂದ್ಕೊಂಡಿದ್ರು, ಯಾವ ಕಾರಣಕ್ಕೂ ನನ್ನ ಮಗನಿಗೆ ಭಾರತೀಯ ಸಂಸ್ಕೃತಿಯ ಸೋಂಕು ತಾಕಬಾರದು. ಹೇಗಿದೆ ನೋಡಿ ಅಲ್ಲ, ನಾವು ಏನೋ ಅಂದ್ಕೊಳ್ತೀವಿ ಏನಾಗ್ಬಿಡತ್ತೆ ಅಂತ. ನಂಗೆ ಅನೇಕ ಪೇರೆಂಟ್ಸ್ ಮೀಟಿಂಗಲ್ಲಿ ತಂದೆ ತಾಯಿಗಳು ಕೇಳ್ತಾರೆ, ಸರ್ ನನ್ನ ಮಗ ಒಳ್ಳೆಯವನಾಗಬೇಕು ಅಂದರೆ ಏನು ಮಾಡಬೇಕು ಸರ್? ತುಂಬ ಜನ ಕೇಳ್ತಾರೆ. ನಾನು ಅವ್ರ ಕೊನೆ ಉತ್ತರ ಕೊಡೋದು ಒಂದೇ ಒಂದು, ನೋಡಿ ಅದಕ್ಕೊಂದು ಥಂಬ್ ರೂಲ್ ಅಂತ ಏನಿಲ್ಲ. ಇಂಥ ಸ್ಕೂಲಿಗೆ ಸೇರಿಸ್ಬಿಟ್ರೆ ಒಳ್ಳೆಯವನಾಗ್ಬಿಡ್ತಾನೆ, ಇಂಥ ಸ್ಕೂಲಿಗೆ ಸೇರಿಸ್ಬಿಟ್ರೆ 3rd ಕ್ಲಾಸ್ ಆಗೋಗ್ಬಿಡ್ತಾನೋ, ಅಲ್ಲೇನು ಥಂಬ್ ರೂಲ್ ಇಲ್ಲ. ಒಂದೇ ಒಂದು ಇರೋದೇನು ಅಂತಂದರೆ, ದೇವ್ರ ಮುಂದೆ ಕಣ್ಣೀರು ಸುರಿಸ್ತಾ ಬೇಡ್ಕೊಳ್ಳಿ, ಗೊತ್ತಿಲ್ಲಪ್ಪ ಏನಾಗ್ತಾನೋ, ನಿನ್ನ ತೆಕ್ಕಿಗೆ ತೊಗೊಂಡು ಒಳ್ಳೆಯವನು ಮಾಡು, ಇದು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ ಅಂತ. ಯಾಕೆಂದರೆ ಅವನು ಯಾವಾಗ ಯಾರನ್ನು ಹೆಂಗೆ ಮಾಡ್ತಾನೋ ಅವನಿಗೆ ಮಾತ್ರ ಗೊತ್ತು ಅಂತ. ತನ್ನ ಮಗನಿಗೆ ಅಪ್ಪಿ ತಪ್ಪಿ ಕೂಡ ಭಾರತೀಯ ಸಂಸ್ಕೃತಿಯ ಸೋಂಕು ತಾಕಬಾರದು ಅಂತ ಕೃಷ್ಣಧನ ಘೋಷರು ಹೇಗೆ ಬೆಳೆಸಿದ್ರು ಗೊತ್ತಾ? ಮೊದಲ 4 ವರ್ಷ ತಾತನ ಜೊತೆಲಿದ್ದರು ಅರವಿಂದರು. ಅದಾದಮೇಲೆ 3 ವರ್ಷಗಳ ಕಾಲ ಅವರನ್ನು ಡಾರ್ಜಿಲಿಂಗಿನ ಒಂದು ಶಾಲೆಯಲ್ಲಿ ಬೆಳೆಸಿದ್ರು. ಡಾರ್ಜಿಲಿಂಗಿನ ಸ್ಕೂಲ್ಸ್ ಅಂತಂದರೆ ಅದೊಂಥರ ಇಂಗ್ಲೀಷರನ್ನೇ ತಯಾರು ಮಾಡುವಂಥ ಶಾಲೆ ಇದ್ದಂತೆ. ಅಂಥ ಶಾಲೆಯಲ್ಲಿ ಬೆಳೆಸಿದ್ರು. 7 ವರ್ಷ ಆದ ತಕ್ಷಣ ಡಿಸೈಡ್ ಮಾಡಿದ್ರು, ಇಂಡಿಯಾನೇ ಬೇಡ ಇವನಿಗೆ ಅಂತ. ಇಂಡಿಯಾದಲ್ಲಿದ್ದರೆ ಪ್ರಾಬ್ಲಮ್ ತಾನೆ, ಇವನನ್ನು ವಿದೇಶಕ್ಕೆ ಕಳಿಸ್ಬಿಡೋಣ ಅಂತ. ವಿದೇಶದಲ್ಲಿ ಇಂಗ್ಲೆಂಡ್ನಲ್ಲಿ ಮ್ಯಾಂಚೆಸ್ಟರಿಗೆ ಕಳಿಸಿದ್ರು. ಮ್ಯಾಂಚೆಸ್ಟರ್ಗೂ ನಮಗೂ ಹಳೆಯ ಸಂಬಂಧ. ನಾವು ಬಟ್ಟೆ ತರಿಸ್ಕೊಳ್ತಾ ಇದ್ದಿದ್ದು ಅಲ್ಲಿಂದ. ಇನ್ಫ್ಯಾಕ್ಟ್ ಅವರೇ ಕಳಿಸ್ತಿದ್ರು, ನಾವು ತರಿಸ್ಕೊಳ್ತಿರ್ಲಿಲ್ಲ. ಅವ್ರು ನಮಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ನಮ್ಮಿಂದ ತಾವು ರಾ ಮೆಟೀರಿಯಲ್ನ ತೊಗೊಂಡು ಹೋಗಿ ಅಲ್ಲಿಂದ ಬಟ್ಟೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಆ ಮ್ಯಾಂಚೆಸ್ಟರ್ನಿಂದ ಬಟ್ಟೆ ತೊಗೊಂಡು ಬರ್ತಾ ಇದ್ದ ಜಾಗಕ್ಕೆ ಇವ್ರನ್ನ ಕಳಿಸಿದ್ರು. ಅಲ್ಲೊಬ್ಬ ಪಾದ್ರಿ, ಇವ್ರಿಗೆ ಹಳೆಯ ಪರಿಚಯ. ಅವನ ಮನೆಯಲ್ಲಿ ಅರವಿಂದ್ರ ಅಣ್ಣಂದರು ಇರ್ತಿದ್ರು. ಆರಂಭದಲ್ಲಿ ಸಿರಿವಂತಿಕೆ ಅಲ್ಲ, ಇವರಿಗೆ ಸಿಕ್ಕಾಪಟ್ಟೆ ಹಣ ಕಳಿಸಿದ್ರು. ಬಹುಶಃ ವರ್ಷಕ್ಕೆ 300 ಪೌಂಡು 400 ಪೌಂಡು ಆ ಲೆಕ್ಕದಲ್ಲಿರ್ಬೋದು, ಆ ಕಾಲದಲ್ಲಿ ಕಳಿಸ್ತಾ ಇದ್ದ ದುಡ್ಡು. ಆದರೆ ಕಾಲಕ್ರಮದಲ್ಲಿ ಈ ದುಡ್ಡಿನ ಕೊರತೆ ಶುರುವಾಗ್ತಿದ್ದಂತೆ ಅಪ್ಪ ಹಣ ಕಳಿಸೋದು ಕಡಿಮೆ ಮಾಡಿದರು. ಆಗ್ತಿರಲಿಲ್ಲ ಇವರಿಗೆ ಕಳಿಸ್ಲಿಕ್ಕೆ. ಆದರೆ ತಲೆಯಲ್ಲೊಂದು ಭೂತ ಸವಾರಿ ಇತ್ತಲ್ಲ, ನನ್ನ ಮಗ ವಿದೇಶದೊಂಥರ ಆಗ್ಬಿಡಬೇಕು ಅಂತ. ಆ ಭೂತ ಖಂಡಿತವಾಗಿ ಸವಾರಿ ಇತ್ತು. ಆದರೆ ಯಾವಾಗ ಹಣದ ಕೊರತೆ ಆಯಿತೋ, ಆ ಮ್ಯಾಂಚೆಸ್ಟರ್ನ ಮನೆಯಲ್ಲಿರೋರಿಗೂ ಇವ್ರಿಗೆ ಸಮಸ್ಯೆ ಆಗಲಿ. ಯಾಕಂದರೆ ಆ ಮನೆಯಲ್ಲಿ ಒಂಥರ ಇವರನ್ನು ತಮ್ಮ ಮಕ್ಕಳ ಥರ ನೋಡ್ಕೊಳ್ತಾ ಇದ್ರಿಂದ ಹೇಗೋ ಏನು ಬೇಕೋ ಮ್ಯಾನೇಜ್ ಆಗ್ತಿತ್ತು. ಆದರೆ ಸೂಕ್ಷ್ಮಮತಿಯಾಗಿದ್ದ ಅರವಿಂದರಿಗೆ ಭಾಳ ಸಂಕಟ ಆಗ್ತಿತ್ತು. ನಾನು ದುಡ್ಡು ಕೊಡದೆ ಹೀಗೆ ಬದುಕ್ತಾ ಇದ್ದೀನಲ್ಲ ಇವ್ರ ಜೊತೆ, ಹಾಗೆಲ್ಲ ಸಂಕಟ ಭಾಳ ಆಗ್ತಿತ್ತು. ಅರವಿಂದರು ಸ್ಕಾಲರ್ಶಿಪ್ ಎಕ್ಸಾಮನ್ನು ಬರೆದು ಅವರು ಸ್ಕಾಲರ್ಶಿಪ್ಪನ್ನು ತಗೊಂಡು ಕೇಂಬ್ರಿಡ್ಜ್ ಕಾಲೇಜ್ನಲ್ಲಿ ಅಧ್ಯಯನಕ್ಕೆ ಹೋದರು. ಬಹುಶಃ ಅವಾಗ ಒಂದು 40 ಪೌಂಡ್ ಸ್ಕಾಲರ್ಶಿಪ್ ಬರ್ತಿತ್ತೇನೋ ಇವ್ರಿಗೆ. ಅದು ಎಲ್ಲಿಗೂ ಸಾಕಾಗ್ತಿರ್ಲಿಲ್ಲ. ಒದ್ದಾಡಿಕೊಂಡು ಹಸಿವಿನಿಂದ ಏನೇ ಮಾಡಿಕೊಂಡು ಹಾಗೂ ಹೀಗೂ ಅಧ್ಯಯನ ಮಾಡಬೇಕು ಅಂತ ಒದ್ದಾಡ್ತಿದ್ರು. ನಾನು ಆಶ್ಚರ್ಯಚಕಿತನಾಗಿದ್ದು ಯಾವಾಗ ಅಂತಂದರೆ, ಅರವಿಂದರಿಗೆ ಇಷ್ಟೆಲ್ಲ ಪರಿಸ್ಥಿತಿಯ ನಡುವೆ ಅವರು ಯುರೋಪಿಯನ್ ಭಾಷೆಗಳನ್ನು ಕಲಿತು ಅಲ್ಲಿನ ಚಿಂತನೆಗಳನ್ನು ತಮ್ಮದಾಗಿಸಿಕೊಳ್ಳುವಾಗ, ಅಲ್ಲಿನ ಸಂಸ್ಕೃತಿಯನ್ನು ಹತ್ತಿರದಿಂದ ಗಮನಿಸುವಾಗ ಅವರೊಳಗೆ ಭಾರತೀಯ ಸಂಸ್ಕೃತಿಯ ಬೀಜ ಬಿದ್ದಿದ್ದಾದರೂ ಹೇಗೆ? ಭಾಳ ಗಂಭೀರವಾದ ಪ್ರಶ್ನೆ ಇದು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಇವರಪ್ಪನಿಗೆ ಕಾಲಕ್ರಮದಲ್ಲಿ ನಿಧಾನವಾಗಿ ಭಾರತೀಯರೊಂದಿಗಿನ ಪ್ರೇಮ ಇದೆಯಲ್ಲ, ಯಾವಾಗಲೂ ಹಾಗೆ ಹೃದಯದಲ್ಲಿ ಪ್ರೇಮ ತುಂಬಿಕೊಂಡಿದ್ದರೆ ನಾವು ಮಾಡ್ತಾ ಇರುವ ತಪ್ಪು ಮಾರ್ಗದಿಂದಲೂ ಭಗವಂತ ಸರಿ ಮಾರ್ಗಕ್ಕೆ ಕರ್ಕೊಂಡು ಬಂದು ಬಿಡಬಲ್ಲ ಅಂತ. ಅಖಂಡವಾಗಿ ಈ ದೇಶ ಜನರನ್ನು ಪ್ರೀತಿಸ್ತಾ ಇದ್ದಾರಲ್ಲ ಅವ್ರ ತಂದೆ, ರೋಗಿಗಳಾದರೂ ಸರಿ ಅವನಿಗೆ ತಾನದೆಲ್ಲವನ್ನು ಕೊಟ್ಟು ಉಳಿಸ್ಕೊಳ್ಬೇಕು ಅನ್ನೋ ಅಖಂಡವಾದ ಪ್ರೇಮ ಹೇಗಿತ್ತು ಅಂತಂದರೆ, ಆ ಜನರ ಮೇಲೆ ಬ್ರಿಟಿಷರು ಅತ್ಯಾಚಾರ ನಡೆಸೋದನ್ನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಥರದ ಪೇಪರ್ ಕಟ್ಟಿಂಗನ್ನು ಮಗನಿಗೆ ಕಳಿಸ್ಕೊಡ್ತಿದ್ರು ಅಂತ. ನೋಡು ಹೆಂಗೆ ಮಾಡ್ತಿದ್ದಾರೆ ಬ್ರಿಟಿಷರು ಅಂತ. ಅದು ಮಗನಿಗೆ ಬಹಳ ದೊಡ್ಡ ಪ್ರಭಾವ ಬೀರಿರ್ಬೋದು ಅಂತ ಅನೇಕ ಅವರ ಜೀವನ ಚರಿತ್ರೆ ಬರೆದವ್ರು ಹೇಳ್ತಾರೆ. ಇದು ಯಾವ ಥರದ ಪ್ರಭಾವ ಬೀರಿತು ಅಂತಂದರೆ, ಅರವಿಂದರು ಅಲ್ಲಿರುವಾಗಲೇ ಲೋಟಸ್ ಅಂಡ್ ಡ್ಯಾಗರ್ ಅನ್ನುವಂಥ ಒಂದು ಕ್ರಾಂತಿಕಾರಿ ಸಂಸ್ಥೆಯ ಮೆಂಬರ್ ಆಗಿಬಿಟ್ಟಿತ್ತು.
ಲೋಟಸ್ ಅಂಡ್ ಡ್ಯಾಗರ್ ಅನ್ನೋದು ಅದು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದ ಅಲ್ಲಿದ್ದ ಒಂದು ಲೆಫ್ಟ್ ಆರ್ಗನೈಸೇಷನ್ ಅಂತ ಕರಿಬಹುದು. ಆ ಆರ್ಗನೈಸೇಷನ್ನ ಮೆಂಬರ್ ಆಗಿ ಭಾರತದ ಸ್ವಾತಂತ್ರ್ಯದ ಕುರಿತಂತೆ ಕನಸುಗಳನ್ನು ಕಟ್ಟಿಕೊಳ್ತಾ ಇದ್ರು. ಆ ಹೊತ್ತಿಗೆ ಸಂಸ್ಕೃತದ ಸಂಪರ್ಕಕ್ಕೆ ಬಂದಂತ ಈ ಅರವಿಂದರು ನಿಧಾನವಾಗಿ ಭಾರತದ ವೇದ ಪರಂಪರೆಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ತಾನು ಇಂಥ ಪರಂಪರೆಗೆ ಸೇರಿದವನು ಅನ್ನೋ ಹೆಮ್ಮೆಯಿಂದ ಬೀಗ್ತಾ ಇದ್ರು. 14 ವರ್ಷಗಳ ಕಾಲ ಅವರು ಲಂಡನ್ ಅಥವಾ ಇಂಗ್ಲೆಂಡ್ನಲ್ಲಿದ್ದರು. 14 ವರ್ಷಗಳ ಕಾಲ. 14 ವರ್ಷ ಕಡಿಮೆ ಅಲ್ಲ, ಒಬ್ಬನ ಜೀವನವನ್ನೇ ಬದಲಾಯಿಸಬಹುದಾಗಿರುವಂಥ ವರ್ಷ. ಈ ದೇಶದಿಂದ ವಿದೇಶಕ್ಕೆ ಹೋದವರು 1-2 ವರ್ಷಕ್ಕೆ ಬದಲಾಗ್ಬಿಡ್ತಾರೆ, ಪರ್ಮನೆಂಟ್ಲಿ ಅಲ್ಲೇ ಇದ್ಬಿಡ್ತೀವಿ ಸರ್ ಅಂತಾರೆ. ಆದರೆ 14 ವರ್ಷಗಳ ಕಾಲ, ಅದು ಬಾಲ್ಯದ ಕಾಲ ಇದೆಯಲ್ಲ, ನೀವು ಈ 7 ವರ್ಷ 8ನೇ ವರ್ಷಕ್ಕೆ ನೀವೇನು ತಲೆಗೆ ತುಂಬ್ತಿರೋ ಅದು ಜೀವನ ಪರ್ಯಂತ ಇರುತ್ತೆ ಅಂತ ಹೇಳುವ ಹೊತ್ತಿಗೆ 7-8 ವಯಸ್ಸಿಗೆ ಆ ತಲೆಗೆ ತುಂಬಿಕೊಂಡಿದ್ದ ಎಲ್ಲವನ್ನು ತೆಗೆದು ಬಿಸಾಕಿ ಭಾರತಕ್ಕೆ ವಾಪಸ್ ಬರಬೇಕು ಒಂದು ನಿಶ್ಚಯ ಮಾಡಿದ್ರಲ್ಲ. ನಿಶ್ಚಯ ಮಾಡಿದ್ದು ಸುಮ್ಮನೆ ಅಲ್ಲ. ಅವ್ರು ಕೇಂಬ್ರಿಡ್ಜ್ನಲ್ಲಿ ಓದ್ತಿರುವಾಗ ICS ಎಕ್ಸಾಮ್ ಬರೀಬೇಕು ಅಂತ ನಿಂತರು. ICS ಎಕ್ಸಾಮ್ನಲ್ಲಿ ಗ್ರೀಕ್ ಭಾಷೆ ಮೊದಲಾದ ಎಲ್ಲ ಸಬ್ಜೆಕ್ಟ್ನಲ್ಲೂ ಕೂಡ ರ್ಯಾಂಕ್ ತಗೊಂಡಂಥ ವ್ಯಕ್ತಿ ಅರವಿಂದರು. ಎಲ್ಲ ರ್ಯಾಂಕ್ ತಗೊಂಡು ಇನ್ನು ಒಂದು ಆರ್ಡಿನರಿ ಎಕ್ಸಾಮ್ ಸಾಧಾರಣ ಎಲ್ಲರೂ ಬರೆದು ಪಾಸ್ ಮಾಡ್ತಾರೆ. ಅದು ಯಾವುದು ಅಂತಂದರೆ ಕುದುರೆ ಓಡಿಸೋದು ಟೆಸ್ಟ್ ಮಾಡಬೇಕು ಅಂತ. ಇವರು ಅದಕ್ಕೆ ಆಬ್ಸೆಂಟ್ ಆಗಿಬಿಡ್ತಾರೆ, ಹೋಗಲ್ಲ. ಯಾಕಂದರೆ ಅದನ್ನು ನಾನು ಪಾಸ್ ಮಾಡಿಕೊಂಡ್ರೆ ICS ಕ್ಲಿಯರ್ ಆಗಿಬಿಡುತ್ತೆ. ICS ಕ್ಲಿಯರ್ ಆದರೆ ಬ್ರಿಟಿಷರ ಚಾಕ್ರಿ ಮಾಡಬೇಕಾಗತ್ತಲ್ಲ. ಹೀಗಾಗಿ ಈ ಎಕ್ಸಾಮ್ನ ಇಲ್ಲಿವರೆಗೂ ಬಂದು ಕೈ ಬಿಟ್ಬಿಟ್ರು ಅವರು. ಎಲ್ಲರೂ ಫೇಲ್ ಅಂತ ತಿಳ್ಕೊಂಡ್ರು, ಆದರೆ ಆ್ಯಕ್ಚುಲಿ ಫೇಲ್ ಅಲ್ಲ, ಅವರು ತ್ಯಾಗ ಮಾಡಿದ್ರು ಅನಂತರ. ಯಾಕಂದರೆ ಆರ್ಡಿನರಿ ಆಗಿರುವಂಥ ಕುದುರೆ ಸವಾರಿಯನ್ನು ಬಿಟ್ಟು ಆ ಪುಣ್ಯಾತ್ಮ ಭಾರತಕ್ಕೆ ಹೊರಟು ಬಂದುಬಿಟ್ರು. ಭಾರತಕ್ಕೆ ಬರೋ ವೇಳೆಗಾಗಲೇ ಇಲ್ಲಿರುವಂಥ ಒಬ್ಬ ವ್ಯಕ್ತಿ, ಒಬ್ಬ ಬ್ರಿಟಿಷ್ ಅಧಿಕಾರಿಯ ಮಗ, ಇವ್ರ ಫ್ರೆಂಡ್ ಆಗಿದ್ದವನು, ಇಲ್ಲಿ ಸಯ್ಯಾಜಿರಾವ್ ಅವರಿಗೆ, ಅವರು ಬಡೋದೆಯಲ್ಲಿದ್ದರು. ಆಗ ಬಡೋದೆ ಒಂದು ರಾಜ್ಯ, ಒಂದು ಪ್ರಾಂತ ಅದು. ಆ ಬಡೋದೆ ಮಹಾರಾಜರಿಗೆ ಹೇಳಿದರು, ಅದ್ಭುತವಾದ ಇಂಟೆಲೆಕ್ಚುಯಲ್ ಬರ್ತಿದ್ದಾನೆ, ಅವನ ಹಸಿವಿನಿಂದ ಇರಬಾರ್ದು, ಅವನಿಗೊಂದು ವ್ಯವಸ್ಥೆ ಮಾಡಿ ಅಂತ. ಮಹಾರಾಜರು ಇವ್ರಿಗೊಂದು ಸಣ್ಣ ಹುದ್ದೆ ಇತ್ತು ಅಲ್ಲಿ. ಆ ಹುದ್ದೆ ಕೊಟ್ಟರು, ಬಹುಶಃ ಸ್ಟ್ಯಾಂಪ್ ಕಲೆಕ್ಟರ್ ಹಂಗೇನೋ ಒಂದು ಸಣ್ಣ ಹುದ್ದೆ. ಅದು ತಿಂಗಳಿಗೊಂದು 200 ರೂಪಾಯಿ ಸಂಬಳ ಆವತ್ತಿನ ದಿನಗಳಲ್ಲಿ. ಅದು ಅತ್ಯಂತ ಕಡಿಮೆ ಸಂಬಳ ಅಂತ ಇವರ ಬುದ್ಧಿಮತ್ತೆಯನ್ನು ನೋಡಿದ ಮಹಾರಾಜರು ಹೇಳಿದರು, ಆ ಕೆಲಸ ಬೇಡ ನಿನಗೆ, ನೀನು ನನ್ನ ಪರ್ಸನಲ್ ಸೆಕ್ರೆಟರಿ ಆಗಿರು ಬಾ ಅಂತ ಕರ್ಕೊಂಡ್ರು. ಮಹಾರಾಜರ ದಿವಾನರಾಗಿ ಅನೇಕ ತಿಂಗಳುಗಳ ಕಾಲ, ಅನೇಕ ವರ್ಷಗಳ ಕಾಲ ಇದ್ದರು. ಅನೇಕ ವರ್ಷಗಳ ಕಾಲ ಇದ್ದ ಅರವಿಂದರು ಆನಂತರದ ದಿನಗಳಲ್ಲಿ ಬಡೋದೆಯ ಕಾಲೇಜ್ನ ಲೆಕ್ಚರರ್ ಆದರು. ಇಡೀ ಕಾಲೇಜಿನಲ್ಲಿ ಅವರೊಬ್ಬ ಅದ್ಭುತವಾದ ಶಿಕ್ಷಕನಾಗಿ ಗುರುತಿಸಿಕೊಂಡರು. ಈ ಹೊತ್ತಲ್ಲೇ ಅವರೊಳಗೆ ದೇಶಭಕ್ತಿಯ ಜ್ವಾಲೆ ಜೋರಾಗಿ ಪ್ರಜ್ವಲಿಸಲಿಕ್ಕೆ ಶುರುವಾಗಿತ್ತು. ಬಹುಶಃ ಇದೇ ಸಂದರ್ಭದಲ್ಲಿ ಅವರು ಇಂದು ಪ್ರಕಾಶ ಅನ್ನುವಂಥ ಒಂದು ಪತ್ರಿಕೆಗೆ ಲೇಖನಗಳನ್ನು ಬರೆಯಲಿಕ್ಕೆ ಶುರು ಮಾಡಿದರು. ನಾನು ಇಲ್ಲೇ ಹೇಳಿದ್ದು ನಿಮಗಾಗಲೇ, ಅಲ್ಲಿಯವರೆಗೂ ಬ್ರಿಟಿಷರ ಚಿಂತನೆಗಳನ್ನು ಕಾಂಗ್ರೆಸ್ಸು ಹೇಗೆ ತಗೊಳ್ತಿತ್ತು ಅಂತಂದರೆ, ಬ್ರಿಟಿಷರನ್ನು ನಂಬಬೇಕು, ಒಪ್ಪಬೇಕು, ನಮಗೇನು ಬೇಕೋ ಒಂದು ಅಪ್ಲಿಕೇಶನ್ ಕೊಡಬೇಕು ಅಷ್ಟೇ, ಕೊಟ್ಟರೆ ಸ್ವೀಕಾರ ಮಾಡೋಣ ಪ್ರೀತಿಯಿಂದ, ಇಲ್ಲ ಅಂದರೆ ಇಲ್ಲ ಅಂತ. ಬ್ರಿಟಿಷರು ಅವ್ರಿಗೆ ಹಾಗೆ ಹೇಳ್ತಿದ್ರು, ನಿಮ್ಮ ಅಪ್ಲಿಕೇಶನ್ ಸ್ವೀಕರಿಸಲಾಗಿದೆ, ಸರಿ ಸಂದರ್ಭ ಬಂದಾಗ ನೋಡ್ತೀವಿ ಅಂತ. ಈ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಮುಂದೆ ಕೈ ಚಾಚಿಕೊಂಡು ನಿಂತಿರುವಾಗ ಒಂದು ಸಣ್ಣಕ್ಕೆ ಹೂ ಅಂದ್ಬಿಟ್ರು ಕೂಡ ಹೂ ಅಂದ್ರು ಅಂತ ಭಾಳ ಸಂತೋಷಪಟ್ಟು ವಾಪಸ್ ಬರ್ತಾರಲ್ಲ, ಇದೇ ಕಲ್ಪನೆ ಆವಾಗಲೂ ಇತ್ತು ಅಂತ. ಇವರು ಹೂ ಅಂದರೆ ಸಾಕು ಅಂತ. ನಮಗೆ ಗೊತ್ತಿಲ್ಲ, ಬಹುಶಃ ಏನು ಈ ಚಾಕರಿ ಮಾಡುವಂಥ ಗುಣ ನಮ್ಮ ರಕ್ತದೊಳಗೆ ಬಂದೇ ಬಿಡ್ತಾ ಅಂತ ನಂಗೆ ಕೆಲವು ಬಾರಿ ಅನ್ಸುತ್ತೆ. ಭಾಳ ಸಂಕಟದಿಂದ ಹೇಳಬೇಕು ಅಂತ ಅನ್ಸ್ಕೊಳ್ಳುತ್ತೆ. ಅದು ರಕ್ತದೊಳಗೆ ಸೇರ್ಕೊಂಡು ಬಿಡ್ತಾ ಅಂತ. ಯಾವುದಾದ್ರೂ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಬಂದ ಅಂತಂದ್ರೂ ಕೂಡ ಈ ಸ್ವಾಭಿಮಾನಿ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ರಾಜಮನೆತನಕ್ಕೆ ಸೇರಿದ್ದದಾಗಿಲ್ಲವಾದ್ದರಿಂದ ಈ ಸ್ವಾಭಿಮಾನಿ ವ್ಯಕ್ತಿ ಬೇಡ, ನಾವು ರಾಜಮನೆತನದವರದೇ ಚಾಕರಿ ಮಾಡಲಿಕ್ಕೆ ಸಿದ್ಧ ಅಂತ ಹೇಳ್ಕೊಳ್ಳುವ ಅಯೋಗ್ಯತನ ಎಲ್ಲಿಂದ ಬಂತು ಅಂತ. ಇದು ಇವತ್ತಲ್ಲ, ಆಗ್ಲಿಂದನೂ ಇದೆ ಅಂತ. ಇದನ್ನ ಸಹಿಸಿಕೊಳ್ಳದ ಈ ವ್ಯಕ್ತಿತ್ವ ಇತ್ತಲ್ಲ, ಈ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಈ ಅರವಿಂದರು ಇಂದು ಪ್ರಕಾಶ ಅನ್ನೋ ಪತ್ರಿಕೆಯಲ್ಲಿ, ಕೇಂಬ್ರಿಡ್ಜಲ್ಲಿ ಇವರ ಮಿತ್ರ ಆತ ಇಲ್ಲಿ ಬಂದು ಶುರು ಮಾಡಿದ್ದ ಪತ್ರಿಕೆ ಅದು. ಆ ಪತ್ರಿಕೆಗೆ ಲೇಖನಗಳನ್ನು ಬರೆದರು. ಲೇಖನಗಳನ್ನು ಬರಿತಾ ಉಗ್ರವಾಗಿ ಕಾಂಗ್ರೆಸ್ಸಿನ ಮಾರ್ಗಗಳನ್ನು ಖಂಡಿಸ್ಲಿಕ್ಕೆ ಶುರು ಮಾಡಿದರು. ಮೊದಲನೇ ಬಾರಿಗೆ ಕಾಂಗ್ರೆಸ್ಸಿನ ಮಾರ್ಗಗಳನ್ನು ಖಂಡಿಸುವಂಥ ಉಗ್ರ ಲೇಖನಗಳು ಬರಲಿಕ್ಕೆ ಶುರುವಾಯಿತು. ಮತ್ತು ಬ್ರಿಟಿಷರ ಮೂಲೋತ್ಪಾಟನೆ ಮಾಡಬೇಕು ಅಂತ ನೇರ ದನಿಯಲ್ಲಿ ಹೇಳುವಂಥ ಮಾತುಗಳು ಬಂದು. ಇವರೇ ನೇರ ದನಿಯಲ್ಲಿ ಹೇಳಿದವರು ಅಂತಲ್ಲ, ಆದರೆ ಇವರಷ್ಟು ನೇರವಾಗಿ ಸ್ವಾಮಿ ವಿವೇಕಾನಂದರು ಹೇಳಿರಲಿಲ್ಲ. ಸ್ವಾಮಿ ವಿವೇಕಾನಂದರು ಸಂತರ ಆ ವ್ಯಾಪ್ತಿಯನ್ನಿಟ್ಟುಕೊಂಡು ಜನರನ್ನ ಇಂಡೈರೆಕ್ಟ್ ಆಗಿ ಹೇಗೆ ಪ್ರೇರೇಪಣೆ ಮಾಡಬೇಕು ಆ ಪ್ರೇರೇಪಣೆಯ ಕೆಲಸ ಮಾಡಿದ್ರು. ಇವರು ಹಾಗಿರಲಿಲ್ಲ, ನೇರವಾಗಿ ಹೇಳಿದರು. ಹೇಗೆ ಹೇಳಿದರು ಅಂತಂದ್ರೆ, ಕಾಂಗ್ರೆಸ್ಸು ಇದನ್ನು ನಡೆಸ್ತಾ ಇರುವ ರೀತಿ ನೋಡಿದರೆ ಕುರುಡರಿಗೆ ದಾರಿ ತೋರಿಸೋ ಥರ ಇದೆ ಅಂತ. ಅದೆಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದೆ ನೋಡಿ. ಎಲ್ಲ ಕಾಂಗ್ರೆಸ್ಸಿಗರು ಕುರುಡರಾಗಿದ್ದಾರೆ, ಅವರು ಉಳಿದ ಕುರುಡರಿಗೆ ದಾರಿ ತೋರಿಸುವಂತ ಸಂಸ್ಥೆ ಕಾಂಗ್ರೆಸ್ ಆಗಿದೆ, ಹೀಗೆಲ್ಲ ನಡೆಸಬೇಕಾಗಿರೋದು ಅಂತ ಮುಂದುವರೆದು ಹೇಳ್ತಾರೆ. ಈ ಬ್ರಿಟಿಷರ ವ್ಯವಸ್ಥೆಯೇ ಸರಿ ಇಲ್ಲ, ಅವರ ಆಡಳಿತ ರೀತಿ ಸರಿ ಇಲ್ಲ, ಹೀಗಾಗಿ ಅವರು ಸ್ವಾತಂತ್ರ್ಯ ಕೊಡಲೇಬೇಕು. ಅದಾದ ನಂತರ ಇನ್ನೊಂದು ಲೇಖನದಲ್ಲಿ ಅರವಿಂದರು ಬರೀತಾರೆ. ಏನು ಬರೀತಾರೆ ಅಂತಂದ್ರೆ,
ಬ್ರಿಟಿಷರ ವಿರುದ್ಧ ಸಂವಿಧಾನಾತ್ಮಕ ಮಾರ್ಗಗಳಿಗೆ ಅರ್ಥ ಇಲ್ಲ ಅಂತ. ಯಾಕೆಂತ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಯಾರ ವಿರುದ್ಧ ಸಂವಿಧಾನಾತ್ಮಕ ಮಾರ್ಗ ಬಳಸಬಹುದು? ಯಾರು ಒಂದು ದೇಶದ ಕಾನೂನುಗಳನ್ನು, ಒಂದು ದೇಶದ ಜನಜೀವನವನ್ನು ಗೌರವಿಸ್ತಾರೋ ಅವರ ವಿರುದ್ಧ ಅವರೇ ಮಾಡಿರುವಂಥ ಕಾನೂನುಗಳನ್ನು ಬಳಸಬಹುದು. ಇಂಗ್ಲಿಷರಿಗೆ ನಮ್ಮ ಪರಂಪರೆಯ ಮೇಲೆ ಗೌರವೇ ಇಲ್ಲದೆ ಹೋದಾಗ ಅವರಿಗೆ ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡೋದು ಅನರ್ಥ ಅಂತ ಬರೆದರು. ಇನ್ನೊಂದು ಲೇಖನ ಶಿಕ್ಷಣದ ಬಗ್ಗೆ ಬರೀತಾರೆ. ಏನು ಬರೀತಾರೆ ಗೊತ್ತಾ? ಬಹಳ ಚೆನ್ನಾಗಿದೆ. ಬಹುಶಃ ಅವರು ಈ ಲೇಖನಗಳನ್ನು ಬರೆದಾಗ 1900 ಆಸ್ಪಾಸ್ನಲ್ಲಿ, 20ನೇ ಶತಮಾನದ ಆರಂಭ ಅಂತ ಅನ್ಸುತ್ತೆ. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ, 120 ವರ್ಷ ಕಳಿತು. ಇವತ್ತಿಗೂ ಅವ್ರು ಹೇಳಿದ ಮಾತು ಬದಲಾಗಲಿಲ್ಲ. ಏನು ಹೇಳ್ತಾರೆ ಅಂತಂದರೆ, ಮಾನವನನ್ನು ಕೊಲ್ಲುವ ಯಂತ್ರ ಅಂತ ಏನಾದರೂ ಇದ್ದರೆ ಅದು ಭಾರತದ ಶಿಕ್ಷಣ ಅಂತ. ಏನು ಚೆನ್ನಾಗಿದೆ ಮಾತಿದು. ಕೊಲ್ಲೋದಕ್ಕೋಸ್ಕರವೇ ಶಿಕ್ಷಣ ಇರೋದು ಅಂತ, ಮಾನವನ ಎಲ್ಲ ಸಾಮರ್ಥ್ಯಗಳನ್ನು ನಾಶ ಮಾಡಲಿಕ್ಕೋಸ್ಕರ ಇರೋದು ಅಂತ. ಇವನಿಗೆ ಬೇಕಾಗಿರುವ ಭಾಷೆ ಕಲಿಸೋದಿಲ್ಲ, ಇವನಿಗೆ ಗೊತ್ತಿರುವ ಮೂಲ ಚಿಂತನೆಗಳ ಮೇಲೆ ಕೆಲಸ ಮಾಡೋದಿಲ್ಲ. ಇದು ಶಿಕ್ಷಣವಾಗಲಾರದು. ಅವ್ರ ತಲೆಯಲ್ಲಿ ಆಗಲೇ ಶಿಕ್ಷಣದ ಪರಿಕಲ್ಪನೆಗಳು ಅಷ್ಟು ಜೋರಾಗಿ ಬೆಳ್ಕೊಳ್ತಾ ಇದ್ದು. ಈ ಹೊತ್ತಲ್ಲೇ ಅವ್ರು ಎಷ್ಟು ಪಾಪ್ಯುಲರ್ ಆದರೂ ಇಡೀ ದೇಶದಲ್ಲಿ ಅಂತಂದರೆ, ಅವ್ರು ಇಂಗ್ಲೀಷಲ್ಲಿ ಬೇರೆ ಬರಿತಾ ಇದ್ದಿದ್ದರಿಂದ ಈ ದೇಶದ ಇಂಟೆಲೆಕ್ಚುಯಲ್ ಕ್ಲಾಸನ್ನು ಮುಟ್ಟಿದ್ರಲ್ಲದೆ ಜಗತ್ತಿನಲ್ಲಿರುವಂಥ ಭಾರತವನ್ನು ಗೌರವಿಸುವಂಥ ಇಂಟೆಲೆಕ್ಚುಯಲ್ ಕ್ಲಾಸಿಗೂ ಕೂಡ ಅವರು ಭಾರತದಲ್ಲಿ ನಡೀತಿರುವಂಥ ವಿಚಾರಧಾರೆಗಳನ್ನು ಪ್ರಖರವಾಗಿ ಪ್ರಭಾವಶಾಲಿಯಾಗಿ ಮುಂದಿರಿಸಲಿಕ್ಕೆ ಸಾಧ್ಯ ಆಯಿತು. ನನಗೆ ಅದಕ್ಕೆ ಅನಿಸೋದು, ಕೆಲವೊಂದು ಸಲ ಭಗವಂತನ ಆಟ ಹೆಂಗಿರುತ್ತೆ ಅಂತಂದರೆ, ಇಲ್ಲದೆ ಹೋದರೆ ಅರವಿಂದರು ಲಂಡನ್ಗೆ ಹೋಗ್ಲಿಕ್ಕೆ ರೀಸನ್ನೇ ಇರಲಿಲ್ಲ ಪಾಪ. ಇಲ್ಲದೆ ಹೋದರೆ ಅರವಿಂದರ ತಂದೆ ಅಷ್ಟು ಬ್ರಿಟಿಷ್ ಭಕ್ತರಾಗುವಂಥ, ಬ್ರಿಟಿಷ್ ಕಲ್ಚರ್ನ ಭಕ್ತರಾಗುವಂಥ ಅವಶ್ಯಕತೆಯೇ ಇರಲಿಲ್ಲ. ಇವರನ್ನ ಹೀಗೆ ನಿರ್ಮಾಣ ಮಾಡಿಕೊಳ್ಳುವ ಅಗತ್ಯ ಇದ್ದಿದ್ದರಿಂದಲೇ ಇವ್ರನ್ನ ಅಲ್ಲಿಂದ ಕರೆಸ್ಕೊಳ್ಳಾಯಿತು. ಹೀಗಾಗಿ ಲಂಡನ್ ರಿಟರ್ನ್ಡ್ ಆಗಿದ್ದ ಅರವಿಂದರು ಬರೆದಂಥ ಸಾಹಿತ್ಯವನ್ನ ಆ ದೇಶದ ಪ್ರತಿಭಾವಂತರು ಕೂಡ ಓದಿ ಅಂದ್ಕೊಳ್ತಿದ್ರು, ಇದು ನಿಜವಾದ ಆಲೋಚನೆ ಮತ್ತು ಚರ್ಚೆಗೆ ಬೇಕಾಗಿರುವಂಥ ಸಂಗತಿ ಅಂತ. ಇದೇ ಹೊತ್ತಲ್ಲಿ ಅರವಿಂದರನ್ನ ಭೇಟಿ ಮಾಡಲಿಕ್ಕೆ ಅಂತ ಬಂದವಳು ನಿವೇದಿತಾ. ನಾನು ನಿವೇದಿತಾ ಬಗ್ಗೆ ಮಾತಾಡುವಾಗ ಹಿಂದೆ ಒಂದ್ಸಲ ಉಲ್ಲೇಖ ಮಾಡಿ ನೆನಪಿದೆ ನನಗೆ. ನಿವೇದಿತಾ ಅರವಿಂದರನ್ನ ಭೇಟಿ ಮಾಡಲಿಕ್ಕೆ ಅಂತ ಕೋಲ್ಕತ್ತಾಯಿಂದ ಬಂದು ಏನು ಹೇಳ್ತಾಳೆ ಗೊತ್ತಾ? ಅರವಿಂದ್ ಬಾಬು, ನಿಮ್ಮ ಅವಶ್ಯಕತೆ ಇರೋದು ಬಡೋದಕ್ಕಲ್ಲ, ಕೋಲ್ಕತ್ತಾಕ್ಕೆ. ಇಲ್ಲಿ ಕೂತಿದಾರಲ್ಲ ಸರಿನಾ ಅಂತ ಕೇಳ್ತಾಳೆ. ಅವಳಿಗೆ ಎಷ್ಟು ಹುಚ್ಚು ನೋಡಿ ಅವಳಿಗೆ. ಈ ಮನುಷ್ಯ ಈ ಬರೆಯೋ ಪ್ರಖರತೆ ನೋಡಿ ನೀವು ಅಲ್ಲಿಗೆ ಬರಬೇಕು ಅಂತ ಕೇಳಿದರೆ, ಅರವಿಂದ್ ಹೇಳಿದರು, ಅಕ್ಕ ಪ್ಲ್ಯಾನ್ ರೆಡಿ ಆಗ್ತಿದೆ, ಸ್ವಲ್ಪ ದಿನ ಬಿಡಿ, ನಾನು ಎಲ್ಲ ಪ್ಲ್ಯಾನ್ ತೊಗೊಂಡೇ ಬರ್ತೀನಿ ಅಂದರು. ಹಂಗಂದಾಗ ಅಕ್ಕ ಏನು ಹೇಳ್ತಾಳೆ ಗೊತ್ತಾ? ಅಕ್ಕ ಹೇಳ್ತಾಳೆ, ನೀವು ಪ್ಲ್ಯಾನ್ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ, ನಿಮ್ಮ ಸೇನೆಯ ಮೊದಲ ಸೇನಾಧಿಪತಿ ನಾನೇ ಆಗ್ತೀನಿ ಅಂದ್ಲು. ಏನು ಕಾಂಬಿನೇಷನ್ ಇವೆಲ್ಲ, ಒಂದಕ್ಕಿಂತ ಒಂದು ಅದ್ಭುತ. ಈ ಹೊತ್ತಿಗೆ ಸರಿಯಾಗಿ 1905ರಲ್ಲಿ ಬಂಗಾಳದ ಒಂದು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಕರ್ಜನ್, ಲಾರ್ಡ್ ಕರ್ಜನ್ ಅಂತ ನಮ್ಮ ಪುಸ್ತಕದಲ್ಲೆಲ್ಲ ಇದೆ, ಈ ಕರ್ಜನ್ ಮಾತಾಡ್ತಾ ಏನು ಹೇಳ್ತಾನೆ ಅಂತಂದರೆ, ಭಾರತೀಯರನ್ನು ಸಾಕುವುದು, ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಪದ, ಭಾರತೀಯರನ್ನು ಸಾಕೋದು ಬಿಳಿಯರ ಮೇಲೆ ಭಗವಂತ ಹೊರಿಸಿರುವಂಥ ಹೊಣೆ. ಇಟ್ ಈಸ್ ವೈಟ್ ಮ್ಯಾನ್ಸ್ ಬರ್ಡನ್. ಈ ವೈಟ್ ಮ್ಯಾನ್ಸ್ ಬರ್ಡನ್ನ ನಾವು ಹ್ಯಾಂಡಲ್ ಮಾಡೋದ್ರಲ್ಲಿ ಸಾಕು ಹೋಗ್ತಿದೆ ನಮಗೆ. ಆದರೂ ಏನು ಮಾಡೋದು? ಎಲ್ಲವನ್ನೂ ತ್ಯಾಗ ಮಾಡಿ, ನಮ್ಮ ಬದುಕನ್ನು ತ್ಯಾಗ ಮಾಡಿ, ನಿಮ್ಮ ಜೀವನವನ್ನು ಸುಧಾರಿಸ್ಲಿಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಎಂದ. ಅಷ್ಟೇ ಅಲ್ಲದೆ ಹಿಂದೂಗಳ ಜೀವನವನ್ನು ಇಷ್ಟು ತುಚ್ಛವಾಗಿ ಮಾತಾಡ್ದ, ಹಿಂದೂಗಳದೊಂದು ಕ್ಯಾರೆಕ್ಟರೇ ಅಲ್ಲ ಅಂತಂದ. ಇನ್ನಾದರೂ ಹಿಂದೂಗಳು ಸತ್ಯ ಹೇಳೋದನ್ನು ಕಲೀರಿ, ನಮ್ಮನ್ನು ನೋಡಿ ಆದರೂ ಕಲೀರಿ ಎಂದ. ಘಟಿಕೋತ್ಸವದ ಭಾಷಣದಲ್ಲಿ, ಅದು ಒಂಥರ ಇಂಟೆಲೆಕ್ಚುಯಲ್ ಸ್ಪೀಚ್ ಆಗಿರಬೇಕಾಗಿರುವಂಥ ಭಾಷಣದಲ್ಲಿ ಹಿಂದೂಗಳನ್ನು ಚೆನ್ನಾಗಿ ಬೈದ. ಆ ಘಟಿಕೋತ್ಸವದ ಭಾಷಣ ಕೇಳಲಿಕ್ಕೆ ಬಂಗಾಳದ ಇಂಟೆಲೆಕ್ಚುಯಲ್ಗಳೆಲ್ಲ ಕೂತಿದ್ರು. ಎಲ್ಲರೂ ಕೇಳಿದ್ರು, ಮಾತಾಡಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ನ ಬುದ್ಧಿ ಇತ್ತಲ್ಲ ಸಹಜವಾಗಿ, ಇವ್ರನ್ನೇನು ನಾವು ವಿರೋಧ ಮಾಡೋದಿಲ್ಲ, ಏನಾದರೂ ಕೇಳಬೇಕು ಅಂದರೆ ಒಂದು ಪತ್ರ ಬರೆದು ಕೇಳೋದಷ್ಟೇ ಅಂತ. ಆದರೆ ವಿರೋಧ ಮಾಡಿದ ಮೊದಲಿಗೆ ಯಾರು ಗೊತ್ತಾ? ಆವತ್ತಿನ ಭಾಷಣವನ್ನು ಪತ್ರಿಕೆಗಳಲ್ಲಿ ಓದಿ ಸಹಿಸ್ಕೊಳ್ಳಿಕ್ಕಾಗದೆ ಅಕ್ಕ ನಿವೇದಿತಾ ಮನೆಗೆ ಬಂದು ಬರಿತಾಳೆ, ಹಿಂದೂಗಳು ಅಂದರೆ ನಿನಗೇನು ಗೊತ್ತು? ಜೀವನದಲ್ಲಿ ಸಟೆಯನ್ನಾಡಿ ಗೊತ್ತಿರದ ಯಾವುದಾದ್ರೂ ಒಂದು ಜನಾಂಗ ಇದ್ದರೆ ಅದು ಹಿಂದೂ ಜನಾಂಗ. ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಬೇಕಿತ್ತು ನಿನಗೆ ಅಂತ ಉದ್ದನೆಯ ಲೇಖನವನ್ನು ಅವನಿಗೆ ಪತ್ರದೋಪಾದಿಯಲ್ಲಿ ಬರೆದು ಪ್ರಕಟಿಸ್ತಾಳೆ. ಅದನ್ನು ಅರವಿಂದರಿಗೆಲ್ಲ ಆಗಲ್ಲ. ಎಂಥ ಆಕ್ರೋಶ ಅಂತಂದರೆ, ಇನ್ನೂ ಇಲ್ಲಿ ಕೆಲಸ ಇಲ್ಲ, ಇನ್ನು ಬಂಗಾಳಕ್ಕೆ ಹೋಗಲೇಬೇಕು ಅಂತ ಅರವಿಂದರೆಲ್ಲ ಆಲೋಚನೆ ಮಾಡೋ ಹೊತ್ತಿಗೆ ಸರಿಯಾಗಿ ಬಂಗಾಳದ ವಿಭಜನೆ ಆಯಿತು. ಬಹುಶಃ ಅದು ಆಗಸ್ಟ್ 7ನೇ ತಾರೀಕು ಅದೇ ವರ್ಷ 1905 ಆಗಸ್ಟ್ 7ಕ್ಕೆ. ಮುಂಚೆನೇ ಆಗಬೇಕು ಅಂತಿತ್ತು, ಬಟ್ ಆಗಸ್ಟ್ 7ಕ್ಕೆ ಬಂಗಾಳದ ವಿಭಜನೆ ಆಗಬೇಕು ಅಂತ ಆಯಿತು. ಆಗಸ್ಟ್ 7ಕ್ಕೆ ಬಂಗಾಳ ವಿಭಜನೆಯ ದಿನವನ್ನು ಇಡೀ ಬಂಗಾಳದಲ್ಲಿ ಎಲ್ಲರೂ ಸೂತಕದ ದಿವಸ ಅಂತ ಆಚರಣೆ ಮಾಡಿದರು. ಬಂಗಾಳದ ವಿಭಜನೆ ಮಾಡಿದ್ದು ಕೂಡ ಹಿಂದೂ ಮುಸ್ಲಿಮರು ಅಂತ ಪ್ರತ್ಯೇಕ ಮಾಡಬೇಕು ಅಂತ. ಆ ಸೂತಕ ದಿವಸ ಅಂತ ವಿಭಜನೆ ಅಲ್ಲಿ ಮಾಡಿದರೆ, ಇಲ್ಲಿ ಬಡೋದೆಯಲ್ಲಿ ಇದೇ ಅರವಿಂದರು ಈ ಬಡೋದೆಯ ಪ್ರಮುಖರನ್ನೆಲ್ಲ ಸೇರಿಸ್ಕೊಂಡು ಅಲ್ಲೊಂದು ಕಾರ್ಯಕ್ರಮ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಮತ್ತು ರಾಷ್ಟ್ರೀಯತೆ ಅಂದರೆ ಏನು ಎನ್ನುವಂಥ ಪರಿಕಲ್ಪನೆಯನ್ನು ಕಟ್ಟಿಕೊಟ್ರು.
ರಾಷ್ಟ್ರೀಯತೆ ಅನ್ನೋದು ನಮ್ಮೆಲ್ಲರ ಧರ್ಮ ಎನ್ನುವ ಚಿಂತನೆಯನ್ನು ಪ್ರಖರವಾಗಿ ಆ ಕಾರ್ಯಕ್ರಮದಲ್ಲಿ ಮಂಡಿಸಿ ಅಲ್ಲೂ ಕೂಡ ಬಂಗಾಳದ ವಿಭಜನೆಗೆ ಒಂದು ಸೂಕ್ತವಾದ ಪ್ರತಿಕ್ರಿಯೆ ವ್ಯಕ್ತವಾಗುವಂತೆ ಮಾಡಿದರು. ಬಹಳ ವಿಚಿತ್ರ ಮಾತ್ರ ಆಯಿತು. ನಾನು ಅದನ್ನೇ ಯಾವಾಗಲೂ ಅಂದ್ಕೊಳ್ಳೋದು, ಬಂಗಾಳದಲ್ಲೆಲ್ಲೋ ವಿಭಜನೆ ಆದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬಾಯಿ ಮುಚ್ಕೊಂಡು ನಾವು ಇರಬಹುದು. ಆದರೆ ದೂರದ ಗುಜರಾತಿನಲ್ಲೇ ಬಂಗಾಳದ ವಿಭಜನೆಗೆ ವಿರುದ್ಧವಾಗಿ ಒಂದು ಕೂಗು ಬಂದು ನಾವೆಲ್ಲರೂ ಬಂಗಾಳಿಗರ ಪರವಾಗಿರ್ತೀವಿ ಅಂತ ಹೇಳಬೇಕು ಅಂತಂದ್ರೆ ಯಾವುದು ಆ ಬಂಧನ ಅನ್ನೋದನ್ನು ಯಾವಾಗಲೂ ಯೋಚನೆ ಮಾಡಬೇಕು ಅಂತ. ಎಲ್ಲೋ ಬಂಗಾಳದ ವಿಭಜನೆ ಆದಾಗ ದೂರದ ದಕ್ಷಿಣದಲ್ಲಿರುವಂಥ ತಮಿಳುನಾಡಿನ ಸುಬ್ರಹ್ಮಣ್ಯ ಭಾರತಿ ತರದವರು ಆಕ್ರೋಶಗೊಳ್ತಾರಲ್ಲ, ಯಾವುದು ಆ ಬಾಂಧವ್ಯ ನಮ್ಮನ್ನು ಬೆಸೆದಿರೋದು ಅಂತ ಯೋಚನೆ ಮಾಡಬೇಕು. ಈ ಅರವಿಂದರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ, ಬಹಳ ಚೆನ್ನಾಗಿರುವಂಥ ಮಾತು. ಫ್ರಾನ್ಸ್ ರೆವಲ್ಯೂಷನ್ ಯಾಕೆ ಫೇಲ್ ಆಯಿತು ಅಂತ ಕೇಳಿದರೆ ಅರವಿಂದರು ಒಂದು ಲೇಖನ ಬರಿತಾ ಹೇಳ್ತಾರೆ, ಫ್ರಾನ್ಸ್ ರೆವಲ್ಯೂಷನ್ ಅಥವಾ ಈ ಎಲ್ಲ ನ್ಯಾಷನಲಿಸಮ್ನ ಆಧಾರ ಹೇಗಿದೆ ಅಂತಂದರೆ, ನಾವೆಲ್ಲರೂ ಈಕ್ವಾಲಿಟಿ ಅಂತ ಯೋಚನೆ ಮಾಡ್ತೀವಿ, ಯೂನಿಟಿ, ಈಕ್ವಾಲಿಟಿ ಮತ್ತು ಬ್ರದರ್ಹುಡ್ ಅಂತ ಕರಿತೀವಿ. ಈ ಮೂರುಗಳ ಆಧಾರದ ಮೇಲೆ ನಾವು ರಾಷ್ಟ್ರವನ್ನು ಕಟ್ಟಬೇಕು ಅಂತ ಅವರೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಈ ಪಿರಮಿಡ್ ಅಲ್ಲಿ ಯೂನಿಟಿ ಕೆಳಗಿದೆ, ಈಕ್ವಾಲಿಟಿ ಸ್ವಲ್ಪ ಮೇಲಕ್ಕಿದೆ, ಬ್ರದರ್ಹುಡ್ ಅನ್ನೋದು ಚಿಕ್ಕ ಶೃಂಗವಾಗಿ ಮೇಲಿದೆ ಪಿರಮಿಡ್ ಆಕೃತಿಯಲ್ಲಿ. ಆದರೆ ಇರಬೇಕಾಗಿರೋದು ಹೀಗಲ್ಲ, ಇದು ಟೋಟಲ್ ಉಲ್ಟಾ ಆಗಬೇಕು. ಪಿರಮಿಡ್ಡು ಕೆಳಗಡೆ ಬ್ರದರ್ಹುಡ್ ಇರಬೇಕು, ಆಮೇಲೆ ಯೂನಿಟಿ ಮತ್ತು ಈಕ್ವಾಲಿಟಿ ತಂತಾನೆ ಬರುತ್ತೆ ಅಂತ ಅವರ ಅದ್ಭುತವಾದ ಥಿಯರಿ ಅದು. ಭಾರತದ ರಾಷ್ಟ್ರೀಯತೆ ಹೇಗಿರಬೇಕು ಅನ್ನೋ ಕಲ್ಪನೆಗೆ ಅರವಿಂದ್ರ ಹೇಳೋದು ಬ್ರದರ್ಹುಡ್ ಬೇಸ್. ನಾವೆಲ್ಲರೂ ಅಣ್ಣ ತಮ್ಮಂದ್ರಾಗಬೇಕು ಅಂದ್ರೆ ಒಂದೇ ತಾಯಿಗೆ ಹುಟ್ಟಿರಬೇಕಾದ ಅಗತ್ಯ ಇಲ್ಲ. ಈ ನಾಡಿನ ಯಾವ ಮೂಲೆಯಲ್ಲಿದ್ರೂ ಕೂಡ, ಇದನ್ನು ಮುಂದೆ ವಿಸ್ತಾರಗೊಳಿಸ್ತಾ ಅವ್ರು ಹೇಳ್ತಾರೆ, ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಕೂಡ ಅಣ್ಣ ತಮ್ಮಂದ್ರು ಎನ್ನುವ ಭಾವನೆಯಿಂದ ಬಲಿತಾಗ ಮಾತ್ರ ಯೂನಿಟಿ ಮತ್ತು ಈಕ್ವಾಲಿಟಿ ಸಾಧ್ಯ, ಮತ್ತು ಅದೇ ನಿಜವಾದ ನೇಷನ್ಹುಡ್ ಎನ್ನುವಂಥ ಕಲ್ಪನೆಯನ್ನ ಅರವಿಂದರು ಕಟ್ಟಿಕೊಡ್ತಾರೆ. ಈ ಅರವಿಂದರಿಗೆ ತುಂಬ ದಿನ ಏನು ಬಡೋದಲ್ಲಿ ಇರಲಿಕ್ಕಾಗಲ್ಲ. ರಜಾ ತಗೊಂಡು ಬಾರಿ ಸಾಲ ಕಾಂಗ್ರೆಸ್ ಅಧಿವೇಶನ ನಡಿಬೇಕಾದ್ರೆ ಬಂಗಾಳಕ್ಕೆ ಬರ್ತಾರೆ. ಆ ಹೊತ್ತಿಗಾಗಲೇ ಈ ಬಂಗಾಳದ ವಿಭಜನೆ ತೀವ್ರಗೊಂಡಿದ್ದರಿಂದ ಕೆಲವೊಂದ್ಸಲ ನೋಡಿ ಮಂತ್ರದೃಷ್ಟಾರರು ಹೇಗಿರ್ತಾರೆ ಅಂತ, ಒಂದು ಮಂತ್ರ ಬಂಗಾಳದಲ್ಲಿ ತುಂಬ ಜೋರಾಗಿ ಚಲಾವಣೆಗೆ ಬಂತು. ವಂದೇ ಮಾತರಂ ಅನ್ನೋ ಮಂತ್ರ ಬಂಕಿಮರು ಸೃಷ್ಟಿ ಮಾಡಿದ ಮಂತ್ರ ಅದು. ಈ ಮಂತ್ರ ಎಷ್ಟು ವ್ಯಾಪಕವಾಯಿತು ಅಂತಂದರೆ, ಬಂಗಾಳದಲ್ಲಿ ವಂದೇ ಮಾತರಂ ಅಂತ ಯಾರು ಹೇಳಿದರೂ ಕೂಡ ಆ ವಂದೇ ಮಾತರಂ ಅಂತ ಹೇಳಿದರೆ ಬ್ರಿಟಿಷರಿಗೆ ಇರಿಟೇಟ್ ಆಗ್ತಿತ್ತು. ವಂದೇ ಮಾತರಂ ಅಂತಂದ್ರೆ ಅದು ಏನು ಕೇಳಿಸ್ತಿತ್ತು ದೇವರೇ ಬಲ್ಲ ಅವ್ರಿಗೆ ಅದನ್ನು ಕೇಳಿದ್ರೆ ಆಗ್ತಿರಲಿಲ್ಲ, ಇರಿಟೇಟ್ ಆಗ್ತಿತ್ತು, ಅದನ್ನು ಹೇಳಬಾರ್ದು ಅನ್ನೋಂಥ ರೂಲ್ ಎಲ್ಲ ತಂದುಬಿಟ್ಟಿದ್ರು. ಈಗ ಬಾರಿ ಸಾಲ್ ಅಧಿವೇಶನ ನಡೆದಾಗ ಇವರೆಲ್ಲ ಬಂದಿದ್ರಲ್ಲ, ಇವ್ರು ಹೇಳಿದ್ರು ವಂದೇ ಮಾತರಂನ ಅಧಿವೇಶನದಲ್ಲಿ ಹೇಳಬಾರ್ದು ಅಂತ ನೀವೆಲ್ಲ ನಿರ್ಣಯ ತಗೊಂಡಿದ್ದೀರಿ, ನಾವು ಒಪ್ಕೋತೀವಿ. ಆದರೆ ಅಧಿವೇಶನಕ್ಕೆ ಬರೋರು ಹೇಳಬಾರ್ದು ಅನ್ಲಿಕ್ಕೆ ನೀವು ಯಾರು? ಏನು ಚೆನ್ನಾಗಿದೆ ನೋಡಿ, ಆವತ್ತಿನ ಕ್ರಾಂತಿಕಾರಿಗಳ ಯೋಚನೆಯ ಸ್ಟೈಲೇ ಅದಿದ್ದು. ಒಳಗೆ ಹೇಳಬಾರ್ದು ತಾನೆ, ಒಳಗೆ ಹೇಳೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತಾನೆ, ಫೈನ್, ಆದರೆ ದಾರಿಯುದ್ದಕ್ಕೂ ಹೇಳ್ಕೊಂಡು ಬರ್ತೀವಿ ಅಂತ ಬಾರಿ ಸಾಲ್ ಅಧಿವೇಶನಕ್ಕೆ ಹೊರಟಾಗ ದಾರಿಯುದ್ದಕ್ಕೂ ಒಂದೇ ಮಾತ್ರ ಘೋಷಣೆ ಮೊಳಗ್ತಾ ಬಂತು. ಅದು ಬಹುಶಃ ಬ್ರಿಟಿಷರ ಶವಪೆಟ್ಟಿಗೆಗೆ ನಮ್ಮ ಕಾಲಘಟ್ಟದ ಮೊದಲನೇ ಮೊಳೆ ಅಂತ ನನಗನ್ಸು. ಬ್ರಿಟಿಷರು ಹೇಗೆ ರಿಯಾಕ್ಟ್ ಮಾಡಿದ್ರು ಅದಕ್ಕೆ ಅಂತಂದ್ರೆ, ಒಂದೇ ಮಾತರಂ ಹೇಳೋರಿಗೆ ಸಿಕ್ಕಲ್ಲಿ ಹೊಡಿತೀವಿ ಅಂತ ಒಂದು ಕ್ಷಣಕ್ಕೆ ಹೊಡೆದ್ರು, ಜೈಲಿಗೆ ಕರ್ಕೊಂಡು ಹೋದ್ರು. ಸುರೇಂದ್ರನಾಥ್ ಬ್ಯಾನರ್ಜಿ ಅಂತವರು ಜೈಲಿಗೆ ಹೋಗಿದ್ರು. ಕೊನೆಗೆ ಅವರು ದಂಡ ಕಟ್ಟಿ ಅಥವಾ ಜಾಮೀನನ್ನು ತಗೊಂಡು ತಕ್ಷಣಕ್ಕೆ ಹೊರಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಡೀ ರಾಷ್ಟ್ರ ಒಂಥರ ಉರಿಲಿಕ್ಕೆ ಶುರುವಾಗ್ಬಿಡ್ತು. ಒಂದೇ ಮಾತರಂ ಹೇಳಿದ್ರೆ ಹಿಂಗಾಗುತ್ತಾ ಅಂತ. ಬಹಳ ಮಜಾ ಏನು ಅಂದರೆ, ಭಾರತೀಯರಿಗೆ ಯಾವಾಗಲೂ ಹಂಗಿದೆ, ಯಾರಾದರೂ ನಾನು ಏನಾದರೂ ಮಾಡಿದ್ರೆ ಇರಿಟೇಟ್ ಆಗ್ತಾರೆ ಅಂತಂದ್ರೆ ಬೇಕಂತ ಮಾಡೋದು. ಅದನ್ನು ನೀವು ರೆಡ್ ಸಿಗ್ನಲ್ ಜಂಪ್ ಮಾಡಿದ್ರೆ ಪೊಲೀಸ್ ಇರಿಟೇಟ್ ಆಗುತ್ತೆ ಅಂತಂದರೆ ಬೇಕಂತ ಜಂಪ್ ಮಾಡ್ತೀವಿ ನಾವು. ಅದು ಗೊತ್ತಿಲ್ಲ ನನಗೆ, ಅದು ಒಳ್ಳೆಯದೋ ಕೆಟ್ಟದ್ದೋ ಭಾಳ ಬಾರಿ ಅಂತ. ಆದರೆ ಬ್ರಿಟಿಷರ ವಿರುದ್ಧ ಅಂತೂ ಈ ಆಂದೋಲನ ಹೇಗೆ ನಡೀತು ಅಂತಂದರೆ, ಒಂದೇ ಮಾತರಂ ವ್ಯಾಪಕ ಆಯಿತು. ಬಾರಿ ಸಾಲ್ ಅಧಿವೇಶನದಲ್ಲಿ ಮೊದಲನೇ ಬಾರಿಗೆ ಒಂದೇ ಮಾತರಂನ ಕಾರಣಕ್ಕೋಸ್ಕರ ನಿಧಾನವಾಗಿ ಇರುವಂಥ ಕಾಂಗ್ರೆಸ್ಸಿನ ಸೌಮ್ಯವಾದಿಗಳ ವಿರುದ್ಧ ಒಂದು ಗುಂಪು ಎದ್ದು ನಿಂತ್ಕೋತು. ನೀವು ಪ್ರತಿಯೊಂದಕ್ಕೂ ಹಿಂಗೆ ತಲೆ ಬಗ್ಗಿದ್ರೆ ಉಪಯೋಗ ಇಲ್ಲ, ಒಂದೇ ಮಾತರಂ ನಾವು ಹೇಳಲೇಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಒಂದು ಉಗ್ರವಾದ ಚಿಂತನೆಯನ್ನು ಮಂಡಿಸಲಾಯಿತು. ಈ ಅರವಿಂದರು ಆ ಸಭೆ ಮುಗಿಸ್ಕೊಂಡು ಬರೋಡಾಗೆ ಬಂದರು. ಆದರೆ ಬರೋಡಾಗೆ ಬಂದಿದ್ದು ಯಾಕೆ ಅಂತಂದರೆ, ಇನ್ನು ನಾನು ಇಲ್ಲಿ ಕೆಲಸ ಮಾಡಲ್ಲ, ಬಿಟ್ಟು ಹೋಗ್ತೀನಿ ಅಂತ ರಿಸೈನ್ ಮಾಡಲಿಕ್ಕೆ ಬಂದಿದ್ದು. ಬಂಗಾಳ ಸೂಕ್ತವಾಗಿ ತಯಾರಾಗಿತ್ತು, ಈಗ ಅಲ್ಲಿಗೆ ಹೋಗಲೇಬೇಕು ಅಂತ ನಿಶ್ಚಯ ಮಾಡಿ ಆಗಿತ್ತು. ಅವರು ಅಲ್ಲಿಂದ 14 ವರ್ಷಗಳ ಕಾಲ ಲಂಡನ್ನಲ್ಲಿದ್ದರು, 13 ವರ್ಷಗಳ ಕಾಲ ಇಲ್ಲಿದ್ದರು. ಅವರು ಬರೋಡಾದಲ್ಲಿದ್ದುವಾಗಲೇ ಒಂದು 7-8 ವರ್ಷಗಳ ನಂತರ ಮದುವೆ ಆಗ್ತೀನಿ ಅಂತ ಹೇಳಿ ಮೃಣಾಲಿನಿ ದೇವಿನ ಮದುವೆ ಆದರು. ನಂಗೆ ಗೊತ್ತಿಲ್ಲ ಅವ್ರ ಜೀವನದಲ್ಲಿ ಅದು ಎಷ್ಟು ವೈಸ್ ಡಿಸಿಷನ್ ಆಗಿತ್ತೋ ಗೊತ್ತಿಲ್ಲ. ಮದುವೆ ಆಗಲ್ಲ ಅಂತಿದ್ದವ್ರು ಇದ್ದಕ್ಕಿದ್ದಂತೆ ಒಂದಿನ ಆಯಿತು ಮದುವೆ ಆಗ್ತೀನಿ ಅಂತಂದರು. ಸ್ವಲ್ಪ ಭೋಳಾ ಸ್ವಭಾವದ ಮೃಣಾಲಿನಿ ದೇವಿಯನ್ನು ಅವರು ಮದುವೆ ಆದ ನಂತರ ಅವರ ಜೀವನದಲ್ಲಿ ಸಹಜವಾದ ವೈರಾಗ್ಯ ಶುರುವಾಗಿತ್ತು. ಆಗಲೇ ಅದು ಜಾಸ್ತಿ ಆಗ್ಬಿಡ್ತು. ಮೃಣಾಲಿನಿ ದೇವಿಗೆ ಬರೆದ ಪತ್ರಗಳು ಯಾರಿಗಾದರೂ ಸಿಕ್ಕಿದ್ರೆ ಅದನ್ನು ಓದಬೇಕು. ಅವರು ಉದ್ದಕ್ಕೂ ಪತ್ರ ಬರೆದಿದ್ದಾರೆ. ಅರವಿಂದರ ಜೀವನದ ವೈಶಿಷ್ಟ್ಯ ಏನು ಅಂತಂದರೆ, ಅವರು ಪತ್ರ ಬರೀಲಿಕ್ಕೆ ಕೂತ್ರೆ ಅವರ್ಸ್ ಟುಗೆದರ್ ತಗೊಳ್ತಿದ್ರಂತೆ.
ಅವರು ಪತ್ರ ಬರೀಲಿಕ್ಕೆ ಕೂತಾಗ ಹೇಗಿರ್ತಿತ್ತು ಅಂತಂದರೆ ಒಂದೊಂದು ದಿನ 2 ದಿನ 3 ದಿನ ಪತ್ರ ಬರೆಯೋರಂತೆ. ಆ ಪತ್ರ ಬರೆದು ಆ ಪತ್ರ ಅಷ್ಟು ಮುಗಿದ ನಂತರ ಟಪಾಲಿಗೆ ಹೋದರೆ ಒಳ್ಳೇದು, ಪೋಸ್ಟ್ ಡಬ್ಬಿಗೆ ಬಿದ್ದರೆ ಒಳ್ಳೇದು. ಅನೇಕ ಬಾರಿ ಯಾವ ಪುಸ್ತಕ ಓದ್ತಿರ್ತಾರೋ ಆ ಪುಸ್ತಕ ಎಲ್ಲ ಇದ್ಬಿಡ್ತಿತ್ತು, ಅಲ್ಲೇ ಉಳ್ಕೊಂಡ್ಬಿಡ್ತಿತ್ತು. ಅವರೊಂಥರ ವಿಚಿತ್ರವಾದ್ದು. ಆದರೆ ಅವ್ರ ಹೆಂಡತಿಗೆ ಮಾತ್ರ ಪ್ರತಿ ಕ್ಷಣಕ್ಕೂ ಪತ್ರ ಬರೆದಿದ್ದಾರೆ. ತನ್ನ ಮನಸ್ಸಿನಲ್ಲಿರುವಂಥ ಎಲ್ಲ ಉದ್ವೇಗವನ್ನು ಅವಳಿಗೆ ಹೇಳಿದ್ದಾರೆ. ಅವ್ರಿಗೆ ಒಂದು ಜೀವನದುದ್ದಕ್ಕೂ ನನ್ನ ರೀಡಿಂಗ್ನ ಪ್ರಕಾರ ನನಗನ್ನಿಸೋದು ಒಂದು ಕಾಡಿದೆ. ನಾನು ಎಲ್ಲವನ್ನೂ ಮಾಡಿದ್ದೀನಿ, ನನ್ನ ಹೆಂಡತಿಗೆ ನಾನು ಸರಿಯಾಗಿ ನೋಡ್ಕೊಳ್ಳಿಲ್ವಲ್ಲ, ಅವಳಿಗೆ ಕೊಡಬೇಕಾದ್ದನ್ನು ಕೊಡಲಿಲ್ವಲ್ಲ ಅಂತ. ನಾನು ಎರಡು ಪತ್ರಗಳನ್ನು ಸುಮ್ಮನೆ ಹೇಳಬೇಕು ಅಂತ ಅಷ್ಟೇ ಬಂದಿತ್ತು. ಅವರು ತನ್ನ ಹೆಂಡತಿಗೆ ಒಂದು ಪತ್ರ ಬರೆಯುವಾಗ ಅದರಲ್ಲಿ ಹೇಳ್ತಾರೆ, ಸ್ತ್ರೀಯು ಸ್ವಾಮಿಯ ಶಕ್ತಿ. ಇಂಥ ಮಹಾಕಾರ್ಯದಲ್ಲಿ ನನ್ನಂಥ ಸಾಧಾರಣ ಸ್ತ್ರೀ ಏನು ಮಾಡಬಲ್ಲಳು? ನನ್ನಲ್ಲಿ ಬುದ್ಧಿಬಲವಿಲ್ಲ, ಮನೋಬಲವಿಲ್ಲ. ಅದರಿಂದ ದೊಡ್ಡ ಮಾತಿನ ವಿಚಾರವೇ ನನಗೆ ಭಯಪ್ರೇದವಾಗಿದೆ ಎಂದು ನೀನು ಅನ್ನಬಹುದು. ಅತ್ಯಂತ ಸಾದಾ ಉಪಾಯವಿದೆ. ಭಗವಂತನನ್ನು ಶರಣು ಹೋಗು, ಆತನನ್ನು ಆಶ್ರಯಿಸು. ಈಶ್ವರ ಪ್ರಾಪ್ತಿಯ ಮಾರ್ಗದಲ್ಲಿ ಒಮ್ಮೆ ಕಾಲಿಟ್ಟರೆ ನಿನ್ನ ಯಾವ ಕೊರತೆಗಳಿದ್ದರೂ ಅವೆಲ್ಲ ತುಂಬಿ ಬರುತ್ತವೆ. ಭಯವೆಂಬುದು ಸಾವಕಾಶವಾಗಿ ದೂರ ಓಡುತ್ತೆ. ಪತಿಯು ತನ್ನ ಪತ್ನಿಯಲ್ಲಿ ಸ್ವಂತದ ಪ್ರತಿಬಿಂಬವನ್ನು ಕಾಣುತ್ತಾನೆ ಮತ್ತು ಸ್ವಂತದ ಮಹತ್ವಾಕಾಂಕ್ಷೆಯ ಪ್ರತಿಧ್ವನಿಯು ಆಕೆಯಿಂದ ಹೊರಡುವುದನ್ನು ಕೇಳಿ ಇಮ್ಮಡಿ ಶಕ್ತಿ ಗಳಿಸುತ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಪತಿ ತನ್ನ ಪ್ರತಿಬಿಂಬವನ್ನು ಪತ್ನಿಯಲ್ಲಿ ಕಾಣ್ತಾನೆ. ನಾನೇನು ಮಾತಾಡ್ತಿದ್ದೀನೋ ಅದು ಅವಳ ಬಾಯಿಂದ ಹೊರಹೊಮ್ಮಿದಾಗ ಅವನು ಆನಂದ ಪಡ್ತಾನೆ ಅಂತ ಅವ್ರಿಗೆ ಪದೇ ಪದೇ ಹೇಳುವಂಥ ಪ್ರಯತ್ನ ಮಾಡ್ತಿದ್ರು ಅವಳಿಗೆ. ಅವ್ರಿಗೆ ಅದೊಂದು ಇತ್ತು, ನಾನು ತುಂಬ ತಪ್ಪು ಮಾಡ್ತಿದ್ದೀನಿ ಅಂತ. ಕೊನೆಗೆ ಎಲ್ಲಿವರೆಗೂ ಅನೇಕ ಬಾರಿ ಹೇಳ್ತಾರೆ ಅಂತಂದರೆ, ನನಗೆ ಗೊತ್ತು ನನ್ನನ್ನು ಮದುವೆ ಆಗಿದ್ದು ನಿನ್ನ ಜೀವನದ ದೌರ್ಭಾಗ್ಯವೇ ಸರಿ, ಆದರೆ ಏನು ಮಾಡಲಿ, ನನ್ನ ಜೀವನವನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿಕೊಳ್ತೀನಿ ಅಂತ ನಿಶ್ಚಯ ಮಾಡಿರೋದ್ರಿಂದ ನೀನು ಅನುಭವಿಸಲೇಬೇಕಾಗಿರೋದು ನಿನ್ನ ಅವಸ್ಥೆ ಅಂತ ಪತ್ರ ಬರೀತಾರೆ. ಇನ್ನೊಂದರಲ್ಲಿ ಹೇಳ್ತಾರೆ, ಒಳ್ಳೊಳ್ಳೆ ವಸ್ತ್ರ ಧರಿಸೋದು, ಸುಗ್ರಾಸ ಪಕ್ವಾನ್ನವನ್ನು ಭುಂಜಿಸುವುದು, ನಗೋದು, ಆಡೋದು, ಸರ್ವ ಸುಖಗಳನ್ನು ಭೋಗಿಸುವುದು, ಐಷಾರಾಮದಿಂದಿರುವುದು, ಇಂಥ ವಿಚಾರಗಳೇ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತವೆ. ಮನಸ್ಸಿನ ಈ ಅವಸ್ಥೆಗೆ ಉನ್ನತಾವಸ್ಥೆ ಅಂತ ಕರೀಲಿಕ್ಕೆ ಆಗೋದಿಲ್ಲ ಅಂತ ಹೆಂಡ್ತಿನ ಟ್ರೈನ್ ಮಾಡೋದವರು. ನನ್ನಿಂದಾಗಿ ನಿಂಗೆ ತೊಂದರೆ ಆಗಿದೆ ಸರಿ, ಆದರೆ ಏನು ಮಾಡೋದು, ನೀನು ಔನ್ನತ್ಯದ ಚಿಂತನೆಯನ್ನು ನಿನ್ನ ಜೀವನದಲ್ಲಿ ಉಳಿಸಿಕೋ ಎನ್ನುವಂಥ ಕಲ್ಪನೆಯನ್ನು ಸದಾಕಾಲ ಹೆಂಡತಿಯ ತಲೆಯಲ್ಲಿ ಹಾಕ್ತಾ ಇರುವಂಥ ಪ್ರಯತ್ನ ಅವರದ್ದು. ಇದರ ನಡುವೆಯೇ ಅವರು 13 ವರ್ಷಗಳ ಕಾಲ ಅಲ್ಲಿ ಕಾಲ ಕಳೆದು ಈಗ ಬಂಗಾಳಕ್ಕೆ ಬಂದರು. ಪೂರ್ಣ ಬೇರೆ ಬೇರೆ ಆಗಿದ್ದಾರೆ ಈಗ ಅವರು. ಈಗೇನು ಜೊತೆಲಿರೋ ಪ್ರಮೇಯವೇ ಇಲ್ಲ. ಇವ್ರ ಪೂರ್ತಿ ಕೆಲಸ ಹೀಗೆ. ಅರವಿಂದ ಘೋಷರದು ಮೊದಲಿನಿಂದಲೇ ವ್ಯಕ್ತಿತ್ವ ಎಂಥದ್ದು ಅಂತಂದರೆ, ಓದಲಿಕ್ಕೆ ಕೂತರೆ ಅರವಿಂದ ಘೋಷರು ಗಂಟೆಗಟ್ಟಲೆ ಮೈ ಮರೆತು ಬಿಡ್ತಾರೆ. ಅವರಿಗೆ ಸಂಬಳ ಅತ್ಯಂತ ಕಡಿಮೆ ಬರ್ತಿರುವಾಗಲೂ ಕೂಡ 2 ಪುಸ್ತಕ ಪ್ರಕಾಶನದವ್ರ ಜೊತೆ ಒಪ್ಪಂದ ಮಾಡಿಕೊಂಡು ತನಗೆ ತಿಂಗಳಿಗೆ ಇಷ್ಟು ಪುಸ್ತಕ ಕಳಿಸ್ಕೊಡ್ಬೇಕು ಅಂದರೆ ಅಷ್ಟು ಪುಸ್ತಕ ಬರಬೇಕು, ಅಷ್ಟು ಪುಸ್ತಕ ನೀವು ಓದಿಯೇ ಮಲ್ಕೋಬೇಕು. ಇದು ಅರವಿಂದರ ಶೈಲಿ. ಇಂಥ ಅರವಿಂದರು ಈಗ ಬಂಗಾಳಕ್ಕೆ ಬಂದರು. ಬಂಗಾಳಕ್ಕೆ ಬಂದ ತಕ್ಷಣ ಈ ಸ್ವದೇಶಿ ಮೂವ್ಮೆಂಟ್ ತುಂಬ ಜೋರಾಗಿ ನಡೆದಿದ್ದರಿಂದ ಸ್ವದೇಶಿ ಮೂವ್ಮೆಂಟು ಶಿಕ್ಷಣ ವ್ಯವಸ್ಥೆಯಲ್ಲೂ ಬರಬೇಕು. ಹೀಗಾಗಿ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳು ಶುರುವಾಗಬೇಕು ಅಂತ ಎಲ್ಲರೂ ನಿಶ್ಚಯ ಮಾಡಿದರು. ಸಹಜವಾಗಿಯೇ ಆಫರ್ ಎಲ್ಲರಿಗಿಂತ ಮೊದಲು ಹೋಗಿದ್ದು ಅರವಿಂದರಿಗೆ. ನೀವು ಕಾಲೇಜ್ನಲ್ಲಿ ಲೆಕ್ಚರರು ಆಗಿದ್ದರಿಂದ ಇಲ್ಲಿ ಈ ಶಿಕ್ಷಣ ಸಂಸ್ಥೆಯ ಪ್ರಿನ್ಸಿಪಲ್ರು ನೀವು ಆಗಬೇಕು ಅಂತ. ಅರವಿಂದರಿಗೆ 750 ರೂಪಾಯಿ ಪರ್ ಮಂತ್ ಸಂಬಳ ಬರ್ತಿತ್ತು. ಈಗ ಇದರಿಂದ ಕಂಪನಿಯಿಂದ ಈ ಕಂಪನಿಗೆ ಜಂಪ್ ಆದರೆ ಸಂಬಳ ಜಾಸ್ತಿ ಆಗಬೇಕು, ಆದರೆ ಸಂಬಳ 150 ರೂಪಾಯಿಗೆ ಬಂತು. ಅರವಿಂದ ಹೇಳಿದ್ರು, ಸಂಬಳ ಅಲ್ಲ ಮುಖ್ಯ, ನಾನು ನನ್ನ ರಾಷ್ಟ್ರಕ್ಕೋಸ್ಕರ ದುಡಿತಾ ಇದ್ದೀನಿ ಅನ್ನೋದು ಮುಖ್ಯ ಅಂತ. ಇದು ಮೊದಲನೇದು. ಎರಡನೇದೇನು ಅಂದರೆ, ಅರವಿಂದರಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಶಿಕ್ಷಣದ ಮೂಲಕವೇ ನಾನು ಮುಂದಿನ ಪೀಳಿಗೆಯನ್ನು ತಯಾರು ಮಾಡಬೇಕು, ಇವರೊಳಗೆ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸುವಂಥ ಸಮರ್ಥವಾದ ಅವಕಾಶ ಇದು, ಈ ಅವಕಾಶವನ್ನು ಬಿಡಬಾರ್ದು ಅಂತ ಅವ್ರು ಬಂದರು. ಆದರೆ ಅಲ್ಲೊಂದು ದೊಡ್ಡ ಪ್ರಾಬ್ಲಮ್ ಶುರುವಾಯಿತು. ಪ್ರಾಬ್ಲಮ್ ಹೇಗೆ ಅಂತಂದರೆ, ಅರವಿಂದರಿಗೆ ಇರುವ ಅವಕಾಶದಲ್ಲೇ ಎಲ್ಲ ರಾಷ್ಟ್ರೀಯತೆಯ ಸಂಗತಿಗಳನ್ನು ತಲೆಗೆ ತುಂಬಬೇಕು ಅಂತ. ಆದರೆ ಯಾರ್ಯಾರು ಅದರ ಅಧ್ವರ್ಯುಗಳಾಗಿದ್ದರೋ, ಟ್ರಸ್ಟ್ನಲ್ಲಿದ್ದರೋ ಅವರೆಲ್ಲ ಹೇಳಿದ್ರು, ಹಂಗೆ ಮಾಡೋಂಗಿಲ್ಲ, ನಾವು ಬ್ರಿಟಿಷರ ವಿರುದ್ಧ ಯಾವುದೇ ಭಾವನೆ ಬರದಂತೆ ಸಹಜವಾಗಿ ಎಲ್ಲರೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವ ಶಿಕ್ಷಣ ಕೊಡಬೇಕು ಅಂತ. ತಿಕ್ಕಾಟ ಎಲ್ಲಿವರೆಗೂ ಹೋಯ್ತು ಅಂತಂದರೆ, ಒಂದೇ ವರ್ಷದಲ್ಲಿ ಅರವಿಂದ ರಿಸೈನ್ ಮಾಡಿದ್ರು. ಕೆಲವೊಂದ್ಸಲ ಈ ಐಡಿಯಾಲಜಿಯ ತೀವ್ರತೆ ತುಂಬ ಇದ್ದರೆ ಯಾರ ಜೊತೆನೂ ಹೊಂದಾಣಿಕೆ ಮಾಡೋದು ಬಹಳ ಕಷ್ಟ. ಅರವಿಂದರಿಗೆ ಆ ತೀವ್ರತೆ ಹೇಗೆ ನಂಗೆ ಗೊತ್ತಿಲ್ಲ. ಕೆಲವೊಂದ್ಸಲ ನಾನು ಇನ್ಫ್ಯಾಕ್ಟ್ ವಿವೇಕಾನಂದರನ್ನು ಓದಿದಾಗಲೂ ನೋಡ್ತೀನಿ, ಅವರಿಗೆ ಟೈಮ್ ಇಲ್ಲ ಅಂತ ಅರ್ಜೆಂಟ್ ಮಾಡಿ ಮುಗಿಸ್ಬೇಕು. ಇದಾದ್ಮೇಲಿದ್ದು ಬೇಗ ಮಾಡಿ ಮುಗಿಸಿ ಮುಂದೆ ಹೋಗಬೇಕು, ಕಾಯ್ಲಿಕ್ಕೆ ಪುರುಸೊತ್ತಿರಲ್ಲ ಅಂತ. ಇನ್ನೂ ಕೆಲವರು ಇರ್ತಾರೆ, ಅವರು ಈ ಜನ್ಮದಲ್ಲಿ ಆಗದಿದ್ರೆ ಮುಂದಿನ ಜನ್ಮದಲ್ಲಿ ಮಾಡೋಣ, ಅರ್ಜೆಂಟ್ ಇಲ್ಲ ಅಂತ. ಬ್ರಿಟಿಷರು ಈ ಜನ್ಮದಲ್ಲಿ ಅಲ್ಲದೆ ಹೋದರೆ ಮುಂದಿನ ಜನ್ಮದಲ್ಲಿ ಹೋಗ್ತಾರೆ ಅಂತ. ಎಲ್ರಿಗೂ ಇಷ್ಟು ಫ್ರೀಡಮ್ ಇರಲ್ಲ ಅಂತ, ಇಷ್ಟು ಆರಾಮಾಗಿ ಬದುಕಲಿಕ್ಕೆ ಆಗಲ್ಲ ಅಂತ. ಅರವಿಂದರು ಆ ಥರದ ವ್ಯಕ್ತಿತ್ವದಲ್ಲಿ ಒಬ್ರು. ಅವರು ಆ ಜಾಬನ್ನು ಬಿಟ್ಟು ಬಂದರು. ಆ ಜಾಬನ್ನು ಬಿಟ್ಟ ನಂತರ ಅರವಿಂದರು ಏನು ಮಾಡಿದರು, ಮುಂದೆ ಏನು ಮಾಡಬೇಕು ಅನ್ನುವಾಗ ಅವರಿಗೆ ಗೊತ್ತಾಯಿತು, ಶಿಕ್ಷಣದಲ್ಲಿ 2 ಥರ. ಒಂದು ಶಾಲೆಗೆ ಶಿಕ್ಷಣ ಕೊಡಿ, ಇಲ್ಲಾಂದರೆ ಸಾರ್ವಜನಿಕರಿಗೆ ಶಿಕ್ಷಣ ಕೊಡಬಲ್ಲಂತ ಪತ್ರಿಕೆ ಶುರು ಮಾಡಿ.
ಐಡಿಯಾಲಜಿ ಬೇಸ್ಡ್ ಪತ್ರಿಕೆ ಅಂತ ತರಬೇಕು ಅಂತ. ಆ ಪತ್ರಿಕೆಗೆ ಟೈಟಲ್ ಏನಿರಬೇಕು ಅಂತಂದಾಗ ಇವರಿಗೆ ಮುಲಾಜೇ ಇರಲಿಲ್ಲ, ಒಂದೇ ಮಾತರಂ ಅನ್ನೋದೇ ಟೈಟಲ್ ಇರಬೇಕು ಅಂತ. ಅದಾಗಲೇ ಹಿಂದೂ ಪ್ರಕಾಶದಲ್ಲೆಲ್ಲ ಬರೆದು ತುಂಬ ಖ್ಯಾತಿಗೊಂಡಿದ್ದಂಥ ಅರವಿಂದರ ಲೇಖನಿಗೆ ಒಂದು ಮೌಲ್ಯ ಇತ್ತು. ಒಂದೇ ಮಾತರಂ ಆಗಬೇಕು ಅನ್ನೋ ನಿಶ್ಚಯ ಬಂದಾಗ ದುಡ್ಡು ಯಾರು? ಸಂಬಳ ಇದ್ದಿದ್ದು 150 ರೂಪಾಯಿ. ಆ 150 ರೂಪಾಯಿ ಎಷ್ಟು ಉಳಿಸಿದ್ರೋ ಏನೋ ಗೊತ್ತಿಲ್ಲ. ಇನ್ನು ಅದರಲ್ಲೂ ಖಾಲಿಯಾಗಿ ಸಾಲ ಇತ್ತೋ ದೇವರೇ ಬಲ್ಲ. ಇನ್ನು ಅಂಥದ್ರಲ್ಲಿ ಒಂದು ಪತ್ರಿಕೆ ಮಾಡ್ಲಿಕ್ಕೆ ದುಡ್ಡು ತರಬೇಕಲ್ಲ. ನಾವು ಅರವಿಂದರ ಹೆಸರಲ್ಲಿ ಒಂದು ಆಶ್ರಮ ಕಟ್ಟಿದ್ರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತೀವಿ. ಈಗ ಭಾಳ ವಿಚಿತ್ರವಾಗಿದೆ ಅಲ್ಲ ನಮ್ದು ಹೇಗಿದೆ. ಆದರೆ ಅರವಿಂದರಿಗೆ ಅವತ್ತು ಪತ್ರಿಕೆ ಶುರು ಮಾಡಲಿಕ್ಕೆ ಬೇಕಾಗಿದ್ದ ಮೂಲಧನ ಇರಲಿಲ್ಲ. ಅರವಿಂದರ ಒಬ್ಬ ಮಿತ್ರ ಬರ್ತಾನೆ. ಅರವಿಂದರಿಗೆ ಆ ಪತ್ರಿಕೆ ಮಾಡಲಿಕ್ಕೆ ಯಾರ ಜೊತೆಲಿ ಸಿಗ್ತಾರೆ ಅಂದರೆ ಬಿಪಿನ್ ಚಂದ್ರಪಾಲ್ರು. ಅವರಾಗಲೇ ಅವ್ರದೇ ಒಂದು ಪತ್ರಿಕೆ ನಡೆಸ್ತಾ ಇದ್ರು. ಇನ್ನೊಂದು ಪತ್ರಿಕೆ ಮಾಡೋ ಹುಚ್ಚು ಅವರಿಗೂ ಇತ್ತು. ನಾವು ಮಾಡೋಣ ಇದನ್ನು ಅಂತ ಅವ್ರು ಮುಂದೆ ನಿಂತುಕೊಂಡ್ರು. 250 ರೂಪಾಯಿನ ಅವ್ರ ಮಿತ್ರ ಒಬ್ಬ ಕೊಟ್ಟ. 250 ರೂಪಾಯಿ ಒಂದು ದಿನಪತ್ರಿಕೆ. ಈ 250 ರೂಪಾಯಿನ ಕೊಟ್ಟು ಅವನೇನು ಹೇಳ್ದ, ನಂಗೆ 50 ರೂಪಾಯಿ ವಾಪಸ್ ಕೊಟ್ಟರೆ ಸಾಕು, ಇನ್ನು 200 ರೂಪಾಯಿ ನಿಮ್ಗೆ ಡೊನೇಷನ್ನು ಅಂತ. ಅರವಿಂದ್ರ ಅದನ್ನು ತೊಗೊಂಡು ಬಂದು ಈ ಪ್ರಿಂಟರ್ಗಳ ಹತ್ರ ಹೋಗಿ ಮಾತಾಡಿಸಿ, ಹೇಗಿದ್ರು ನೀವು ಬಿಪಿನ್ ಚಂದ್ರಪಾಲ್ರದ್ದು ಒಂದು ಪತ್ರಿಕೆ ಪ್ರಿಂಟ್ ಮಾಡ್ತಿದ್ದೀರಿ, ನಮ್ಮದು ಇನ್ನೊಂದು ಸೇರಿಸಿ, ಅದಕ್ಕೆ ನಾವೀಗ 200 ರೂಪಾಯಿ ನಿಮ್ಗೆ ಕೊಟ್ಬಿಡ್ತೀವಿ, ಇದ್ರ ಜೊತೆಗೆ ಪತ್ರಿಕೆ ಮಾರಿ ಬಂದಿದ್ದನ್ನು ಮತ್ತೆ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಹೀಗೆ ಕೊಡೋದ್ರಿಂದ ನೀವೊಂದು 3 ತಿಂಗಳು 4 ತಿಂಗಳು ಇದನ್ನು ನಡೆಸ್ಕೊಡಿ, ಆಮೇಲೆ ಇದು ನಡೆಸೋಷ್ಟು ದುಡ್ಡು ತಂತಾನೆ ಬರುತ್ತೆ ಅಂತ ಆತನು ಒಪ್ಕೊಂಡ. ಭಾಳ ಪ್ರೀತಿಯಿಂದ ಶುರುವಾಯಿತು. ಶುರುವಾದ 2-3 ಸಂಚಿಕೆ ವೇಳೆಗೆ ಈ ಒಂದೇ ಮಾತರಂ ಪತ್ರಿಕೆ ಎಷ್ಟು ಪ್ರಖ್ಯಾತಿಗೊಳಿಸ್ತು ಅಂತಂದರೆ, ಆಮೇಲೆ ಅದರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆನೆಲ್ಲ ಮಾಡಿಕೊಂಡ್ರು. ಮತ್ತೆ ತಿಕ್ಕಾಟ ಶುರುವಾಯಿತು. ತಿಕ್ಕಾಟ ಏನು ಅಂತಂದರೆ ಈ ಬಾರಿ ಮತ್ತದೇ, ನಾವು ತೀವ್ರವಾದಿಗಳನ್ನು ಬೆಂಬಲಿಸಬೇಕೋ ಅಥವಾ ಮಂದಗಾಮಿಗಳನ್ನು ಬೆಂಬಲಿಸಬೇಕೋ, ನಾವು ಬ್ರಿಟಿಷರಿಗೆ ತೀರಾ ವಿರೋಧ ಮಾಡದೆ ಸೈಲೆಂಟ್ ಆಗಿರಬೇಕೋ ಅಥವಾ ಹೇಗಿರಬೇಕು? ಕೊನೆಗೆ ಅರವಿಂದ್ರ ಹೇಳಿದರು, ತುಂಬ ತೊಂದರೆ ಆಗುತ್ತೆ ಅನ್ನೋದು ತಟಸ್ಥ ನೀತಿ ವಹಿಸೋಣ. ನಾವು ಮಂದಗಾಮಿಗಳನ್ನು ಬೈಯೋದು ಬೇಡ, ತೀವ್ರಗಾಮಿಗಳನ್ನು ಬೈಯೋದು ಬೇಡ, ಎರಡೂ ಸರಿಯಾಗಿದೆ, ನಾವು ತಟಸ್ಥವಾಗಿರೋಣ ಅಂತ. ಬಿಪಿನ್ ಚಂದ್ರಪಾಲ್ ಹೇಳೋದು ತಾಟಸ್ಥ್ಯನೂ ತಪ್ಪು. ತೀವ್ರಗಾಮಿಗಳನ್ನು ಧಿಕ್ಕರಿಸಬೇಕು, ಅವರನ್ನು ಬೈಬೇಕು, ಅವ್ರು ಮಾಡೋದು ಸರಿ ಇಲ್ಲ ಅಂತ ಹೇಳಬೇಕು, ಆಗ ಮಾತ್ರ ಸರಿಯಾಗುತ್ತೆ ಅಂತ. ಇವ್ರು ಯಾವ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಶುರುವಾಗಲಿಲ್ಲ. ಅಷ್ಟೊತ್ತಿಗೆ ಏನಾಯಿತು, ಒಂದು ಪತ್ರಿಕೆ, ಬಹುಶಃ ಯುಗಾಂತರ ಥರದ ಪತ್ರಿಕೆ ಇರಬೇಕು, ಒಂದು ಲೇಖನವನ್ನು ಬರೀತು. ಆ ಲೇಖನದಲ್ಲಿ ಏನು ಬರೀತು ಅಂತಂದರೆ, ತೀವ್ರಗಾಮಿಗಳ ಕುರಿತಂತೆ ಎಲ್ಲ ವಿಚಾರಗಳನ್ನು ತುಂಬ ಸ್ಪಷ್ಟವಾಗಿ ಬರೆದು ಇದು ಸರಿಯಾಗಿದೆ ಈ ಥರದ ಕಲ್ಪನೆಯನ್ನೆಲ್ಲ ಕೊಡ್ತು. ಅದಕ್ಕೆ ಟೈಟ್ಲು ಭಾಳ ಚೆನ್ನಾಗಿತ್ತು. ಆ ಟೈಟಲ್ನ ಕಲ್ಪನೆ ಏನು ಅಂತಂದರೆ, ಬ್ರಿಟಿಷರಿಗೆ ಅವರು ಮಾಡಿರುವ ತಪ್ಪಿಗೆ ಮುಯ್ಯೇ ಸರಿಯಾದ ಮಾರ್ಗ ಅಂತ ಹೇಳಿದ್ದ ಲೇಖನವನ್ನು ಇವರು ಇಂಗ್ಲೀಷ್ಗೆ ಭಾಷಾಂತರಿಸಿ ಅದನ್ನು ತೊಗೊಂಡು ಬಂದು ಈ ಪತ್ರಿಕೆಯಲ್ಲಿ ಹಾಕಿದರು. ಗೊತ್ತಿಲ್ಲ ಎಷ್ಟು ಸತ್ಯವೋ ಸುಳ್ಳ, ನನಗನ್ಸುತ್ತೆ ಮೂಲ ಲೇಖನವನ್ನು ಇವರೇ ಬರೆದಿದ್ದಿರ್ಬೋದೇನೋ ಅಂತ. ಈ ಥರದ ಪ್ರಖರ ಚಿಂತನೆ ಇದೆಯಲ್ಲ, ಅದೆಲ್ಲವೂ ಅರವಿಂದ್ರದ್ದೇ ತಲೆ ಸಾಧಾರಣವಾಗಿ. ಅರವಿಂದ್ರ ಏನು ಮಾಡಿದ್ರು, ಅದನ್ನು ಪ್ರಕಟಿಸಿದ ನಂತರ ತುಂಬ ದೊಡ್ಡ ಪ್ರಮಾಣದಲ್ಲಿ ಒಳಗಡೆ ಗಲಾಟೆ ಶುರುವಾಗ್ಬಿಡ್ತು. ಯಾರ ಜೊತೆ ಸಪೋರ್ಟಿಗೆ ನಿಂತ್ಕೋಬೇಕು ಅಂತಂದಾಗ ಸಂಪಾದಕರಾಗಿದ್ದ ಬಿಪಿನ್ ಚಂದ್ರಪಾಲ್ರು ರಾಜೀನಾಮೆ ಕೊಟ್ಟರು. ಇನ್ನು ಮುಂದೆ ನಾನು ಸಂಪಾದಕನಾಗಿರೋದಿಲ್ಲ ಅಂತ ಹೇಳಿದರು. ಈಗ ಮುಂದೆ ಯಾರು? ಎಲ್ಲರೂ ಹೇಳಿದ್ರು ಅರವಿಂದರೇ ಸಂಪಾದಕರು ಅಂತ. ಅರವಿಂದರೇ ಸಂಪಾದಕರಾಗಿ ಬರೀತಿದ್ರು. ಮೊದಲು ಅವರೇ ಎಲ್ಲ ಕೆಲಸ ಮಾಡ್ತಿದ್ರು. ಅರವಿಂದರು ಸಂಪಾದಕರು ಅಂತ ಒಂದು ದಿನ ಪ್ರಕಟ ಆಯಿತು. ಅರವಿಂದರು ಗಾಬರಿಯಾಗಿ ಹೇಳಿದರು, ನಾನು ಸಂಪಾದಕ ಅಂತ ಯಾವತ್ತೂ ಪ್ರಕಟ ಮಾಡಬೇಡಿ, ಹೆಸರಿಗೋಸ್ಕರ ಕೆಲಸ ಮಾಡುವ ಅಗತ್ಯ ಇಲ್ಲ, ತೆಗಿರಿ ಅಂತ. ಮಾನದಿಂದ ಸಂಪಾದಕ ಅಂತ ಬರೋದು ನಿಂತೋಯ್ತು. ಆದರೆ ಅರವಿಂದರೇ ಬರೀತಿದ್ರು. ಓದ್ದವರಿಗೆಲ್ಲ ಗೊತ್ತಾಗ್ತಿತ್ತು ಈ ಲೇಖನಿ ಅರವಿಂದರದ್ದೇ ಅಂತ. ಒಂದೇ ಮಾತರಂ ಎಂಥ ಪ್ರಭಾವಿಯಾದ ಚಿಂತನೆಗಳನ್ನು ಕೊಡ್ತು ಅಂತಂದರೆ, ಹೊಸ ರಾಷ್ಟ್ರೀಯತೆಯ ಕಲ್ಪನೆಯನ್ನು ಕಟ್ಟಿಕೊಡ್ತು. ಈ ಅರವಿಂದರ ವೈಶಿಷ್ಟ್ಯ ಇದೆಯಲ್ಲ, ಅದು ಭಾರತವನ್ನು ತಾಯಿಯ ರೂಪದಲ್ಲಿ ಕಾಣುವಂಥ. ಬಹುಶಃ ಅವರಿಗೆ ಫ್ರಾನ್ಸಿನ ಹೋರಾಟದಲ್ಲಿ ಒಬ್ಬ ತಾಯಿಯನ್ನು, ಒಂದು ಹೆಣ್ಣು ಮಗಳನ್ನು ಶೃಂಖಲೆಯಲ್ಲಿ ಬಂಧಿಸಿರುವಂಥ ವಿದೇಶಿ ಕೈವಾಡದ ಕುರಿತಂಥ ಕವನಗಳನ್ನು ಓದಿದ್ದಂಥ ಅರವಿಂದರಿಗೆ ಆ ಪ್ರಭಾವ ಇತ್ತು ಅಂತ ಹೇಳ್ತಾರೆ. ಹೀಗಾಗಿ ಇಡೀ ಭಾರತ ಮಾತೆಯನ್ನು ಶಕ್ತಿ ಸ್ವರೂಪಿಣಿಯಾಗಿ ಕಂಡ ಅರವಿಂದರು ಆಕೆಗೋಸ್ಕರ, ಅವರ ಮಾತು ಎಷ್ಟು ಕಡೆ ವಿವೇಕಾನಂದರ ಜೊತೆಗೆ ಸಾಮ್ಯ ಅವರೊಂದಿಗೆ ಇದೆ ಅಂತಂದ್ರೆ ಬಹಳ ಅಚ್ಚರಿ ಅನ್ಸುತ್ತೆ ನಿಮಗೆ. ಅವ್ರು ಹೇಳ್ತಾರೆ, ತಾಯಿಗೋಸ್ಕರ, ಆ ತಾಯಿ ಸಂಕಟದಲ್ಲಿರುವಾಗ ಆಹಾರ ವಿಹಾರಗಳಲ್ಲಿ ಕಾಲ ಕಳೆಯೋದು ಉಚಿತ ಅನಿಸುತ್ತೇನು? ಸ್ವಂತ ತಾಯಿ ಆಕೆ ಶೃಂಖಲೆಗಳಲ್ಲಿ ಬಂಧವಾಗಿರುವಾಗ ಆಮೋದ ಪ್ರಮೋದಗಳಲ್ಲಿರೋದು ತಪ್ಪು, ಆಕೆಗೋಸ್ಕರ ಮುಂದಕ್ಕೆ ಬರಬೇಕು ಅಂತ ಹೇಳಿದ ಅರವಿಂದರು ಮುಂದುವರೆದು ಏನು ಹೇಳ್ತಾರೆ ಗೊತ್ತಾ? ಆಕೆಗೋಸ್ಕರ ರಕ್ತವನ್ನಾದರೂ ಕೊಡಬೇಕು, ಪ್ರಾಣವನ್ನಾದರೂ ಕೊಡಲಿಕ್ಕೆ ಸಿದ್ಧವಾಗಬೇಕು, ಅದು ನಿಜವಾದ ರಾಷ್ಟ್ರಭಕ್ತಿ ಅಂತ ಅರವಿಂದರು ತುಂಬ ಪ್ರಖರವಾದ ಚಿಂತನೆಗಳನ್ನು ಕೊಟ್ಟರು. ಈ ಚಿಂತನೆಗಳು ಹೇಗಿದ್ವು ಅಂತಂದರೆ, ಈ ಕ್ರಾಂತಿಕಾರಿಗಳಿಗೆ ಒಂಥರ ಮತ್ತು ಬರಿಸುವ ಔಷಧಿ ಥರ. ಭಾಳ ಚೆನ್ನಾಗಿ, ಅಂದರೆ ಅನೇಕ ಬಾರಿ ಹೆಂಗಾಗತ್ತೆ ಅಂತಂದರೆ, ಈ ಕ್ರಾಂತಿ ಕಾರ್ಯ ಮಾಡೋರಿಗೆ ನಾವು ಮಾಡ್ತಿರೋ ಸರಿನೋ ತಪ್ಪು ಅಂತ ಗೊಂದಲ ಬರುತ್ತಲ್ಲ. ಹಾಗೆ ಯಾರಾದರೂ ತಿಳಿದವರು ನೀವು ಮಾಡ್ತಿರೋದು ಸರಿ ಅಂತ ಶಾಸ್ತ್ರದ ಮೂಲಕ ತೋರಿಸಿ ಕೊಟ್ಟುಬಿಟ್ರೆ ಅವನು 20 ವರ್ಷ ಚೆನ್ನಾಗಿ ಕೆಲಸ ಮಾಡ್ತಾನೆ, ಆ ಆನಂದ ಇರುತ್ತೆ. ಆದರೆ ಇಲ್ಲಿ ಅರವಿಂದರು ಈ ಕೆಲಸ ಮಾಡ್ತಿದ್ದರಿಂದ ಅವರೆಲ್ಲರಿಗೂ ಒಂದು ದೊಡ್ಡ ಶಕ್ತಿ ಚೈತನ್ಯ ಬಂದಂತಾಯಿತು. ಆ ಶಕ್ತಿಯೊಂದಿಗೆ ಅರವಿಂದರು ಕೆಲಸ ಮಾಡ್ತಾ ಮಾಡ್ತಾ ಒಂದು ಸಲ ಏನಾಯಿತು, ಒಂದು ಆರ್ಟಿಕಲ್ ಅದರಲ್ಲಿ ಪ್ರಕಟಗೊಳ್ತು.
ಈ ಏನು ಬ್ರಿಟಿಷರ ವಿದ್ರೋಹದ ಸಂಚಿರುವಂಥ ಒಂದು ಆರ್ಟಿಕಲ್ ಅದರಲ್ಲಿ ಬಂದಿದೆ ಅಂತಾಗಿ ಅರವಿಂದರನ್ನು ಮತ್ತು ಅವರ ಎಲ್ಲ ಮಿತ್ರರನ್ನು ಪತ್ರಿಕೆಯ ಸಂಬಂಧವಾಗಿ ಬಂಧಿಸಿ ಕರ್ಕೊಂಡು ಹೋದರು. ಆದರೆ ಆಶ್ಚರ್ಯ ಏನು ಗೊತ್ತೇನು, ಬಂಧನ ಏನೋ ಆಯಿತು, ಇಡೀ ಪತ್ರಿಕೆಯ ಎಡಿಟರ್ ಅರವಿಂದರು ಅಂತ ಪ್ರೂವ್ ಮಾಡಬೇಕಾಗಿದ್ದ ಹೊಣೆಗಾರಿಕೆ ಬ್ರಿಟಿಷ್ ಪೊಲೀಸರ ತಲೆ ಮೇಲಿತ್ತು. ಅರವಿಂದ್ರ ಎಡಿಟರ್ ಅಂತ ಎಲ್ಲೂ ಇರಲೇ ಇಲ್ಲ. ಅವರನ್ನು ಬಂಧಿಸೋದಕ್ಕೆ ರೀಸನ್ನೇ ಇಲ್ಲ. ನೀವು ಮುದ್ರಕರನ್ನ ಬಂಧಿಸಬಹುದು, ಪ್ರಕಾಶಕರನ್ನ ಬಂಧಿಸಬಹುದು, ಅರವಿಂದರ ಹೆಸರು ಎಲ್ಲೂ ಇಲ್ಲ. ಹೀಗಾಗಿ ಅರವಿಂದರನ್ನ ಬಂಧಿಸ್ಲಿಕ್ಕೆ ಸಾಧ್ಯವೇ ಆಗಲ್ಲ. ಅರವಿಂದರನ್ನ ಕರ್ಕೊಂಡೋಗಿ ಕಟಕಟೆಯಲ್ಲಿ ನಿಲ್ಲಿಸಿದ್ರು. ಅರವಿಂದರನ್ನ ಅನೇಕ ಪ್ರಶ್ನೆಗಳನ್ನು ಕೇಳಲಾಯಿತು. ಅರವಿಂದ್ರ ಏನು ಅರವಿಂದ್ರ ಮೌನಕ್ಕೆ ಹೋದರು. ಅರವಿಂದರ ವಿರುದ್ಧ ಸಾಕ್ಷ್ಯ ಕೊಡಬಹುದಾಗಿದ್ದವರು ಒಬ್ಬರು ಬಿಪಿನ್ ಚಂದ್ರಪಾಲರು ಅಂತ. ಬಿಪಿನ್ ಚಂದ್ರಪಾಲರು ಮುಂದೆ ನಿಂತುಕೊಂಡು, ಹೌದು ನಾನು ಇದಕ್ಕೆ ರಿಸೈನ್ ಮಾಡಿದೆ, ನಾನು ರಿಸೈನ್ ಮಾಡಿದ ಮೇಲೆ ಇವನೇ ಅದನ್ನು ಪೂರ್ತಿ ನಡೆಸ್ತಾ ಇದ್ದಿದ್ದು ಅಂತ ಹೇಳಿಬಿಟ್ರೆ ಅಲ್ಲಿಗೆ ಅರವಿಂದರು ಜೈಲಿಗೆ ಹೋಗ್ತಾರೆ, ಬಿಪಿನ್ ಚಂದ್ರಪಾಲರು ಮನೆಗೆ ಹೋಗ್ತಾರೆ, ಆರಾಮಾಗಿರ್ತಾರೆ ಅಂತ. ಆದರೆ ಬ್ರಿಟಿಷರು ಎಷ್ಟು ಬುದ್ಧಿವಂತರಾಗಿದ್ದರು ಅಂತಂದರೆ, ಬಿಪಿನ್ ಚಂದ್ರಪಾಲರು ಈ ಮಾತನ್ನು ಹೇಳಿದ ತಕ್ಷಣ ಅರವಿಂದರು 6 ತಿಂಗಳು ಜೈಲಿಗೆ ಹೋಗ್ತಾರೆ. ಆದರೆ ಬಿಪಿನ್ ಚಂದ್ರಪಾಲರಂಥ ವ್ಯಕ್ತಿ ತಮ್ಮ ಮೇಲಿದ್ದ ಅಷ್ಟೂ ಗೌರವವನ್ನು ಜನರಿಂದ ಕಳ್ಕೊಳ್ತಾರೆ. ಇಬ್ಬರೂ ನಾಯಕರನ್ನ ಏಕಕಾಲಕ್ಕೆ ಮಟ್ಟ ಹಾಕಿದಂತಾಗುತ್ತೆ ಅಂತ ಭಾರಿ ಬುದ್ಧಿವಂತರವರು. ಆದರೆ ಬಿಪಿನ್ ಚಂದ್ರಪಾಲರು ಹೇಗಿದ್ದರು ಅಂತಂದರೆ, ಅವತ್ತು ಕೋರ್ಟ್ನ ಮುಂದೆ ಬಂದು ನಿಂತಾಗ ಬಿಪಿನ್ ಚಂದ್ರಪಾಲರು ಹೇಳಿದರು, ನ್ಯಾಯಸ್ಥಾನದ ಮುಂದೆ ನೀವು ಸುಳ್ಳಾಡೋದಿಲ್ಲ ಅಂತ ಮಾತು ಕೊಡಿ ಅಂತಂದಾಗ ಬಿಪಿನ್ ಚಂದ್ರಪಾಲ್ ಹೇಳಿದ್ರು, ನಾನು ಪ್ರಮಾಣ ಮಾಡಲ್ಲ, ಯಾಕೆಂದರೆ ಇಲ್ಲಿ ಸಾಕ್ಷಿ ಹೇಳಲಿಕ್ಕೆ ನಾನು ಬಂದೇ ಇಲ್ಲ ಅಂದರು. ಹೋಗಲಿ, ಪ್ರಮಾಣ ಮಾಡಲಿಲ್ಲ ಅಂದರೂ ಹೇಳೋದನ್ನು ಸತ್ಯ ಹೇಳ್ತೀನಿ ಅಂತಂದ್ರೆ ನಾನು ಅದು ಹಂಗೂ ಹೇಳಲಿಕ್ಕಾಗಲ್ಲ, ನಾನು ಅದನ್ನೂ ಹೇಳಲ್ಲ, ನೀವೇನು ಬೇಕಿದ್ರೂ ಮಾಡ್ಕೊಳ್ಳಿ ಅಂತ. ಕೊನೆಗೆ ತುಂಬ ಬಗೆಬಗೆಯಾಗಿ ಕೇಳಿಕೊಂಡ್ರೂ ಕೂಡ ಬಿಪಿನ್ ಚಂದ್ರಪಾಲರು ಒಪ್ಕೊಳ್ಳಿಲ್ಲ ಅಂತ ಗೊತ್ತಾದಾಗ ಇವರು ಯಾವ್ಯಾವ ಥರ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅಂದರೆ, ಬಿಪಿನ್ ಚಂದ್ರಪಾಲರು ಬಿಟ್ಟು ಹೋದ್ಮೇಲೆ ಒಂದು ಪತ್ರ ಬರೆದಿದ್ರು ಸಂಪಾದಕರಿಗೆ ಅಂಥೇಳಿ. ಒಂದು ಪತ್ರ ಬರೆದು ಸೈನ್ ಮಾಡಿದರು. ನೋಡಿ, ನೀವು ಪತ್ರ ಬರೆದಿದ್ದೀರಾ, ಹೀಗಾಗಿ ನಿಮ್ಗೆ ಸಂಪಾದಕರು ಯಾರು ಅಂತ ಗೊತ್ತು ಹೇಳಿ ಅಂತ. ಬಿಪಿನ್ ಚಂದ್ರಪಾಲರು ಹೇಳಿದರು, ಈ ಪತ್ರ ಇವರೊಬ್ಬರಿಗೆ ಎಲ್ಲ ಬರೆದಿರೋದು, ನಾನು ಎಲ್ಲ ಪತ್ರಿಕೆಗಳಿಗೂ ಬರೆದಿದ್ದೀನಿ, ಎಲ್ಲ ಪತ್ರಿಕೆಗಳಿಗೂ ಸಂಪಾದಕರಿಗೆ ಅಂತಾನೆ ಬರೆದಿದ್ದೀನಿ, ಅದು ಜನರಲ್ ಲೆಟರ್ ಹೋಗಿರೋದು, ಅದು ಯಾರಿಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಬಿಪಿನ್ ಚಂದ್ರಪಾಲರು. ಹೇಗಿತ್ತು ವ್ಯವಸ್ಥೆ ಅಂತಂದ್ರೆ, ಹೇಗೆ ಮಾಡಿದ್ರು ಅರವಿಂದರನ್ನ ಸಿಕ್ಕಾಕಿಸ್ಲಿಕ್ಕೆ ಆಗಲೇ ಇಲ್ಲ. ಅರವಿಂದರು ಮೌನ ವ್ರತವನ್ನು ಸ್ವೀಕರಿಸಿಕೊಂಡು ಯಾವುದಕ್ಕೂ ಉತ್ತರ ಕೊಡದೆ ತಮ್ಮ ಪಾಡಿಗೆ ತಾವು ಇದ್ಬಿಟ್ರು. ಆ ಕಡೆ ಬಿಪಿನ್ ಚಂದ್ರಪಾಲರು ಸಮಯಕ್ಕೆ ಸರಿಯಾಗಿ ಈಗ ಮಾಡಿದ್ರಿಂದ ಬಿಪಿನ್ ಚಂದ್ರಪಾಲರಿಗೆ ಶಿಕ್ಷೆ ಆಯಿತು, ಅರವಿಂದರು ಮುಕ್ತರಾದರು. ಆದರೆ ಅರವಿಂದರ ಮೌನವ್ರತ ಎಷ್ಟು ಗೌರವವನ್ನು ಪಡ್ಕೊಳ್ತು ಅಂತಂದರೆ, ಅರವಿಂದ್ ಮಾತೇ ಆಡಲಿಲ್ವಲ್ಲ. ಅರವಿಂದರ ಬಗ್ಗೆ ಆಗೊಂದು ಕವನ ಬರೀತಾರೆ, ನಮಸ್ಕಾರ ಅಂತ ಟೈಟಲ್ ಅಂತ ಅದರದು. ಆ ನಮಸ್ಕಾರ ಕವನದಲ್ಲಿ ಅವರ ಅರವಿಂದರ ಆ ವ್ಯಕ್ತಿತ್ವವನ್ನು ವರ್ಣಿಸ್ತಾರೆ. ನಾನು ಅದಕ್ಕೆ ಈ ಮೌನ ಇದೆಯಲ್ಲ, ಅರವಿಂದರ ವ್ಯಕ್ತಿತ್ವದ ಒಂದು ಭಾಗವಾಗಿತ್ತು ಅಂತ. ಮೌನ ಹೇಗಿರುತ್ತೆ ಅಂತಂದರೆ, 2 ದೊಡ್ಡ ಸದ್ದುಗಳ ನಡುವಿನ ಗ್ಯಾಪ್ ಇರುತ್ತಲ್ಲ, ಅದು ಮೌನವಾಗಿರುತ್ತೆ ಯಾವಾಗಲೂ. ಅರವಿಂದರ ಜೀವನದ ಬಹುದೊಡ್ಡ ಪಾಲೇ ಮೌನ. ಅರವಿಂದರಿಗೆ ಬಹುಶಃ ಭಾರತದ ಚಿಂತನೆಗಳ ಪ್ರಭಾವದೊಂದಿಗೆ ಆಧ್ಯಾತ್ಮದ ಸೆಳೆತವೂ ಜೋರಾಗಿಯೇ ಇತ್ತು ಅಂತ. ಅರವಿಂದರಿಗೆ ಅಷ್ಟೇ ಅಲ್ಲ, ನಾನು ಆ ಕಾಲದ ಅನೇಕ ಕ್ರಾಂತಿಕಾರಿಗಳನ್ನು ನೋಡಿದ್ದೀನಿ. ಬಹುಶಃ ನನಗೆ ಈ ಮೌನವಾದಿಗಳ ಅಥವಾ ಮಂದಗಾಮಿಗಳ ಜೀವನದಲ್ಲಿ ಹಂಗೆ ಕಂಡು ಬರಲಿಲ್ಲ. ಆದರೆ ಕ್ರಾಂತಿಕಾರಿಗಳ ಜೀವನದಲ್ಲಿ ಮಾತ್ರ ಅವರು ಹೇಗಾದರೂ ಮಾಡಿ ಸಾಧುಬಾಬಾಗಳಿಂದ ಓಡುವಂಥದ್ದು ರೂಢಿ ಇಟ್ಕೊಂಡಿದ್ರು ಅಂತ. ಯಾಕೆ ಅಂದರೆ, ಈ ಸಾಧುಬಾಬಾ ಹಿಮಾಲಯದಿಂದ ಬರ್ತಾರೆ, ಸಿದ್ಧಿಗಿದ್ದಿ ಇರುತ್ತವರಿಗೆ, ಒಂದು ಸಿದ್ಧಿ ನಮಗೆ ಕೊಟ್ಟು ನಾವು ಒಂದಷ್ಟು ಜನರನ್ನ ಕೂತ ಜಾಗದಿಂದಲೇ ಏನಾದರೂ ಮಾಡುವಂಥ ತಾಕತ್ತು ಪಡ್ಕೊಂಡು ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ, ಅದು ಕೂಡ ದೇಶದ ಒಳಿತಿಗೆ ಬಳಸಬೇಕು ಅನ್ನೋ ಪ್ರಯತ್ನ. ಅರವಿಂದರ ತಮ್ಮ ಬಾರೀಂದ್ರ ಆ ಥರದವನೊಬ್ಬ. ಅವನು ಎಷ್ಟು ಜನ ಸಾಧಕರನ್ನ ಭೇಟಿ ಮಾಡ್ತಿದ್ದ ಅಂತಂದ್ರೆ, ಆ ಸಾಧಕರನ್ನ ಭೇಟಿ ಮಾಡಿ ಮಂತ್ರ ತಗೊಂಡು ಬರ್ತಿದ್ದ. ಅಣ್ಣಂಗೆ ಹೇಳ್ತಿದ್ದ, ಅಣ್ಣ ಅವರೊಬ್ಬರು ತುಂಬಾ ಅದ್ಭುತವಾದ ಸಾಧಕರು, ನೀನೋಗಿ ಭೇಟಿ ಮಾಡಬೇಕು ಅಂತ. ಆಮೇಲೆ ಅರವಿಂದರು ಹೋಗಿ ಭೇಟಿ ಮಾಡ್ತಿದ್ರು. ಅರವಿಂದರು ಅವರಿಂದ ತಮಗೆ ಬೇಕಾಗಿರೋದನ್ನ ತಿಳ್ಕೊಂಡು ಬರ್ತಿದ್ರು. ಇವರಿಬ್ಬರಿಗೂ ಎಷ್ಟರ ಮಟ್ಟಿಗೆ ಈ ಒಂದು ಹವ್ಯಾಸ ಇತ್ತು ಅಂತಂದ್ರೆ, ಪ್ಲಾನ್ಚೆಟ್ಗಳನ್ನು ಬರೆಯೋದನ್ನ ಇಬ್ಬರು ಪ್ರಾಕ್ಟೀಸ್ ಮಾಡಿದರು. ಪ್ಲಾನ್ಚೆಟ್ ಅಂದರೆ ಈ ಕಳೆದು ಹೋದಂಥ ಆತ್ಮಗಳು, ತೀರಿಕೊಂಡವರ ಆತ್ಮಗಳೊಂದಿಗೆ ಮಾತನಾಡುವಂಥ ಅವಕಾಶ. ಆ ಆತ್ಮಗಳು ಬಂದು ಬರೆಸ್ತವೆ, ಅದನ್ನು ಬರೆಯೋದು. ಎಲ್ಲಿವರೆಗೂ ಅರವಿಂದರಿಗೆ ಅದು ಪ್ರಭಾವ ಇತ್ತು ಅಂತಂದರೆ, ಸಮ್ಟೈಮ್ಸ್ ಆಶ್ಚರ್ಯ ಇದು, ಅರವಿಂದರ ಜೀವನದಲ್ಲಿ ಭವಾನಿ ಮಂದಿರದ ಕಲ್ಪನೆ ಏನು ವ್ಯಾಪಕವಾಗಿ ಬಂತು, ಆ ಭವಾನಿ ಮಂದಿರದ ಕಲ್ಪನೆ ಈ ಪ್ಲಾನ್ಚೆಟ್ಗಳಿಂದ ಬಂತು ಅಂತ ಅರವಿಂದರಿಗೆ. ಅರವಿಂದರು ಈ ಆತ್ಮಗಳೊಂದಿಗೆ ಮಾತಾಡುವಾಗ ಅನೇಕ ಬಾರಿ ವಿವೇಕಾನಂದರಂಥ ಆತ್ಮಗಳೊಂದಿಗೂ ಮಾತಾಡಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಅರವಿಂದರು ಮತ್ತು ಬಾರೀಂದರು ಇಬ್ಬರು ಈ ಕೆಲಸ ತುಂಬ ಜೋರಾಗಿ ಮಾಡ್ತಿದ್ರು. ಆದರೆ ಒಳಗಿರುವಂಥ ಸ್ಪಷ್ಟ ಆಧ್ಯಾತ್ಮದ ಕಾವು ಯಾವತ್ತೂ ಆರಲಿಲ್ಲ ಅವರಿಗೆ. ಈ ಹೊತ್ತಲ್ಲೇ ಅರವಿಂದರು ಕಾಂಗ್ರೆಸ್ನ ಚಟುವಟಿಕೆಯಲ್ಲಿ ತೀವ್ರವಾಗಿ ಭಾಗವಹಿಸ್ತಾ ಇದ್ರು. ತೀವ್ರಗಾಮಿಗಳ ಗುಂಪನ್ನು ಜೋರಾಗಿ ಮಾಡಿದ್ರು. ಆಗಲೇ ಮಂದಗಾಮಿಗಳಿಗೆ ಅನ್ನಿಸ್ತು, ಅರವಿಂದರು ಮತ್ತು ಅವರ ಟೀಮಿಗೆ ಹಿಂಗೆ ಬಿಟ್ಟರೆ ಮಂದಗಾಮಿಗಳನ್ನು ಪೂರ್ತಿ ಸೈಡ್ ಲೈನ್ ಮಾಡಿ ತೀವ್ರಗಾಮಿಗಳೇ ಕಾಂಗ್ರೆಸ್ ಅನ್ನು ಕೈಗೆತ್ಕೊಳ್ತಾರೆ, ಆಮೇಲೆ ನಮ್ಮ ಮಾತು ಎಲ್ಲೂ ನಡೆಯೋದಿಲ್ಲ ಅಂತ ಏನು ಮಾಡಿದ್ರು, ಇವ್ರನ್ನೆಲ್ಲ ಸೈಡ್ ಲೈನ್ ಮಾಡಲಿಕ್ಕೋಸ್ಕರ ಪೂನಾದಲ್ಲಿದ್ದಂಥ ಮೀಟಿಂಗನ್ನು, ಕಾಂಗ್ರೆಸ್ನ ಅಧಿವೇಶನವನ್ನು ಸೂರತ್ತಿಗೆ ಶಿಫ್ಟ್ ಮಾಡಿದರು.
ಯಾಕಂದರೆ ಪೂನಾದಲ್ಲಿ ಮೀಟಿಂಗ್ ಆದರೆ ತಿಲಕರನ್ನೇ ಪ್ರೆಸಿಡೆಂಟ್ ಮಾಡಬೇಕು, ಸೂರತ್ತಿಗೆ ಶಿಫ್ಟ್ ಮಾಡಿದ್ರೆ ನಾವು ಹೇಳಿದವ್ರು ಮಾಡ್ಕೋಬೋದು ಅಂತ. ಏನೆಲ್ಲ ಮಾಡಿದ್ದಾರೆ ನೋಡಿ, ಇವ್ರು ಎಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವತ್ತಿಂದಲೂ ಕಾಂಗ್ರೆಸ್ ಈ ವಿಚಾರದಲ್ಲಿ ಭಾಳ ಎಕ್ಸ್ಪರ್ಟ್ ಇತ್ತು. ಯಾವಾಗ, ಎಲ್ಲಿ, ಹೇಗೆ, ಯಾರನ್ನ ಹೆಂಗೆ ಪಕ್ಕಕ್ಕೆ ಸರಿಸಬೇಕು ಇವೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ಡಾಕ್ಟರ್ ರಾಸ್ ಬಿಹಾರಿ ಘೋಷರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಆದರೆ ಈ ಯಾರು ಚಿಂತನೆಗಳು ಉಗ್ರವಾಗಿದ್ವೋ ಅವರೆಲ್ಲರೂ ತಿಲಕರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ನಿಶ್ಚಿತಮತಿಯಾಗಿದ್ದರು. ಆದರೆ ಪೂನಾದಿಂದ ಅಲ್ಲಿಗೆ ಶಿಫ್ಟ್ ಆದ ನಂತರ ತಿಲಕರು ಅರವಿಂದ್ರಿಗೆ ಹೇಳಿದರು, ವಿಶ್ವಾಸ ನೋಡಿ ಅರವಿಂದ್ರ ಮೇಲೆ, ಅರವಿಂದ್ರೇ ಯಾವ ಕಾರಣಕ್ಕೂ ನಮ್ಮವರ ಸಂಖ್ಯೆ ಕಡಿಮೆ ಆಗಬಾರದು. ಹಂಗಂದ್ರೆ ಅರ್ಥ ಉಗ್ರವಾದಿ ಚಿಂತನೆಯುಳ್ಳವರ ಸಂಖ್ಯೆ ಬೇಕಾದಷ್ಟಿರಬೇಕು, ನೋಡ್ಕೊಳ್ಳಿ ಹಾಗೆ ಅಂತ. 1907ನ ಸೂರತ್ನ ಅಧಿವೇಶನ ಇಡೀ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಅಂತ ದಾಖಲಿಸಲ್ಪಡುತ್ತೆ. ಯಾಕೆ ಅಂತಂದರೆ ಅರವಿಂದರು ಹೋಗಬೇಕಾದಾಗ ಒಬ್ಬರಿಬ್ಬರು ಹೋಗಲಿಲ್ಲ, ಟ್ರೈನುಗಟ್ಟಲೆ ಬಂಗಾಳಿ ಜನರನ್ನು ತುಂಬಿಸ್ಕೊಂಡು ಹೋದ್ರು. ಅರವಿಂದರ ಪ್ರಭಾವ ಹಂಗಿತ್ತು. ಅರವಿಂದರು ಹಳ್ಳಿಗಳಲ್ಲೂ ಮಾತಾಡಿ ಮತ್ತೊಂದು ಹೊಸ ರಾಷ್ಟ್ರದ ಕಲ್ಪನೆಯನ್ನು ಕಟ್ಟಿಕೊಡುವಾಗ ಜನ ಮುಲಾಜಿಲ್ಲದೆ ಅರವಿಂದ್ರ ಜೊತೆ ಬರೋರು. ಅರವಿಂದರನ್ನ ಆವತ್ತಿನ ದಿನಗಳಲ್ಲಿ ನೋಡಿದ ಕೆಲವರು ಪತ್ರಿಕೆಗಳ ಉಲ್ಲೇಖ ಮಾಡ್ತಾರೆ, ಅರವಿಂದರು ತಮ್ಮ ಊರಿಗೆ ಹಾದು ಹೋಗ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಹಳ್ಳಿ ಜನ ಟ್ರೈನ್ ನಿಲ್ಸ್ಕೊಳ್ಳೋರಂತೆ, ಎಲ್ಲ ಫಸ್ಟ್ ಕ್ಲಾಸ್ ಬೋಗಿ ಹತ್ರ ಹೋಗಿ ನಿಂತ್ಕೊಳ್ಳೋರಂತೆ. ಅರವಿಂದರು ಇರ್ತಾರೆ ವಿದೇಶದಿಂದ ರಿಟರ್ನ್ ಅಲ್ಲ, ಅಲ್ಲಿಲ್ಲ ಅರವಿಂದರು. ಸೆಕೆಂಡ್ ಕ್ಲಾಸಿಗೆ ಹೋದ್ರೆ ಅಲ್ಲೂ ಇರ್ತಿರ್ಲಿಲ್ವಂತೆ. ಅವರು ಥರ್ಡ್ ಕ್ಲಾಸ್ ಬೋಗಿಗಳಲ್ಲಿ, ಜನರಲ್ ಬೋಗಿಗಳಲ್ಲಿ ತಮ್ಮ ಜೊತೆ ಕಾರ್ಯಕರ್ತರ ಜೊತೆ ಆರಾಮಾಗಿ ಕೂತ್ಕೊಂಡು ಅರವಿಂದರು ಬರ್ತಿದ್ರು. ಇವರು ಅಲ್ಲಿಗೆ ಹೋಗೋದ್ರ ವೇಳೆಗೆ ಗಾಡಿ ಮುಂದಕ್ಕೆ ಹೋಗ್ತಿತ್ತಂತೆ. ಅರವಿಂದರು ಕಿಟಕಿ ಹತ್ರ ಬಂದು ಎಲ್ಲರನ್ನೂ ಮಾತಾಡಿಸಿ ಹೋಗ್ಬೇಕಿತ್ತಂತೆ. ಅರವಿಂದರ ವ್ಯಕ್ತಿತ್ವ ಹಾಗೆ. ಬಂದವರು ಎಷ್ಟು ಅರವಿಂದರಿಗೆ ಗಿಫ್ಟ್ ಕೊಡ್ತಿದ್ರು. ನಾನು ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದ್ರೆ ಆ ಹೊತ್ತಿಗೆ ಅರವಿಂದರು ತಮ್ಮ ಆ ಜೀವನದ ಪೀಕಲ್ಲಿದ್ದವರು. ಸೂರತ್ತಿಗೆ ಅರವಿಂದರ ತಂಡ ಕರ್ಕೊಂಡು ಹೋದರೆ ಅಲ್ಲಿ ತುಂಬ ಸ್ಪಷ್ಟವಾಗಿ ಮಂದಗಾಮಿಗಳನ್ನು ನಿಶ್ಚಯ ಮಾಡಿದ್ರು, ಯಾವ ಕಾರಣಕ್ಕೂ ತೀವ್ರಗಾಮಿಗಳ ಕೈಯಲ್ಲಿ ಕೊಡಬಾರದು ಅಂತ. ಆದರೆ ಅರವಿಂದರ ತಂಡವು ಬಹಳ ಜೋರಾಗಿದ್ದರಿಂದ ಯಾವ ಕಾರಣಕ್ಕೂ ತಿಲಕರನ್ನು ಬಿಟ್ಟು ಬೇರೆಯವ್ರನ್ನ ಅಲ್ಲಿ ಕೂರಿಸುವಂತಿಲ್ಲ ಅಂತ ಎರಡೂ ಕಡೆ ಜೋರಾದ ಘರ್ಷಣೆಗಳಾದವು. ಎಲ್ಲ ಘರ್ಷಣೆಗಳ ನಡುವೆ ಕಾಂಗ್ರೆಸ್ನವರು ಸ್ಪಷ್ಟವಾಗಿ ನಿರ್ಣಯ ಮಾಡಿ ಆ ಹೊತ್ತಲ್ಲಿ ಕಾಂಗ್ರೆಸ್ ಡಿವೈಡ್ ಆಯಿತು. ಸೂರತ್ನ ಅಧಿವೇಶನ ಆ ಕಾರಣಕ್ಕೋಸ್ಕರ ಬಹಳ ಮಹತ್ವದ ಅಧಿವೇಶನ. ಆ ಹೊತ್ತಿನಿಂದ ಈ ಉಗ್ರವಾದಿ ಚಿಂತನೆ ಉಳ್ಳವರಿಗೆ, ಉಗ್ರ ಚಿಂತನೆ ಉಳ್ಳವರಿಗೆ ಒಂದು ಪ್ರತ್ಯೇಕವಾದ ವೇದಿಕೆ ನಿರ್ಮಾಣಗೊಳ್ತು. ಆ ವೇದಿಕೆಯ ನಿರ್ಮಾಣಕ್ಕೆ ಕಾರಣೀಭೂತರಾದವರು ಅರವಿಂದರು. ಸೂರತ್ನಿಂದ ವಾಪಸ್ಸು ಬಂದರು. ವಾಪಸ್ ಬರೋಕ್ಕಿಂತ ಮುಂಚೆ ಅವರಿಗೆ ಸೂರತ್ನಲ್ಲಿ ತನ್ನ ತಮ್ಮ ಬಾರೀಂದ್ರ ಹೇಳಿದಂಥ ಒಬ್ಬ ವ್ಯಕ್ತಿಯ ಭೇಟಿಯಾಯಿತು. ಲೇಲೆ ಅಂತ ಅವರ ಹೆಸರು. ಆ ಲೇಲೆ ಅನ್ನೋಂಥವ್ರು ಈ ಬಾರೀಂದ್ರನಿಗೆ ಒಂದ್ಸಲ ಬಾರೀಂದ್ರ ಹೋಗಿದ್ದಾಗ ಅವನಿಗೊಂದು ಮಂತ್ರ ದೀಕ್ಷೆ ಬೇಕು ಅಂತ ಅವ್ನು ಕೇಳ್ತಾನೆ, ನನಗೊಂದು ಮಂತ್ರ ಕೊಡಿ, ನಾನೇನಾದರೂ ದೇಶಕ್ಕೋಸ್ಕರ ಮಾಡಬೇಕು ಅಂತ. ಅವರೇನು ಮಾಡ್ತಾರೆ, ನಿನಗೆ ಮಂತ್ರ ಕೊಡೋ ನಾನಲ್ಲ, ಸಾಖರೆ ಸ್ವಾಮಿ ಅಂತ ಒಬ್ಬರು ಇದ್ದಾರೆ, ಅವ್ರ ಹತ್ರ ಹೋಗು ಅಂತ ಕಳಿಸ್ಕೊಡ್ತಾರೆ. ಈ ಸಾಖರೆ ಸ್ವಾಮಿ ಯಾರು ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸೈನ್ಯದಲ್ಲಿದ್ದವರು. ಆಕೆ ಸೋತ್ ನಂತರ ಅದನ್ನು ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಆಧ್ಯಾತ್ಮದ ಕಡೆ ತಿರುಕೊಂಡಿದ್ದವರು. ಯಾರಾದರೂ ಭಕ್ತರು ಬಂದರೆ ತಮ್ಮ ಜೋಳಿಗೆಯಲ್ಲಿ ಕೈ ಹಾಕಿ ಸಕ್ಕರೆ ತೆಗೆದುಕೊಡ್ತಿದ್ದರಿಂದ ಸಾಖರೆ ಸ್ವಾಮಿಗಳು ಅಂತ ಕರೀತಿದ್ರು ಅವರನ್ನು. ಅವರು ಹೋದಾಗ ಅವರಿಗೆ ಬಾರೀಂದ್ರನಿಗೆ ಬೇಕಾಗಿರುವಂಥ ಒಂದು ಮಂತ್ರವನ್ನು ಕೊಟ್ಟು ಇದರಿಂದ ನಿಂಗೆ ಶಕ್ತಿ ಸಿಗುತ್ತೆ ಹೋಗು ಅಂತ ಕಳಿಸಿದ್ರು. ಅವರನ್ನು ನೋಡಿ ಅಪಾರವಾದ ಶಕ್ತಿ ಇದೆ, ನೀನು ನೋಡಬೇಕು ಅಂತ ಈತ ಅವ್ರಿಗೆ ತುಂಬ ಹೇಳಿದ್ರಿಂದ ಅದೃಷ್ಟವಶಾತ್ ಆ ಸಾಖರೆ ಸ್ವಾಮಿಗಳು ಸೂರತ್ನಲ್ಲಿ ಸಿಕ್ಬಿಟ್ರು. ಅವ್ರ ಜೊತೆಗೆ ಅರವಿಂದರ್ ಏನು ಮಾಡಿದ್ರು, ಲೇಲೆ ಅವ್ರನ್ನು ಕೇಳಿಕೊಂಡು ನಾನು ನಿಮ್ಮ ಹತ್ರ ಬರ್ತೀನಿ, ಎಲ್ಲರೂ ಬಡೋದಾದಲ್ಲಿ ಸೇರೋಣ ಅಂತ ಬಡೋದಲ್ಲಿ ಎಲ್ಲರೂ ಸೇರಿಕೊಂಡ್ರು. ಬಡೋದಾದಲ್ಲಿ ವಿದ್ಯಾರ್ಥಿಗಳೆಲ್ಲ ಅದ್ಭುತವಾದ ಸ್ವಾಗತವನ್ನು ಇವರಿಗೆ ಕೋರಿದ್ರು. ಎಂಥ ಸ್ವಾಗತ ಅಂತಂದರೆ ಅರವಿಂದರು ಬಂದಾಗ ಅರವಿಂದರ ರಥದ ಕುದುರೆಗಳನ್ನು ತೆಗೆದು ಹುಡುಗರ ಎಳೆದಿದ್ರಂತೆ. ಈ ಥರದ ಘಟನೆಗಳು ಬಹಳ ಇವೆ. ಅರವಿಂದರಿಗೂ ಹಂಗಾಗಿತ್ತು. ಹಿ ವಾಸ್ ಸಚ್ ಅ ಕೈಂಡ್ ಆಫ್ ಟೀಚರ್ ಹಿ ವಾಸ್. ಸೊ ಅರವಿಂದರು ಅವ್ರನ್ನೆಲ್ಲ ಭೇಟಿ ಮಾಡಿದ ನಂತರ ಈ ಲೇಲೆ ಅವರು ಹೇಳಿದ್ರಂತೆ, ಅರವಿಂದರೇ ತುಂಬ ಓಡ್ತಾ ಇದ್ದೀರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನೀವೊಂದು 7 ದಿನ ನನ್ನ ಜೊತೆ ಫ್ರೀಯಾಗಿರಿ, ಇನ್ನೆಲ್ಲ ಗೊಂದಲಗಳನ್ನು ಬಿಟ್ಟು ನಾನು ನಿಮಗೆ ಭಗವಂತನಿಂದ ಆದೇಶ ಕೊಡಿಸ್ತೀನಿ ಅಂತಂದರು. ಅರವಿಂದರ್ ಹೇಳಿದರು, 7 ದಿನ ಅಲ್ಲ, 7 ನಿಮಿಷ ಒಬ್ಬನೇ ಇರೋದು ಕಷ್ಟ ಇದೆ, ನನಗೆ ಹೇಗೆ ಬಿಟ್ಟಿರಲಿ ಇದನ್ನೆಲ್ಲ. ಹೇಳಿದ್ರು, ಆಯಿತು, ಹಾಗಿದ್ರೆ ಇವ್ರು ಯಾರೂ ಬರದೇ ಇರುವಂಥ ಒಂದು ಜಾಗಕ್ಕೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅರವಿಂದರನ್ನ ಕರ್ಕೊಂಡು ಹೋದರು. ಅದು ಯಾವುದೋ ಒಂದು ಅತ್ಯಂತ ಗುಪ್ತವಾದ ಜಾಗದಲ್ಲಿ ಅರವಿಂದರನ್ನು ಕೂರಿಸ್ಕೊಂಡು ಅರವಿಂದರು ಮತ್ತು ಅವರು ಎದುರು ಬದರಾಗಿ ಒಂದು ಮಂತ್ರವನ್ನು ಅವ್ರ ಕೈಯಲ್ಲಿಟ್ಟು ಆ ಮಂತ್ರವನ್ನು ಜಪ ಮಾಡಲಿಕ್ಕೆ ಕೂರಿಸ್ಕೊಂಡು ಗಂಟೆಗಟ್ಟಲೆ ಧ್ಯಾನದಲ್ಲಿ ಅರವಿಂದರು ಮುಳುಗುವಂತೆ ನೋಡಿಕೊಂಡ್ರು. ಅರವಿಂದರು ಬಹಳ ಬೇಗ ಮನಸ್ಸಿನ ಮೇಲೆ ಹಿಡಿತ ತಂದುಕೊಂಡು ಅದ್ಭುತವಾದ ಆ ಶಾಂತಿಯ ಲೋಕಕ್ಕೆ ತಾವು ಒಳಹೊಕ್ಕ ನಂತರ ಅರವಿಂದರು ಬಹಳ ಆನಂದಿತರಾಗಿ 7 ದಿನಗಳ ನಂತರ ವಾಪಸ್ ಬಂದರು. ಬಾರೀಂದ್ರನು ಅಲ್ಲಿದ್ದ. ಬಾರೀಂದ್ರನಿಗೆ ಇವರು ಹೇಳಿದರು, ನೀನು ಸಾಕು, ಓಡಿದ್ದು ಸಾಕು, ನನ್ನ ಜೊತೆ ಬಾ, ಒಂದು 6 ತಿಂಗಳು ಇವೆಲ್ಲ ಬಿಟ್ಬಿಡು, ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಬಾರೀಂದ್ರ ಹೇಳಿದ್ರಂತೆ, ನನಗೆ ಹಿಂಗೆ ಮಾಡಲಿಕ್ಕಾಗಲ್ಲ,
ನಾನು ಕೆಲಸ ಇರೋದೇ ಇಲ್ಲಿ, ನಾನು ಪ್ರಮಾಣ ಮಾಡಿದ್ದೀನಿ ಜೀವನದ ಕೊನೆ ಉಸಿರಿವರೆಗೂ ಹಿಡಿದ ಮಾರ್ಗ ಬಿಡಲ್ಲ ಅಂತ, ನನ್ನ ಜವಾಬ್ದಾರಿ ಇದು. ಅವರಂದ್ರಂತೆ ತುಂಬ ಕೆಟ್ಟದ್ದನ್ನು ಅನುಭವಿಸ್ತೀಯ ನೀನು ಅಂತ. ಅಂದರೆ ಸಾವಿಗಿಂತ ಕೆಟ್ಟದ್ದು ಇನ್ನೇನು ಇರ್ಲಿಕ್ಕೆ ಸಾಧ್ಯ, ನಾನು ಏನನ್ನು ಬೇಕಾದರೂ ಅನುಭವಿಸ್ಲಿಕ್ಕೆ ಸಿದ್ಧ, ದಯಮಾಡಿ ನನ್ನನ್ನು ಹಂಗಿರ್ಲಿಕ್ಕೆ ಬಿಟ್ಬಿಡಿ ಅಂತ ಬಾರಿಂದರು ಬಿಟ್ಟು ಹೋದರು. ಆದರೆ ಅರವಿಂದರು ಆ ಮಂತ್ರವನ್ನು ಸಾಕ್ಷಾತ್ಕರಿಸಿಕೊಂಡು ವಾಪಸ್ ಬಂದರು. ವಾಪಸ್ ಬಂದ ಅರವಿಂದರು ಮತ್ತೆ ತಮ್ಮ ಚಟುವಟಿಕೆಯಲ್ಲಿದ್ದರಲ್ಲ, ಈ ಹೊತ್ತಲ್ಲೇ ಬಾರೀಂದ್ರರಿಗೆ ಕೊಟ್ಟ ಎಚ್ಚರಿಕೆ ನಿಜವಾಯಿತು. ಯುಗಾಂತರದಲ್ಲಿ ಬರೆದ ಒಂದಷ್ಟು ಲೇಖನಗಳು ತುಂಬ ಪ್ರಭಾವಿಯಾಗಿದ್ದರಿಂದ ಯುಗಾಂತರದ ಅನೇಕರನ್ನು ಬಂಧಿಸಲಾಯಿತು, ಅದರಲ್ಲಿ ಬಾರೀಂದ್ರರು ಸೇರಿಕೊಂಡಿದ್ದರು. ಅದಾದ ಮೇಲೆ ಈ ಮಿತ್ರ ಮಂಡಳಿ ಏನು ಮಾಡಿತ್ತು, ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫೋರ್ಡ್ನ ಹತ್ಯೆ ಮಾಡಬೇಕು ಅಂತ ಇಬ್ಬರು ಪುಟ್ಟ ಪುಟ್ಟ ತರುಣರನ್ನು ತೆಗೆದು ಹತ್ಯೆ ಮಾಡಲಿಕ್ಕೆ ಅಂತ ಕಳಿಸಿತ್ತು. ಆದರೆ ಬೈ ಮಿಸ್ಟೇಕ್ ಅವನ ಗಾಡಿಯನ್ನು ಬಿಟ್ಟು ಅದರ ಹಿಂದೆ ಬರ್ತಿದ್ದ ಇನ್ನೊಂದು ಗಾಡಿಯಲ್ಲಿದ್ದ ಇಬ್ಬರು ಯುರೋಪಿಯನ್ ಹೆಣ್ಮಕ್ಳನ್ನು ಹತ್ಯೆ ಮಾಡಿಬಿಟ್ರು. ಮ್ಯಾಜಿಸ್ಟ್ರೇಟ್ ಪಾರಾಗ್ಬಿಟ್ಟ. ಆ ಹತ್ಯೆ ಮಾಡಿದವರು ಸಿಕ್ಕಾಕೊಂಡ್ರು, ಒಬ್ಬರಾದ್ಮೇಲೆ ಸಿಕ್ಕಾಕೊಳ್ತಾ ಈ ಕೇಸ್ನಲ್ಲಿ ಅರವಿಂದರು ಸಿಕ್ಕಾಕೊಂಡ್ರು. ಅವ್ರ ಜೀವನದ ಮಹತ್ವದ ಘಟ್ಟಕ್ಕೆ ನಾನು ಬರ್ತಿದ್ದೀನಿ. ಅರವಿಂದರು ಸಿಕ್ಕಾಕೊಂಡು ಅರವಿಂದರು ಜೈಲಿಗೆ ಹೋದ ನಂತರ ಅರವಿಂದರನ್ನ ಕರ್ಕೊಂಡು ಹೋದ್ರು. ಒಂದಿನ ಬೆಳಗ್ಗೆ ಬರ್ತಾರೆ, ಇದ್ದಕ್ಕಿದ್ದಂತೆ ಬೆಳಗಿನ ಜಾವ ಬಂದು ಪೊಲೀಸ್ ಅರವಿಂದರನ್ನ ಕೇಳ್ತಾನೆ, ಹೂ ಈಸ್ ಮಿಸ್ಟರ್ ಅರವಿಂದ್ ಘೋಷ್ ಹಿಯರ್? ಹೇಳ್ತಾರೆ, ಐ ಆಮ್ ದಟ್ ಪರ್ಸನ್, ಐ ಆಮ್ ಅರವಿಂದ್ ಘೋಷ್. ಹಂಗಂದ ತಕ್ಷಣ ಅವ್ರು ಕೇಳ್ತಾರೆ, ನೀನು ಹೀಗಿದ್ದೀಯಾ? ನೀನು ಈಗ ನೋಡು ನೆಲದ ಮೇಲೆ ಮಲ್ಕೊಳ್ಳಿಕ್ಕೆ ಸಿದ್ಧ ಆಗಬೇಕು, ಇಂಥ ಮಾಡಬಾರ್ದಿರೋ ಕೆಲಸ ಎಲ್ಲ ಯಾಕೆ ಮಾಡ್ತೀಯಾ ಅಂತ ಕೇಳಿದರೆ ಅರವಿಂದ್ ಹೇಳಿದ್ರಂತೆ, ನಾನು ಬಡವ ಕಣಪ್ಪ, ನೆಲದ ಮೇಲೆ ಮಲಗಲಿಕ್ಕೆ ಅಂತಲೇ ನಾನು ಹುಟ್ಟಿರೋದು, ನಾನು ಅದಕ್ಕೋಸ್ಕರ ಸೆಟ್ ಆಗ್ತೀನಿ, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಕರ್ಕೊಂಡು ಹೋಗು ನನ್ನ ಅಂತ. ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಅರವಿಂದ್ರ ಹೇಳಿದಂಥ ಮಾತು. ಅರವಿಂದ್ರನ್ನ ಜೈಲಿಗೆ ಕರ್ಕೊಂಡು ಹೋಗಲಾಯಿತು. ಬಹುಶಃ ಒಂದು ಅತ್ಯಂತ ಶ್ರೇಷ್ಠ ಕೃತಿ ಏನಾದರೂ ಜೀವನದಲ್ಲಿ ಓದ್ಬೋದು ಅಂತಿದ್ರೆ ಅರವಿಂದರ ಕಾರಾಗೃಹವಾಸದ ಅನುಭವ. ಕಾರಾವಾಹಿನಿ ಅಂತ ಅದಕ್ಕೆ ಅವರು ಪುಸ್ತಕದ ಹೆಸರು, ಟೈಟಲ್ ಇದೆ. ಕನ್ನಡದಲ್ಲೂ ಅದು ಪ್ರಕಟವಾಗಿದೆ. ಅರವಿಂದರ ಜೈಲು ವಾಸದ 1 ವರ್ಷದ ಜೈಲು ವಾಸದ ಅನುಭವ. ಆ್ಯಂಡ್ ದಟ್ ವಾಸ್ ಎಕ್ಸಾಕ್ಟ್ಲಿ 1 year. 1908ಕ್ಕೆ ಅವ್ರು ಹೋಗಿದ್ದು, ಮೇ 5ಕ್ಕೆ. 1909 ಮೇ 6ಕ್ಕೆ ವಾಪಸ್ ಬಂದರು. 1 ವರ್ಷ ಜೈಲಿನಲ್ಲಿದ್ದರು. ಅದು ಎಂಥ ಅನುಭವ ಅಂತಂದರೆ, ಜೈಲಿನ ಒಳಗೆ ಹೋದಾಗ ನನಗನ್ಸುತ್ತೆ, ಜೈಲಿನ ಒಳಗೆ ಹೋಗಿ ಈ ಥರದ ಆಧ್ಯಾತ್ಮದ ಅನುಭವಗಳನ್ನು ಯಾರಾದರೂ ಬರೆದಿದ್ದರೆ ಅದು ಅರವಿಂದ್ರ ಇರ್ಬೋದು ಅಂತ. ನಂಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಉಳಿದವರೆಲ್ಲ ಜೀವನ ಚರಿತ್ರೆ ಬರೆದ್ರು, ಆದರೆ ಅರವಿಂದರು ಮಾತ್ರ ಜೈಲು ವಾಸದ ಅನುಭವ ಬರೆದ್ರು. ಜೈಲು ವಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರ ಮನೆ ಸಂಶೋಧನೆ ಹುಡುಕಾಡಿದ್ರಲ್ಲ, ಹುಡುಕಾಡುವಾಗ ಮನೆಯಲ್ಲಿ ಒಂದು ಪೌಡರ್ ಸಿಕ್ತು, ಪುಡಿ ಸಿಕ್ತು. ಆ ಪುಡಿಯನ್ನು ನೋಡಿ ಬ್ರಿಟಿಷ್ ಅನ್ಕೊಂಡ್ರು ಇದು ಬಾಂಬ್ ಮಾಡೋ ಪುಡಿ, ಇದೊಂದು ಸಿಕ್ಕಿದ್ರೆ ಈ ಮನುಷ್ಯನ ಪರ್ಮನೆಂಟಲ್ಲಿ ಜೈಲಲ್ಲಿ ಇಡ್ಬೋದು ಅಂತ. ಅದನ್ನು ತಗೊಂಡು ನೋಡಿದ್ರೆ ಪುಡಿ ಥರ ಇರಲ್ಲ, ಮಣ್ಣಿನ ಥರ ಇತ್ತು. ಅವ್ರು ಬಂದು ಕೇಳಿದ್ರು ಏನು ಅಂತ. ಅರವಿಂದ್ರ ಹೇಳಿದ್ದು ಬಾಂಬ್ ತಯಾರು ಮಾಡೋದೇ, ಆದರೆ ಇದು ನೀವು ಅಂದ್ಕೊಂಡಿರೋ ಥರ ಕೆಮಿಕಲ್ ಅಲ್ಲ, ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣರು ವಿವೇಕಾನಂದರು ಓಡಾಡಿರೋ ಜಾಗದ ಮಣ್ಣು, ಇದೇ ನನಗೆ ಪ್ರೇರಣೆ, ಇಂಥ ಅನೇಕ ಬಾಂಬ್ಗಳನ್ನು ಮುಂದೆ ತಯಾರು ಮಾಡುತ್ತೆ ಇದು ಅಂತ. ಇದು ಅರವಿಂದ್ರ ಮಾತಾಡ್ತಿದ್ದಂಥ ಶೈಲಿ. ಅರವಿಂದ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ಇಮ್ಯಾಜಿನ್ ಮಾಡಿ, ಆ ಹೈಟ್ನಲ್ಲಿದ್ದಂಥ ವ್ಯಕ್ತಿ, ತಮ್ಮ ಆ ಜೀವನದ ಅತಿ ಶ್ರೇಷ್ಠ ಮಟ್ಟಕ್ಕೆ ಏರಿದ್ದಂಥ ವ್ಯಕ್ತಿ ಕೈಗೆ ಬೇಡಿ ಹಾಕಿ ಅವರ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಎಳ್ಕೊಂಡು ಹೋಗಿದ್ರು. ಹಾಗೆ ಹಗ್ಗವನ್ನು ಕಟ್ಟು, ಬಹುಶಃ ಇವತ್ತಾದರೆ ಅದಕ್ಕೆ ಏನಿರ್ಬೋದು, ಬಟ್ ಆವತ್ತಿನ ದಿನದಲ್ಲಿ ಮಾತ್ರ ಅದೊಂದು ಹೆಮ್ಮೆಯ ಸಂಗತಿ ಅಂತ. ಬ್ರಿಟಿಷ್ ಪೊಲೀಸರಿಗೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಸಾಮಾನ್ಯವಾದ ಸಂಗತಿ ಅಲ್ಲ. ಆದರೆ ಅರವಿಂದ್ರನ ಕಂಡ್ರೆ ಆಗದಿರೋರು ಖುಷಿನೂ ಪಟ್ಟಿರ್ತಾರೆ ಅಂತ. ಉಗ್ರ ಚಿಂತನೆಯವರಿಗೆ ತುಂಬ ಸಪೋರ್ಟ್ ಮಾಡಿದವನಿಗೆ ಸರಿಯಾಗಾಯಿತು. ನಾವು ಯಾಕೆ ಬೇಡ ಅಂತ ಹೇಳ್ತೀವಿ ಅಂದರೆ, ನೋಡಿ ಇದೇ ಕಾರಣಕ್ಕೋಸ್ಕರ ಅಂತ ಹೇಳ್ಕೊಳ್ಳೋರು ಭಾಳ ಜನ ಇದ್ರಲ್ಲ. ಅರವಿಂದ್ರನ್ನ ಕರ್ಕೊಂಡು ಹೋಗಿ ಜೈಲಲ್ಲಿಟ್ಟರು. ವಿಚಾರಣೆ ಶುರು ಆಗಬೇಕು. ಜೈಲಲ್ಲಿಟ್ಟ ಆರಂಭದ ದಿನಗಳ ತಮ್ಮ ಮಾನಸಿಕ ವೃತ್ತಿಗಳನ್ನು ಅರವಿಂದರು ಹೇಳ್ಕೊಳ್ತಾರೆ. ಹೇಗಿತ್ತು ಅಂತಂದರೆ, ಆ ಜೈಲಲ್ಲಿ ಸೆಟ್ ಆಗಬೇಕಾದ್ರೆ ಬಹಳ ಕಷ್ಟ ಇತ್ತು. ಆ ಜೈಲು ಒಳಗೆ ಕರ್ಕೊಂಡು ಹೋಗಿಬಿಟ್ಟು ಒಂದು ಪ್ಯಾನ್ ತಂದ್ಕೊಡ್ತಾನವನು, ನಿಂಗೆ ಯಾವಾಗ ಟಾಯ್ಲೆಟ್ ಆಗುತ್ತೋ ಇದರಲ್ಲೇ ಮಾಡಬೇಕು, ಬೆಳಗ್ಗೆ ನೀನು ಹೋಗಿ ಬಿಸಾಕ್ಬಿಟ್ಟು ನೀನೇ ಕ್ಲೀನ್ ಮಾಡಬೇಕು ಅಂತಾರೆ. ಅವ್ರಿಗೆ ಊಟ ಅಂತ ತಂದ್ಕೊಡ್ತಾರೆ, ಗಂಜಿ, ಅದರಲ್ಲಿ ನೀರು ಜಾಸ್ತಿ, ಅನ್ನ ಕಡಿಮೆ. ಅವ್ರು ಹೇಳ್ತಾರೆ, ಇದನ್ನೇ ಕಣಪ್ಪ ಇಲ್ಲೆಲ್ಲರೂ ತಿನ್ನೋದು, ಇದಕ್ಕೆ ಸೆಟ್ ಆಗಬೇಕು ನೀನು ಅಂತ. ಲಂಡನ್ನಲ್ಲಿದ್ದು ಬಂದಂಥ ವ್ಯಕ್ತಿ, ದಿವಾನ್ರಾಗಿದ್ದಂಥ ವ್ಯಕ್ತಿ, ಈ ದೇಶದ ಕೋಟ್ಯಂತರ ಜನ, ನಾನು ನೀವು ಇವತ್ತು ಆರಾಮಾಗಿದ್ದೀವಲ್ಲ, ನಾವು ಹೀಗೆ ಆರಾಮಾಗಿರಲಿ ಅಂತ ತಾನು ತನ್ನ ಬದುಕನ್ನು ಜೈಲಲ್ಲಿ ಕಳೆಯಲಿಕ್ಕೆ ಸಿದ್ಧ ಆಗ್ಬಿಟ್ಟ. ಅದು ಯಾವ ಥರದ ಕೆಟ್ಟ ಬದುಕು. ಆ ಕೆಟ್ಟ ಬದುಕನ್ನು ಅರವಿಂದರು ತಮ್ಮ ಮೇಲೆ ಸ್ವೀಕಾರ ಮಾಡಿಕೊಂಡ್ರು. ಆದರೆ ಮನಸ್ಸನ್ನು ಶಾಂತಗೊಳಿಸ್ಲಿಕ್ಕೆ ಒಂದು ಒಳ್ಳೆ ಮಾರ್ಗ ಅಂತ ಅರವಿಂದರು ಬರ್ಕೊಳ್ತಾರೆ. ನನಗೆ ಶಾಂತಗೊಳಿಸ್ಲಿಕ್ಕೆ ಜಾಗ ಇಲ್ಲ ಅಂತ ಗೊತ್ತಾಗಿ ಭಗವಂತ ನನ್ನ ಈ ಥರದ ಅದ್ಭುತವಾದ ಆಶ್ರಮಕ್ಕೆ ಕಳಿಸಿಕೊಟ್ಟ ಅಂತಾರೆ. ಆಶ್ರಮ ಅಂತ ಕರೀತಾರೆ ಅದನ್ನು. ಈ ಆಶ್ರಮದಲ್ಲಿ ಎಲ್ಲ ಬಗೆಯ ಕಠೋರ ವೃತ್ತಿಯನ್ನು ನನಗೆ ಪರಿಚಯ ಮಾಡಿಸಿಕೊಟ್ಟ. ಅಷ್ಟೇ ಅಲ್ಲದೆ ನನ್ನ ಜೀವನದಲ್ಲಿ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳಬಲ್ಲಂಥ ವಾತಾವರಣ ಕೊಟ್ಟ. ಅವರ ಆ ಪುಸ್ತಕ ಮಾತ್ರ ಬಹುಶಃ ನನಗನ್ಸುತ್ತೆ, ಯಾರ್ಯಾರು ಆಧ್ಯಾತ್ಮ ಜೀವನವನ್ನು ನಡೆಸಬೇಕು ಅನ್ಕೊಳ್ತಾರೋ ಅವ್ರಿಗೆಲ್ಲರಿಗೂ ಅತಿಶ್ರೇಷ್ಠವಾದ ಮಾರ್ಗದರ್ಶನ ಕೊಡಬಲ್ಲದು. ಯಾಕೆಂದ್ರೆ ಅರವಿಂದ್ರ ಹೇಳ್ತಾರೆ, ಮೊದಲ 1-2 ದಿನ ಮನಸ್ಸಿನ ಮೇಲೆ ಹಿಡಿತ ತಂದುಕೊಳ್ತೀನಿ ಅಂತ ಅನ್ಕೊಳ್ತಿದ್ದೆ, ಆದರೆ ಇದೆಲ್ಲ ಬೌದ್ಧಿಕ ಜಾಣ್ಮೆ ಅಂತ ನಂಗೆ ಆಮೇಲೆ ಗೊತ್ತಾಯ್ತು ಅಂತ. ಅವರು ಒಬ್ಬ ಕ್ರಾಂತಿಕಾರಿಯ ಉಲ್ಲೇಖ ಮಾಡ್ತಾರೆ, ವಿದೇಶದ ಕ್ರಾಂತಿಕಾರಿ. ಅವನಿಗೆ ಮರಣದಂಡನೆ ಕೊಡಬೇಕಿತ್ತಂತೆ. ಆ ಊರಿನ ರಾಜ ಹೇಳಿದ, ಮರಣದಂಡನೆ ಕೊಡಬೇಡಿ, 7 ವರ್ಷ ಅವನನ್ನು ಜೈಲಲ್ಲಿಡಿ ಅಂತ.
7 ವರ್ಷ ಜೈಲಲ್ಲಿ ಇಟ್ಟ ಮೇಲೆ 7 ವರ್ಷ ಇರೋದಿರಲಿ, ಅವನು ಮೊದಲನೇ ವರ್ಷಕ್ಕೆ ಹುಚ್ಚನಾಗ್ಬಿಟ್ಟ ಅಂತ ಅವ್ರು ಬರೀತಾರೆ. ಅವ್ರು ಹೇಳ್ತಾರೆ, ಅವನಾದರೂ 1 ವರ್ಷ ಇದ್ದ, ನಾನು ಅಷ್ಟು ದಿನ ಇರ್ತೀನೋ ಇಲ್ವೋ ಅನುಮಾನ ಆಗ್ಬಿಟ್ಟಿತ್ತು ನನಗೆ ಅಂತಾರೆ. ಪ್ರತಿ ಸಲ ಅಲ್ಲಿಂದ ಹೋಗಬೇಕಾದಾಗ ಅವರು ಅಲ್ಲಿರೋ ಜನರ ಜೊತೆ ಮಾತಾಡಿಸೋದು, ಇವೆಲ್ಲವನ್ನು ಮಾಡ್ತಾ ಮಾಡ್ತಾ ನಿಧಾನವಾಗಿ ಮನಸ್ಸು ಹಿಡಿತಕ್ಕೆ ಬರಲಿಕ್ಕೆ ಶುರುವಾಯಿತು. ಮಿತ್ರ, ಯಾವ ಪರಿ ಹಿಡಿತಕ್ಕೆ ಬಂತು ಅಂತಂದರೆ, ಬಹುಶಃ ಮುಂದಿನ ಒಂದಷ್ಟು ದಿನಗಳಲ್ಲಿ ಅವ್ರು 10-11 ದಿನಗಳ ಕಾಲ ಪ್ರತಿನಿತ್ಯ ವಿವೇಕಾನಂದರ ವಾಣಿಯನ್ನು ಜೈಲಲ್ಲಿ ಕೇಳ್ತಿದ್ರಂತೆ. ಅವ್ರಿಗೆ ಆ ವಾಣಿ ಕೇಳಿಸ್ತಂತೆ. ಹೇಳ್ತಾರೆ ಅರವಿಂದರು, ನನಗೆ ಕೇಳಿಸ್ತಾ ಇತ್ತು, ಆ ಮಹಾಪುರುಷನ ಜೊತೆ ಮಾತನಾಡ್ತಿದ್ದ ಆ ಹೊತ್ತಿನಲ್ಲಿ ನನ್ನ ಅಂತರಂಗದ ದನಿ ನನಗೆ ಹೊರಗಡೆ ಅಷ್ಟು ಜೋರಾಗಿ ಕೇಳಿಸ್ತಾ ಇತ್ತು, ನನ್ನ ಜೀವನದ ಮುಂದಿನ ಗುರಿ ಏನು ಅಂತ ನನಗೆ ಸ್ಪಷ್ಟವಾಗ್ತಾ ಇತ್ತು ಅಂತ. ಆ ಹೊತ್ತಲ್ಲಿ ಈ ಕೋರ್ಟಲ್ಲೂ ಕೂಡ ಒಂದು ಕಡೆ ಇವರು ಆಧ್ಯಾತ್ಮ ಜೀವಿಯಾಗಿ ನಡೆದು ಹೋಗ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅವ್ರು ಹೇಳ್ತಾರೆ, ಇದು ಮೇ ಬಿ ಕೋಇನ್ಸಿಡೆನ್ಸ್ ಅಂತ ಅವರು ಕರ್ಕೊಳ್ತಾರೆ, ಅನೇಕ ಪೊಲೀಸ್ ಅಧಿಕಾರಿಗಳು ಬಂದು ಇವ್ರಿಗೆ ಮಾತ್ರ ಫ್ರೀಡಮ್ ಕೊಡ್ತಾರೆ, ಇನ್ಯಾರಿಗೂ ಫ್ರೀಡಮ್ ಇರಲಿಲ್ಲ, ಜೈಲೊಳಗೆ ಇವ್ರಿಗೊಂದು ಫ್ರೀಡಮ್ ಇತ್ತಂತೆ. ಅವರು ಸಂಜೆ ವಾಕಿಂಗ್ ಮಾಡ್ಬೋದಿತ್ತಂತೆ, ಬೆಳಗ್ಗೆ ವಾಕಿಂಗ್ ಮಾಡ್ಬೋದಂತೆ, ಇವ್ರಿಗೆ ಸ್ವಲ್ಪ ಫ್ರೀಡಮ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಿಧಾನವಾಗಿ ಅವರೊಳಗಿರುವಂಥ ಪ್ರಭೆ ವ್ಯಾಪಕಗೊಳ್ತಾ ಇದ್ದಂತೆ ಜೈಲೊಳಗೂ ಒಂದು ರಾಯಲ್ ಟ್ರೀಟ್ಮೆಂಟ್ ಶುರುವಾಗ್ಬಿಡ್ತು. ಭಗವಂತ ಮನಸ್ಸು ಮಾಡಿದರೆ ಅತ್ಯಂತ ಕೆಟ್ಟ ಸ್ಥಿತಿಯೂ ಕೂಡ ಅತ್ಯಂತ ಶ್ರೇಷ್ಠ ಸ್ಥಿತಿಯಾಗಿ ಪರಿವರ್ತನೆಯಾಗಬಲ್ಲದು ಅನ್ನೋದಕ್ಕೆ ಅವರ ಈ ಆಶ್ರಮವಾಸವೇ ಉದಾಹರಣೆ ಅಂತ. ಈ ಕಡೆ ಕೋರ್ಟಲ್ಲಿ ಕೇಸ್ ನಡೀತಾ ಇರಬೇಕಾದ್ರೆ ಈ ಕೇಸನ್ನು ಯಾರ್ಯಾರೋ ಹ್ಯಾಂಡಲ್ ಮಾಡಿದ್ರು. ಫೈನಲಿ ದೇಶಬಂಧು ಚಿತ್ತರಂಜನ್ ದಾಸ್ ಬಂದು ಈ ಕೇಸನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತಂದರು. ದೇಶಬಂಧು ಚಿತ್ತರಂಜನ್ ದಾಸರು ತಮ್ಮ ಹೆಲ್ತ್ ಸರಿ ಇಲ್ಲದೆ ಹೋದಾಗಲೂ ಈ ಒಬ್ಬ ವ್ಯಕ್ತಿಯನ್ನು ಆಚೆ ತರಿಸೋದು ನನ್ನ ಜೀವಮಾನದ ಗುರಿ ಅಂತ ನಿಶ್ಚಯ ಮಾಡಿ ಆತನ ಕುರಿತಂಥ ಎಲ್ಲ ದಾಖಲೆಗಳನ್ನು ಎಲ್ಲವನ್ನು ತರಿಸ್ಕೊಂಡು ಗಂಟೆಗಟ್ಟಲೆ ಓದೋರಂತೆ. ಅರವಿಂದರು ಚೆನ್ನಾಗಿ ಹೇಳ್ತಾರೆ, ಒಂದ್ಸಲ ಅವರಿಗೆ ಪಾಯಿಂಟ್ಸ್ನ ಅರವಿಂದರು ಮಾಡಿಕೊಡ್ತಾ ಕೂತಿದ್ರಂತೆ. ಒಂದಷ್ಟು ಬರ್ಕೊಡ್ತಿದ್ರಂತೆ ಚಿತ್ತರಂಜನ್ ದಾಸರಿಗೆ. ಒಳಗಡೆಯಿಂದ ಒಂದು ದನಿ ಹೇಳ್ತಂತೆ, ನೀನೇನು ಜೀವನ ಪರ್ಯಂತ ಇಲ್ಲಿ ಕೊಳಿಲಿಕ್ಕೆ ಬಂದವನಲ್ಲ ಬಿಡು, ನೀನು ಸದ್ಯಕ್ಕೆ ಬಿಡುಗಡೆ ಆಗ್ತೀಯಾ, ಅವನಿಗೆ ಏನು ಕೊಡಬೇಕು ನಾನು ಕೊಟ್ಟಾಗಿದೆ, ನೀನು ಯಾಕೆ ತಲೆ ಕೊಡಿಸ್ಕೊಳ್ತೀಯ, ಬಿಡು ನೀನು ಮಾಡೋದನ್ನ ಅಂತ. ಅವ್ರು ಹೇಳಿದ್ರೆ, ಅವತ್ತಿಂದ ನಾನು ಬಿಟ್ಬಿಟ್ಟೆ, ನಾನು 3ನೇ ವ್ಯಕ್ತಿಯಾಗಿ ನನ್ನ ಬಗ್ಗೆ ನಡೀತಾ ಇರುವಂಥ ಚರ್ಚೆಯನ್ನು ನಾನೇ ಕೇಳಲಿಕ್ಕೆ ಶುರು ಮಾಡಿದೆ ಅಂತ. ಚಿತ್ತರಂಜನ್ ದಾಸರು ಇವರೆಲ್ಲರೂ ನಮ್ಮ ಪಠ್ಯಪುಸ್ತಕದಲ್ಲಿ ಎಲ್ಲೂ ನೆನಪಾಗಿ ಬರೋರೇ ಅಲ್ಲ. ಮತ್ತೆ ಮತ್ತೆ ದುಃಖದ ಸಂಗತಿ, ಎಷ್ಟು ಅಂತ ದುಃಖ ಹೇಳ್ಕೊಳ್ಳೋದು ಇದನ್ನು. ಚಿತ್ತರಂಜನ್ ದಾಸರು 8 ದಿನಗಳ ಕಾಲ ಈ ಕೋರ್ಟ್ನಲ್ಲಿ ವಾದ ಮಂಡಿಸ್ತಾರೆ. ಆ ವಾದ ಅದೆಷ್ಟು ಪ್ರಭಾವಶಾಲಿಯಾಗಿತ್ತು ಅಂತಂದರೆ, ಆ ವಾದ ಮುಗಿಯೋದ್ರ ವೇಳೆಗೆ ಜಡ್ಜಿ ಹೇಳಿದ್ರಂತೆ, ಈ ಮನುಷ್ಯಂದೇನು ತಪ್ಪಿಲ್ಲ, ಇವರನ್ನು ಗೌರವಯುತವಾಗಿ ನಾವು ಬಿಡಬೇಕು ಅಂತ. ಯಾವ ಪತ್ರದ ಆಧಾರದ ಮೇಲೆ ಹೋರಾಟ ಮಾಡ್ತಿದ್ರು ಗೊತ್ತಾ ಇವರು? ತನ್ನ ಹೆಂಡತಿಗೆ ಅರವಿಂದರೊಂದು ಪತ್ರ ಬರೆಯುವಂಥ ರೂಢಿ ಇಟ್ಕೊಂಡಿದ್ರಲ್ಲ, ಒಂದು ಪತ್ರದಲ್ಲಿ ಅರವಿಂದರು ಹೇಳ್ತಾರೆ, ನಾನು ಏನು ಮಾಡಲಿ, ಈಗ ನಾನೇನೂ ಕೆಲಸ ಮಾಡ್ತಾ ಇಲ್ಲ, ನಾನು ಒಳಗೆ ಕುಳಿತಿಳುವವನು ನನ್ನ ಹತ್ರ ಮಾಡಿಸ್ತಾ ಇದ್ದಾನೆ, ನಾನು ಏನು ಮಾಡಿದರೂ ಅವನ ಇಚ್ಛೆಯೇ, ಹೀಗಾಗಿ ನೀನು ಕೂಡ ನಿನ್ನನ್ನು ಅವನಿಗೆ ಸಮರ್ಪಿಸಿಕೋ, ನಿನಗೇನು ಒಳಿತೋ ಅವನೇ ಹೇಳ್ತಾನೆ ಅಂತ ಬರೆದು ಕೊನೆಗೆ, ಇದು ಬಹಳ ಗುಪ್ತ ವಿಚಾರ, ಇದನ್ನು ಯಾರ ಜೊತೆನೂ ಹಂಚಿಕೊಳ್ಳಬೇಡ ಅಂತ ಬರ್ತಿದ್ರು. ಈ ಗುಪ್ತ ವಿಚಾರ ಇತ್ತಲ್ಲ, ಇದು ಬ್ರಿಟಿಷ್ ಪೊಲೀಸರಿಗೆ ಒಂಥರ ನಿಧಿ ಸಿಕ್ಕಂತಾಯ್ತು. ನೋಡಿ, ಇದೊಂದು ಗುಪ್ತ ವಿಚಾರ, ಈ ಗುಪ್ತ ವಿಚಾರ ಏನು ಅಂತ ಅವ್ರು ಬಾಯ್ ಬಿಡಬೇಕು ಅಂತ. ಈ ಕ್ರಾಂತಿಕಾರಿಗಳು ಆಗೆಲ್ಲ ಈ ಥರನೇ ಇತ್ತಲ್ಲ. ಮಿಠಾಯಿ ವಾಲಾ ಅಂತ ಒಂದು ಆರ್ಟಿಕಲ್ ಇತ್ತು. ಮಿಠಾಯಿ ವಾಲಾ ಅನ್ನೋ ಆರ್ಟಿಕಲ್ಲು ಯುಗಾಂತರದಲ್ಲಿ ಪಬ್ಲಿಷ್ ಆಗಿತ್ತು. ಅದು ಪ್ರಾಬಬ್ಲಿ ಇದರಲ್ಲೂ ಬಂದಿದ್ದಿರ್ಬೋದು ಅಂತ ಅನ್ಸುತ್ತೆ. ಆ ಮಿಠಾಯಿ ವಾಲಾ ತೋರಿಸಿ, ಮಿಠಾಯಿ ಅಂದರೆ ಏನು, ಬಾಂಬು ಅಂತ ಅರ್ಥ ಅಂತ ಬ್ರಿಟಿಷರು ಅದಕ್ಕೊಂದು ಅರ್ಥ ಕಲ್ಪಿಸಿದ್ರು. ಈ ಬಾಂಬುಗಳನ್ನು ಎಲ್ಲರಿಗೂ ಹಂಚಬೇಕು ಅಂತ ಅರವಿಂದರು ಬರೆದಿದ್ದಾರೆ. ಇದೇ ಥರದವ್ರ ವಾದಗಳು. ಕೊನೆಗೆ ಆ ಗುಪ್ತ ವಿಚಾರವನ್ನು ಇಟ್ಕೊಂಡು ಅದರಲ್ಲಿ ಯಾವುದೂ ತಳುಕು ಹಾಕಬಲ್ಲಂಥ ಯಾವ ಸಂದೇಶವೂ ಇಲ್ಲ, ಈ ಅರವಿಂದರು ಎಂಥ ಶ್ರೇಷ್ಠ ವ್ಯಕ್ತಿತ್ವ ಅಂತ ಅವರು ವಾದ ಮಂಡಿಸಿ ಚಿತ್ತರಂಜನ್ ದಾಸರು ಹೇಳ್ತಾರೆ, ಬಹುಶಃ ಇವತ್ತು ನನಗೆ ಅದನ್ನು ನೆನಪಿಸ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ. ಚಿತ್ತರಂಜನ್ ದಾಸರು ಏನು ಹೇಳ್ತಾರೆ ಅಂತಂದರೆ, ಒಂದು ಕಾಲ ಬರುತ್ತೆ, ಇಡೀ ಜಗತ್ತಿನ ಜನ, ಬರೀ ಭಾರತ ಅಲ್ಲ, ಇಡೀ ಜಗತ್ತಿನ ಜನರೇ ಈತನನ್ನು ಗೌರವಿಸುವಂಥ ಕಾಲ ಬರುತ್ತೆ, ಈತ ಹೇಳಿದ ಚಿಂತನೆಗಳನ್ನು ಜಗತ್ತು ಅನುಸರಿಸುವಂಥ ಕಾಲ ಬರುತ್ತೆ, ಅಂಥ ವ್ಯಕ್ತಿ ಇವನು ಅಂತ ಅವರ ಬಗ್ಗೆ ಹೇಳಿರುವಂಥ ಮಾತುಗಳು ಇಡೀ ಸಭೆಯನ್ನೇ ಒಂಥರ ಮಂತ್ರಮುಗ್ಧಗೊಳಿಸಿತು. ಫೈನಲಿ ಅವರಿಗೆ ಬಿಡುಗಡೆ ಆಯಿತು. ಕರೆಕ್ಟ್ 1 ವರ್ಷದ ನಂತರ ಆಚೆ ಬಂದು ನೋಡ್ತಾರೆ ಅವರು, ಒಂದೇ ಮಾತರಮ್ನ ಸದ್ದಿಲ್ಲ, ಯಾವ ಗಲಾಟೆ ಇಲ್ಲ, ಎಲ್ಲವೂ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದೆ, ಜನ ಸೆಟ್ ಆಗಿಬಿಟ್ಟಿದ್ದಾರೆ ಅಂತ. ನಮ್ಮ ಜನ ಸೆಟ್ ಆಗಿಬಿಡ್ತೀವಿ, ನಾವು ಭಾಳ ಬೇಗ ಸೆಟ್ ಆಗಿಬಿಡ್ತೀವಿ. ಅದು ಯಾವುದೇ ಇರಲಿ, ಅದು ಈಗಲೂ ಅಷ್ಟೇ ಆಗಲೂ ಅಷ್ಟೇ. ಎಷ್ಟು ಬೇಗನೆ ಸೆಟ್ ಆಗ್ತೀವಿ ಅಂತಂದರೆ, ಅಯ್ಯೋ ಹಿಂಗೆ ಆಗ್ಬಿಟ್ರೆ ಏನು ಅಂತ ಅಂದ್ಕೊಳ್ತಿರ್ತೀವಿ, ಅದಾಗಿದ ತಕ್ಷಣ ಎಲ್ಲ ಸೆಟ್ ಆಗುವಂಥ ಒಂದು ಹಂತಕ್ಕೆ ಬಂದುಬಿಡ್ತೀವಿ. ಆ ಥರದ ಪರಿಸ್ಥಿತಿ ಅದನ್ನು ನೋಡಿದಾಗ ಅರವಿಂದ್ರ ಅಂದ್ಕೊಂಡ್ರಂತೆ, ಯಾರು ಆವಾಗ ಗಲಾಟೆ ಮಾಡಿಸಿದ್ನೋ ಅವನೇ ಈಗ ಶಾಂತಗೊಳಿಸಿರ್ಬೇಕಾದ್ರೆ ನಾನು ಮಧ್ಯೆ ಏನು ಮಾಡಲಿ? ಆಗ ಅವರೊಂದು ವಿಸ್ತಾರವಾದ ಲೇಖನವನ್ನು, ಅವರಷ್ಟೊತ್ತಿಗೆ ಪರಿಪೂರ್ಣವಾಗಿ ಆಧ್ಯಾತ್ಮದ ದಿಕ್ಕಿನತ್ತ ತಮ್ಮನ್ನು ತೊಡಗಿಸಿಕೊಂಡಾಗಿತ್ತು, ವಿಸ್ತಾರವಾದ ಲೇಖನವೊಂದನ್ನು ಬರೆದರು. ಆ ಲೇಖನ ಬರೆದ ತಕ್ಷಣ ಮತ್ತೆ ಅವರ ಬಂಧನವಾಗ್ಬೋದು ಅನ್ನೋಂಥ ಸುದ್ದಿ ಓಡಾಡಲಿಕ್ಕೆ ಶುರುವಾಗ್ಬಿಡ್ತು. ಯಾವಾಗ ಈ ಸುದ್ದಿ ಓಡಾಡಲಿಕ್ಕೆ ಶುರುವಾಗ್ಬಿಡ್ತೋ, ಅರವಿಂದರು ಇಡೀ ತಾವು ಇದ್ದಂಥ ಜಾಗವನ್ನು ಬಿಟ್ಟು ಪಾಂಡಿಚೇರಿಗೆ ಹೋಗಿ ನೆಲೆಸಿದರು.
ಪಾಂಡಿಚೇರಿ ಅತ್ಯಂತ ಕಷ್ಟದ ಬದುಕು. ಆ ಕಷ್ಟದ ಬದುಕಲ್ಲಿ ಅರವಿಂದರು ಪಾಂಡಿಚೇರಿಯಲ್ಲಿ ನೆಲೆಸಿ ಅಲ್ಲಿಂದ ತಮ್ಮ ಆಧ್ಯಾತ್ಮದ ಹೊಸ ಸಂದೇಶವನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ಯಾವಾಗಲೂ ಹಾಗೆ 2 ಥರದ ಹೋರಾಟ ನಡೆಯುತ್ತೆ. ಒಂದು ಪ್ರತ್ಯಕ್ಷ ಭೂಮಿಯಲ್ಲಿ ಹೋರಾಟ. ಆ ಪ್ರತ್ಯಕ್ಷ ಭೂಮಿಯಲ್ಲಿ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಮೇ ಬಿ ಅವರು ಸ್ವಚ್ಛ ಭಾರತ್ ಅಂತ ಪೊರಕೆ ಹಿಡ್ಕೊಂಡು ಕ್ಲೀನ್ ಮಾಡ್ಬೋದು, ಅಥವಾ ಅದಕ್ಕೆ ಬಂದಿರುವಂಥ ಅಡ್ಡವನ್ನು ಎದುರಿಸ್ಕೊಂಡು ನಿಲ್ಬೋದು. ಆದರೆ ಅವರಿಗೆಲ್ಲರಿಗೂ ಕೂಡ ಶಕ್ತಿ ತುಂಬಲಿಕ್ಕೆ ಅಂತ ಕೆಲವರು ತಪಸ್ಸು ಮಾಡ್ತಾ ಕೂತಿರ್ತಾರೆ. ಅವರ ತಪಸ್ಸಿನ ಉದ್ದೇಶ ತನಗೆ ಮುಕ್ತಿ ಬೇಕು ಅಂತಲ್ಲ, ಬದಲಿಗೆ ಇಲ್ಲಿ ಕೆಲಸ ಮಾಡೋರಿಗೆ ಅನುಕೂಲ ಆಗಲಿ ಅಂತ. ಗಂಗೋತ್ರಿಯಲ್ಲಿ ಒಂದೊಂದೇ ಡ್ರಾಪ್ ಬೈ ಡ್ರಾಪು ಗಂಗೆ ಸಂಗ್ರಹವಾಗುತ್ತೆ, ಆದರೆ ಅದು ನಮ್ಮನೆಗೆ ಮುನ್ಸಿಪಾಲ್ಟಿ ನಲ್ಲಿ ಮೂಲಕವೇ ಬರೋದು ಅಂತ. ಹಾಗಂತ ಮುನ್ಸಿಪಾಲ್ಟಿ ನಲ್ಲಿ ಗ್ರೇಟೋ ಗಂಗೋತ್ರಿ ಗ್ರೇಟೋ ಅಂತ ಕಂಪೇರ್ ಮಾಡಬೇಡಿ ಅಂತ. ಗಂಗೋತ್ರಿ ಅಲ್ಲಿ ಕೂತ್ಕೊಂಡು ನೀರನ್ನು ಉತ್ಪಾದನೆ ಮಾಡಿ ಅದು ನಲ್ಲಿ ಮೂಲಕ ನಮ್ಮ ಮನೆಗೆ ಬರಲಿಲ್ಲ ಅಂತಂದರೆ ಅದು ಅಲ್ಲಿ ಹುಟ್ಟಿದ್ರೆ ಉಪಯೋಗ ಏನು? ಅದು ಹರಿಬೇಕಲ್ಲ ಕೆಳಗೆ, ಅದು ಮನೆಯವರೆಗೂ ಬರಬೇಕಲ್ಲ. ಹಾಗಂತ ಈ ನಲ್ಲಿಯೇ ಗ್ರೇಟು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ಮೂರ್ಖತನವೇ. ಈ ನಲ್ಲಿ ಮೂಲಕ ಗಂಗೆ ಹರಳಿಲ್ಲ ಅಂತಂದ್ರೆ ಏನು ಉಪಯೋಗ? ಹೀಗಾಗಿ 2ರ ಕಾಂಬಿನೇಷನ್ ಇದೆ, ಬಹಳ ಚೆನ್ನಾಗಿದೆ ಅಂತ. ಹಿಮಾಲಯದಲ್ಲಿ ಕುಳಿತು ತಪಸ್ಸು ಮಾಡುವವನಿಗೂ, ಸಮಾಜದಲ್ಲಿ ಕ್ರಾಂತಿಕಾರ್ಯ ಅಂತ ಹೇಳಿ ಕೈಯಲ್ಲಿ ಕತ್ತಿ ಹಿಡಿದು ಹೋರಾಟ ಮಾಡುವವನಿಗೂ ಕೂಡ ಒಂದು ಅದ್ಭುತವಾದ ಬಾಂಧವ್ಯ ಇದೆ ಅಂತ. ಯಾವುದು ಗ್ರೇಟ್ ಅಲ್ಲ, ಯಾವುದು ಕಡಿಮೆ ಅಲ್ಲ. ಅರವಿಂದರು ಈಗ ತಾವು ಕುಳಿತು ಮಾಡಬಹುದಾದ ಕೆಲಸಕ್ಕೋಸ್ಕರ ನಿಶ್ಚಯ ಮಾಡಿದ್ರು, ಪಾಂಡಿಚೇರಿಯಲ್ಲಿ ಕೂತ್ಬಿಟ್ರು. ಪಾಂಡಿಚೇರಿಯಲ್ಲಿ ಹೇಗೆ ಅಂತಂದರೆ ಗಂಟೆಗಟ್ಟಲೆ ಒಳಗೆ ಮದರ್ ಕೂಡ, ನಾನು ತುಂಬ ಅದನ್ನು ಎಲಾಬರೇಟ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಉದ್ದೇಶ ಇದ್ದಿದ್ದು ಆಧಾರ ಸ್ತಂಭವಾಗಿ ಹೇಗೆ ನಿಂತರು ಅಂತ ಹೇಳಲಿಕ್ಕೋಸ್ಕರ. ಆದರೆ ಪಾಂಡಿಚೇರಿಯಲ್ಲಿ ಕೂತು ಅವರ ತಪಸ್ವಿ ಶಕ್ತಿ ಹೇಗಿತ್ತು ಅಂತಂದರೆ, ಗಂಟೆಗಟ್ಟಲೆ ತಪಸ್ಸಿನಲ್ಲಿ ಮುಳುಗ್ತಾ ಈ ನಾಡಿನ ಎಲ್ಲ ಚಿಂತನೆಗಳಿಗೂ ಶಕ್ತಿಯನ್ನು ತುಂಬುತ್ತಾ ಅನೇಕರು ಬಂದು ಕೇಳ್ಕೊಂಡ್ರು. ಸ್ವತಃ ಚಿತ್ತರಂಜನ್ ದಾಸ್ ಬಂದು ಕೇಳ್ಕೊಂಡ್ರು, ನೀವು ವಾಪಸ್ ಬನ್ನಿ, ನಿಮಗೋಸ್ಕರ ಕಾಯ್ತಿದೆ ಸಮಾಜ ಅಂತಂದಾಗ ಅವ್ರು ಹೇಳಿದರು, ನಾನೀಗ ಶಕ್ತಿಯನ್ನು ಬೇರೆ ರೂಪದಲ್ಲಿ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ, ಇನ್ನು ನಾನು ಅಲ್ಲಿಗೆ ಬರಲ್ಲ ಈಗ ಅಂತ. ಅವರ ಕಲ್ಪನೆ ತುಂಬ ಭಿನ್ನವಾಗಿತ್ತು. ಅಲ್ಲಿ ಕುಳಿತುಕೊಂಡು ಆ ಶಕ್ತಿಯನ್ನು ಹಂಚಲಿಕ್ಕೆ ಶುರು ಮಾಡಿದರು. ಗೊತ್ತಿಲ್ಲ ಇದನ್ನು ಕೋಇನ್ಸಿಡೆನ್ಸ್ ಅಂತಂದ್ರೆ ನೀವು ಹೇಳಿ, ಅದನ್ನು ಅವರು ಕೂಡ ಅರವಿಂದರು ಹೇಳ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಅರವಿಂದರು ಇನ್ನೂ ಆಗಿದ್ದರು, ದೇಹದಲ್ಲಿದ್ದರು. 1872ರಲ್ಲಿ ಹುಟ್ಟಿದ ಅರವಿಂದರು 1950ಕ್ಕೆ ತೀರ್ಕೊಂಡ್ರು. ತುಂಬು ಜೀವನ ನಡೆಸಿದ್ದಾರೆ ಅವರು. ಆದರೆ ಅವರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬಹುಶಃ ಅವರಷ್ಟು ಖುಷಿಪಟ್ಟವರು ಮತ್ತಾರೂ ಇರಲಿಕ್ಕಿಲ್ಲ. ಒಂದು ಅವರ ಅಲ್ಲಿದ್ದಂಥ ಮದರು, ಪಾಂಡಿಚೇರಿಯಲ್ಲಿದ್ದಂಥ ಅವರೆಲ್ಲ ಶಿಷ್ಯಗಳನ್ನ ಖುಷಿಪಟ್ಟಿರ್ಬೋದು. ಯಾಕೆಂದರೆ ಸ್ವಾತಂತ್ರ್ಯ ಬಂದ ದಿನ ಅವ್ರು ಹುಟ್ಟಿದ ದಿನ ಒಂದೇ ಆಗಿತ್ತು, ಆಗಸ್ಟ್ 15ಕ್ಕೆ ಹುಟ್ಟಿದ್ದವರು ಅಂತ. ಏನು ಖುಷಿಯಾಗಿರ್ಬೋದು ನಿಮಗೆ ಒಂದ್ಸಲ, ವಾ ಏನು ಅದ್ಭುತ ಅಲ್ಲ ಅಂತ. ಅವ್ರು ಹೇಳ್ತಾರೆ, ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದರ ಹಿಂದೆ ಬಹಳ ಸಂಗತಿಗಳಿವೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಪರಿಕಲ್ಪನೆಯನ್ನು ತಂದುಕೊಂಡಂಥ ಅರವಿಂದರು ಹೇಳ್ತಾರೆ, ಮುಂದೊಂದು ದಿನ ಅಖಂಡ ಭಾರತವು ನಿರ್ಮಾಣ ಆಗುತ್ತೆ ಅಂತ. ಇವತ್ತಿಗೂ ಅರವಿಂದರ ಶಾಲೆ ಒಳಗೆ ಏನಿದೆ ಅಲ್ಲಿ ಅಖಂಡ ಭಾರತದ ಚಿತ್ರವೇ ಇದೆ, ತುಂಡಾದ ಭಾರತದ ಚಿತ್ರ ಇಲ್ಲ. ಅಖಂಡ ಭಾರತದ ಚಿತ್ರವೇ ಇದೆ. ಆ ಭಾರತದ ಕಲ್ಪನೆಯನ್ನು ಕಟ್ಟಿಕೊಂಡಂಥ ಅರವಿಂದರು ಮುಂದಿನ ಭಾರತದ ಕುರಿತಂಥ ಕನಸುಗಳನ್ನು ಕಟ್ಟಿಕೊಂಡು ಅದನ್ನು ಸಮಾಜಕ್ಕೆ ಬಿತ್ತಿ ಮುಂದೆ ಸಮಾಜ ಒಂದು ಶ್ರೇಷ್ಠ ರೂಪದಲ್ಲಿ ನಿರ್ಮಾಣಗೊಳ್ಳುತ್ತೆ ಅಂತ ಹೇಳಿದರು. ಅವ್ರು ಹೇಳಿದರು, ಆಲೋಚನಾ ಶಕ್ತಿಯಿಂದ ತುಂಬ ಪ್ರಖರವಾಗಿರುವಂಥ ಒಂದು ಸಮಾಜ ನಿರ್ಮಾಣ ಆಗುತ್ತೆ, ಅದು ಸ್ಪಿರಿಚುಯಲಿ ಅದು ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಹೋಗುತ್ತೆ ಅಂತ. ಅವ್ರು ಯಾವಾಗಲೂ ಹೇಳೋರು, ರಾಷ್ಟ್ರೀಯತೆ ಅನ್ನೋದೇನು ಪರಿಕಲ್ಪನೆ ಇದೆ ಅದು ಸ್ಪಿರಿಚುಯಾಲಿಟಿ ಬೇಸ್ಡ್ ಆಗಿರೋದೇ ಆಗಿರಬೇಕು ಅಂತ. ಆಧ್ಯಾತ್ಮದ ಹಿನ್ನೆಲೆಯ ರಾಷ್ಟ್ರೀಯತೆ ಭಾರತಕ್ಕೆ ಬೇಕು ಅಂತ. ಹೀಗಾಗಿ ಅನೇಕರವರು ಹೇಳ್ತಾರೆ, ಅರವಿಂದರ ರಾಷ್ಟ್ರೀಯತೆ ಹಿಂದುತ್ವದ ರಾಷ್ಟ್ರೀಯತೆ ಅಂತ. ಏನು ಮಾಡ್ತೀರಾ, ಈ ದೇಶದಲ್ಲಿ ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಒಳ್ಳೆ ಚರ್ಚೆ ಶುರುವಾದಾಗ ಅದಕ್ಕೆ ಹಿಂದುತ್ವದ ಒಂದು ಕಲರ್ ತರುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡ್ತಾರೆ. ಕೆಲವರು ಹೆದರ್ಕೊಂಡು ಅರವಿಂದರಿಂದ ಈ ಕಾರಣಕ್ಕೋಸ್ಕರ ದೂರ ಇದ್ದರು, ಐ ಆಮ್ ಆಲ್ವೇಸ್ ಸೆಕ್ಯುಲರಪ್ಪ, ನಾನು ಅರವಿಂದರ ಹೆಸರೇ ಹೇಳಲ್ಲ ಅಂತ. ಆದರೆ ಅರವಿಂದರು ನಿಮ್ಮ ನಡುವೆ ಶಾಶ್ವತವಾಗಿರ್ತಾರೆ. ಯಾಕೆ ಅಂತಂದರೆ ಭಾರತದ ಹೊಸ ರಾಷ್ಟ್ರೀಯತೆಯನ್ನು ಡಿಫೈನ್ ಮಾಡಿ ಅದಕ್ಕೆ ತಕ್ಕಂತೆ ಬದುಕಬಲ್ಲಂಥ, ಬರೀ ಅದು ಹೇಳ್ಕೊಂಡು ಉಳಿದವರಲ್ಲ, ಅದಕ್ಕೆ ತಕ್ಕಂತೆ ಬದುಕಬಲ್ಲಂಥ ಮುಂದಿನ ಪೀಳಿಗೆಯನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರುವಂಥ ಸಾಹಿತ್ಯವನ್ನು ಸಮಾಜದ ಮುಂದೆ ಇಟ್ಟು ಭಾರತೀಯ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನ ಮಾಡಿದವರು ಯೋಗಿ ಅರವಿಂದರು. ಹೀಗಾಗಿ ಆ ಕಾಲಘಟ್ಟದಲ್ಲಿ ಭಾರತದ ಆಧಾರ ಸ್ತಂಭವಾಗಿ ನನಗೇನಾದರೂ ಕಂಡ್ರೆ ಅದರಲ್ಲಿ ಯೋಗಿ ಅರವಿಂದರು ಅಧ್ವರ್ಯವಾಗಿ ನಿಲ್ತಾರೆ. ಯಾಕೆಂತಂದರೆ ಅವರು ಬರೀ ಕ್ರಾಂತಿಕಾರಿಯಾಗಷ್ಟೇ ಹೋರಾಟ ಮಾಡಲಿಲ್ಲ, ಆಳಕ್ಕೂ ಇಳಿದು ಭಾರತೀಯ ಪರಂಪರೆಯನ್ನು ಪುನರುಜ್ಜೀವಿತಗೊಳಿಸಲಿಕ್ಕೆ ತಮ್ಮದೇ ಆದೊಂದು ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಆ ಕಾಲಘಟ್ಟದಲ್ಲಿ ಅವರು ಭಾರತದ ಪರಂಪರೆಯ ಒಂದು ಅಡಿಪಾಯವಾಗಿ ನಿಲ್ತಾರೆ ಅಂತ ನಾನು ಖಂಡಿತವಾಗಿ ಭಾವಿಸ್ತೀನಿ. ಆ ಕಾಲಘಟ್ಟದ ನಂತರ ಸ್ವಾತಂತ್ರ್ಯ ಬರುವ ಹೊತ್ತು ಮತ್ತು ಸ್ವಾತಂತ್ರ್ಯ ಬಂದ ನಂತರ ಇನ್ನೊಂದು ಕಾಲಘಟ್ಟ ಶುರುವಾಯ್ತಲ್ಲ, ಆಗ ಇನ್ನೊಬ್ಬ ಮಹಾಪುರುಷ ಭಾರತವನ್ನು ಉಳಿಸಿಕೊಟ್ಟ. ನಾನು ನಾಳೆ ನಿಮಗೆ ಆ ಮಹಾಪುರುಷನ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ಮಾತುಗಳನ್ನು ಮುಗಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್.